ಆನೇಕಲ್ ಕೋರ್ಟ್ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಾಗೂ ಆನೇಕಲ್ ವಕೀಲರ ಸಂಘದ ವತಿಯಿಂದ ಕಾನೂನು ಅರಿವು ನೆರವು ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ಕೇಂದ್ರ ಸರ್ಕಾರವು ನೂತನವಾಗಿ ಜಾರಿಗೆ ತಂದಿರುವ ಹೊಸ ಕಾಯ್ದೆಯಲ್ಲಿ ನೀಡಿರುವ ಪೊಲೀಸ್ ಅಧಿಕಾರಿಗಳಿಗೆ ಮ್ಯಾಜಿಸ್ಟ್ರೇಟ್ ಪವರ್ ಹಾಗೂ ಬದಲಾದ ಎಫ್ಐಆರ್ ಮತ್ತು ಝೀರೋ ಎಫ್ಐಆರ್ ಹಾಗೂ ಪ್ರೈವೇಟ್ ಕಂಪ್ಲೇಂಟ್ ಕುರಿತು ಖ್ಯಾತ ವಕೀಲರಾದ ವೇಣುಗೋಪಾಲ್ ರವರು ಎಳೆಯಾಗಿ ವಕೀಲರಿಗೆ ತಿಳಿಸಿಕೊಟ್ಟರು. ಜೊತೆಗೆ ಕಾಯ್ದೆಯು ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬಂದರೆ ಪೊಲೀಸರಿಗೆ, ವಕೀಲರಿಗೆ ಮತ್ತು ಸಾರ್ವಜನಿಕರಿಗೆ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿಸಿಕೊಟ್ಟರು. ಹಾಗೆಯೇ ಕಾಯ್ದೆಯನ್ನು ತಡೆಯಲು ವಕೀಲರು ಮತ್ತು ರಾಜ್ಯ ಸರ್ಕಾರ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಖ್ಯಾತ ವಕೀಲರಾದ ವೇಣುಗೋಪಾಲ್ ರವರು ವಕೀಲರಿಗೆ ಮಾಹಿತಿ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ನ್ಯಾಯಾಧೀಶರಾದ ಬಿ ಸೋಮಶೇಖರ್, ಆನೇಕಲ್ ವಕೀಲರ ಸಂಘದ ಅಧ್ಯಕ್ಷರಾದ ಆರ್ ರಮೇಶ್, ಸರ್ಕಾರಿ ಅಭಿಯಂತರರಾದ ವಿನೋದ್ ಮತ್ತು ಶಾಲಿನಿ, ಹಿರಿಯ ವಕೀಲರಾದ ಪಟಾಪಟ್ ಪ್ರಕಾಶ್, ಶ್ರೀನಿವಾಸ್ ರೆಡ್ಡಿ, ವಕೀಲರಾದ ಆನಂದ್ ಚಕ್ರವರ್ತಿ, ಇತಿಹಾಸ್, ಸ್ನೇಹಿತ್, ರಾಜೇಶ್ವರಿ, ಹೋರಾಟಗಾರರಾದ ರಾವಣ, ಲೋಕೇಶ್, ವೆಂಕಟೇಶ್ ಮೂರ್ತಿ, ಪಟಾಪಟ್ ಸುರೇಶ್, ಯಡವನಹಳ್ಳಿ ಕೃಷ್ಣಪ್ಪ ಮತ್ತು ಆನೇಕಲ್ ವಕೀಲರ ಸಂಘದ ಪದಾಧಿಕಾರಿಗಳು, ವಕೀಲರು ಭಾಗವಹಿಸಿದ್ದರು. ಇವತ್ತು ನಾನು ಏನಿದ್ದೇನೆ ಅದು ನನ್ನ ಕಕ್ಷಿದಾರ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವತ್ತು ನೀವೇನಿದೆಯಲ್ಲ ಅದು ನಿಮ್ಮ ಕಕ್ಷಿದಾರ. ಆ ಕಕ್ಷಿದಾರನಿಗೆ ನೀವು ನಿಮ್ಮ ಕ್ಲೈಂಟ್ ಆದರೆ ನಿಮಗೆ ವಕಾಲತ್ ಕೊಟ್ಟ ನಂತರ ಅವನ ಬಗ್ಗೆ ನೀವು ಕಾಳಜಿ ವಹಿಸೋದಾದರೆ ಅದು ವ್ಯವಹಾರ. ಯಾಕಂದರೆ he has come to me and I am doing my work. If you think about him even before he is coming to you, if you think about him even after going from you as a common citizen of India, if you think about him, then you are a social engineer. Roscoe Pound says a lawyer, an advocate is a social engineer. ಯಾಕೆ ಅಂದರೆ ಪ್ರತಿಯೊಂದು ಸಮಾಜದಲ್ಲಿ ಆಗು ಹೋಗುಗಳನ್ನು ಎಲ್ಲಿ ಯಾವುದು ಕೋಲು, ಯಾವುದು ಕಂಬ ಬಿದ್ದೋಗ್ತಾ ಇದೆ, ಯಾವ ರೂಫ್ ಸೋರ್ತಾ ಇದೆ ಸಮಾಜದ್ದು, ಅದನ್ನು ನೋಡಿ ಅದಕ್ಕೆ ಪರಿಹಾರ ಕೊಡೋನು ವಕೀಲ ಅಂತ ಹೇಳಿ ರಾಸ್ಕೋ ಪೌಂಡ್ ಹೇಳಿದ್ದಾರೆ. ಇದರ್ಥ ಏನು ಹೇಳುತ್ತೆ, ಯಾಕೆ ಇದು ಇಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ 1860 ಇಂಡಿಯನ್ ಪಿನಲ್ ಕೂಡ ಹೌದಾ, 1890 ಎವಿಡೆನ್ಸ್ ಆಕ್ಟ್ ಆಗಿದ್ದು 1910 ಈ CRPC IPC ಎವಿಡೆನ್ಸ್ ಆಕ್ಟ್ ಮೂರಿದೆಯಲ್ಲ, 1860 ಜುಲೈ 1ನೇ ತಾರೀಕುವರೆಗೂ ಈ ದೇಶದ ಅಪರಾಧಿಕ ನ್ಯಾಯಾಂಗ ವ್ಯವಸ್ಥೆಯನ್ನು ನೋಡ್ಕೊಳ್ತಾರೆ. 1860 ಆವಾಗ ಯಾವ ಫೋನ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಎಂಥ ಲ್ಯಾಪ್ಟಾಪ್ ಇರಲಿಲ್ಲ, ಅದರ ಮೂಲಕ ಮಾಡುವಂಥ ಅಫೆನ್ಸ್ಗಳು ಯಾವುದೂ ಇರಲಿಲ್ಲ, ಕಲ್ಪನೆನೂ ಮಾಡಿರಲಿಲ್ಲ 1860 ಅಲ್ವಾ. ಬಟ್ ಸ್ಟಿಲ್ the offenses committed through these mechanical devices covered under IPC even up to July 1st. What a potent law it was. ಇದನ್ನ ಬದಲಾವಣೆ ಮಾಡಿದವರು 4 ಜನ ಪ್ರೊಫೆಸರ್ಸ್. ಸ್ವತಂತ್ರ ಬಂದ ದಿನದಿಂದ ಇಲ್ಲಿಯವರೆಗೆ ಕಾನೂನಿನ ಬಗ್ಗೆ ಬದಲಾವಣೆ ಇರ್ಬೋದು, ತಿದ್ದುಪಡಿ ಇರ್ಬೋದು, ಸಲಹೆಗಳಿರ್ಬೋದು ಮಾಡ್ತಾ ಇದ್ದಿದ್ದು ಇಂಡಿಯನ್ ಲಾ ಕಮಿಷನ್. ಆ ಲಾ ಕಮಿಷನ್ ನಿವೃತ್ತ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಜಡ್ಜಸ್, ಸೀನಿಯರ್ ಅಡ್ವೊಕೇಟ್ಸ್, ಕಾಮನ್ ಮ್ಯಾನ್ದು ಆಗುವುಗಳನ್ನ ನೋಡ್ತಾ ಇದ್ದಂಥ ಸಾಮಾಜಿಕ ಮೆಂಬರ್ಗಳು, ಇವರೆಲ್ಲ ಕೂಡಿ ಈ ಕಾನೂನು ಹಿಂಗೆ ತಿದ್ದುಪಡಿ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯನ್ ಹಿಸ್ಟ್ರಿ, ಇಂಡಿಪೆಂಡೆಂಟ್ ಹಿಸ್ಟ್ರಿ, ಇಟ್ ಈಸ್ ನಾಟ್ ಲಾ ಕಮಿಷನ್ಸ್ ರೆಕಮೆಂಡೇಶನ್. ಲಾ ಕಮಿಷನ್ ನೋಡಿಲ್ಲ, ಇದು ಬಾರ್ ಕೌನ್ಸಿಲ್ ನೋಡಿಲ್ಲ, ಆಲ್ ಇಂಡಿಯಾ ಬಾರ್ ಕೌನ್ಸಿಲ್, ರಾಜ್ಯ ಬಾರ್ ಕೌನ್ಸಿಲ್ ನೋಡಿ ಈ ಕಾನೂನಿನ ಗಂಭೀರ ಪರಿಣಾಮ, ಲಾಭ ನಷ್ಟಗಳನ್ನು ಯಾರು ಹೇಳಬೇಕು? ಟಿವಿ ಆಂಕರ್ಸ್ ಹೇಳ್ಬೇಕಾ, ಜರ್ನಲಿಸ್ಟ್ ಹೇಳ್ಬೇಕಾ? ಹೇಳಬೇಕು. ಅವರು ಕಾವಲು ನಾಯಿಯಾಗಿ ಅವ್ರು ಹೇಳಬೇಕು, ಆದರೆ ಅವರು ಕಾವಲು ನಾಯಿ ಆಗಿಲ್ಲಲ್ಲ. ಏನಾಗಿದೆ? ಜರ್ನಲಿಸಮ್ ಎಲ್ಲರಿಗೂ ಗೊತ್ತಿರೋ ವಿಷಯ. ಮತ್ತೆ ಯಾರು ಹೇಳಬೇಕು? ವಿರೋಧ ಪಕ್ಷ ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷ, ಆಡಳಿತ ಪಕ್ಷ ಯಾವ ತರ ಆಗೋಗಿದೆ ಅಂದ್ರೆ, ಇವನು ಹೇಳೋದೆಲ್ಲ ತಪ್ಪು ಅವ್ರಿಗೆ, ಅವನು ಮಾಡೋದೆಲ್ಲ ತಪ್ಪು ಇವನಿಗೆ. ಇಬ್ರು ಪರಸ್ಪರ ತದ್ವಿರುದ್ಧ ಆಗಿದೆ. ವಿ ಆರ್ ಟಾಕಿಂಗ್ ಅಬೌಟ್ ಕಾಮನ್ ಮ್ಯಾನ್.
We are talking about day-to-day criminal administration of justice. We are not talking about Indian system. ನಮ್ಮ ಹತ್ರ ಬರುವ ಕಕ್ಷಿದಾರ ನನಗೆ ಬರುವ ಮೊದಲೇ ಪೊಲೀಸ್ ಠಾಣೆಯಲ್ಲಿ ಯಾವ ತರ ವರ್ತಿಸಬಹುದು ಅವ್ರ ಜೊತೆಗೆ. ಸೊ ಇದರ ಬಗ್ಗೆ ನಮಗೆ ನಾವು ಮಾತಾಡ್ತಾ ಇದ್ದೀವಿ. ಈಗ ವಿರೋಧ ಪಕ್ಷ ಈ ತರ ಇದೆ, ಇನ್ನು ಜಡ್ಜಸ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅವ್ರು ಮಾತಾಡ್ಬೇಕು ಇದಕ್ಕೆ. ಅವ್ರು ಯಾವಾಗ ಮಾತಾಡ್ತಾರೆ? ಇಲ್ಲಿಂದ ಡಿಸ್ಟ್ರಿಕ್ಟ್ ಕೋರ್ಟ್ ಹೋಗಿ, ಡಿಸ್ಟ್ರಿಕ್ಟ್ ಕೋರ್ಟ್ ಇಂದ ಹೈಕೋರ್ಟ್ ಹೋಗಿ, ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಹೋದಾಗ ಮಾತಾಡ್ತಾರೆ. ಬಿಕಾಸ್ ದಟ್ಸ್ ದೇರ್ ವೇ ಆಫ್ ಫಂಕ್ಷನಿಂಗ್, ರೈಟ್? ದೆನ್ ಓನ್ಲಿ ದೇ ವಿಲ್ ಸೇ ವೆದರ್ ದಿಸ್ ಇಸ್ ಕಾನ್ಸ್ಟಿಟ್ಯೂಷನಲ್ ಆರ್ ಅನ್ಕಾನ್ಸ್ಟಿಟ್ಯೂಷನಲ್. ಮತ್ತೆ ಯಾರು ಹೇಳ್ಬೇಕು ಸರ್? ಈ ಸಮಾಜದಲ್ಲಿ ಯಾರು ಹೇಳ್ಬೇಕು ಸರ್ ಇದು ಸರಿ ಇದೆ ತಪ್ಪಿದೆ ಅಂತ? ನಾವಲ್ವ ಸರ್. ಯಾರು ಸರ್ ಎಲ್ಲ ದೇಶದಲ್ಲಿ ಸ್ವತಂತ್ರ ತಂದುಕೊಟ್ಟಿರೋದು? ವಕೀಲರು ಸರ್. ಏನ್ ಮಾಡ್ತಾ ಇದೀವಿ ಸರ್ ವಕೀಲ? ನಾ ಬಂದಿರೋದು ನಿಮ್ಮ ಮಿತ್ರನಾಗಿ, ಒಬ್ಬ ಕಕ್ಷಿದಾರನಿಗೆ ನಾನು ಏನ್ ಹೇಳಿದೆ ಶುರುವಿನಲ್ಲಿ, ಅದರ ಮೇಲೆ ನಿಜವಾಗ್ಲೂ ನನಗೆ ನಿಷ್ಠೆ ಇದ್ದರೆ ಇದರ ಬಗ್ಗೆ ನಾನೇನ್ ಮಾಡಬಹುದು. ಬಾರ್ ಅಸೋಸಿಯೇಷನ್ ಬಾಯ್ಕಟ್ ಮಾಡೋದಲ್ಲ ಅದು ಕೂಡ, ಆದ್ರೆ ಅದಷ್ಟೇ ಅಲ್ಲ. ವಿ ಕುಡ್ ಹ್ಯಾವ್ ರೈಟ್ ಆರ್ಟಿಕಲ್, ವಿ ಕುಡ್ ಸೇ ದಿಸ್ ಇಸ್ ಹಿಂಗಾಗುತ್ತೆ ಹಾಗಾಗುತ್ತೆ ಅಂತ ನಮ್ಮ ಜನಪ್ರತಿನಿಧಿಗೆ ಹೇಳಿ ಕೇಳಬಹುದು. ಕೇಳಕ್ ಮೊದಲು ಈ ರಾಜ್ಯ ಸರ್ಕಾರ ಏನ್ ಮಾಡ್ಬೋದು ಅಂತ ನನಗೆ ಗೊತ್ತಿರ್ಬೇಕು, ಏನ್ ಬದಲಾವಣೆ ಆಗಿದೆ ಅಂತ ನನಗೆ ಗೊತ್ತಿರ್ಬೇಕು. ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನಮ್ಗೆ ಆವತ್ತು ಮಾರನೇ ದಿನ ಫ್ಲೈಟ್ ರೆಡಿ ಮಾಡಕ್ ಟೈಮ್ ಇಲ್ಲ, ರಿಟರ್ನ್ ಸ್ಟೇಟ್ಮೆಂಟ್ ರೆಡಿ ಮಾಡಕ್ ಟೈಮ್ ಇಲ್ಲ, ಅಬ್ಜೆಕ್ಷನ್ ರೆಡಿ ಮಾಡಕ್ ಟೈಮ್ ಇಲ್ಲ, ಆರ್ಗ್ಯುಮೆಂಟ್ ಪ್ರಿಪೇರ್ ಮಾಡಕ್ ಟೈಮ್ ಇಲ್ಲ. ಈಗ ಸ್ಟೂಡಿಯಸ್ ಆಗಿ ಲಾ ಸ್ಟೂಡೆಂಟ್ ತರ, ಲಾ ಕಾಲೇಜ್ ಸ್ಟೂಡೆಂಟ್ ತರ IPC, BNSS, CRPC, BNSS ಇಟ್ಕೊಂಡು ಪ್ರತಿಯೊಂದು ಸೆಕ್ಷನ್ ಏನಿತ್ತು ಏನಾಯ್ತು ಅಂತ ನೋಡಕ್ಕೆ ಎಲ್ಲಿದೆ ಟೈಮ್? ನನಗೆ ಇದೆ ಟೈಮ್, ಬಿಕಾಸ್ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆದರೆ ನನಗೆ ಲಾ ಆಸಕ್ತಿ ಇದೆ. 2007 ಪ್ರಾಕ್ಟೀಸ್ ಬಿಟ್ಟಿದ್ರು, ನಾನು ಇವತ್ತಿಗೂ ಅದನ್ನ ಅಪ್ಡೇಟ್ ಆಗ್ತಾ ಇರ್ತೀನಿ. ನಾನು ಪಾರ್ಲಿಮೆಂಟ್ ಅಲ್ಲಿ ಈ ಕಾನೂನುಗಳು ಡಿಸ್ಕಷನ್ ಆದ ಸಮಯದಿಂದ, ಬಿಲ್ ಸಮಯದಿಂದ ಫಾಲೋ ಅಪ್ ಮಾಡಿದ್ದೀನಿ. ಅದನ್ನ ನಾನು ಶೇರ್ ಮಾಡಕ್ ಬಂದಿದ್ದೀನಿ. ನಿಮ್ಗೆ ಗೊತ್ತಿಲ್ಲ ಅಂತಲ್ಲ, ನಿಮ್ಗೆ ನೋಡಕ್ ಟೈಮೇ ಇಲ್ಲ. ಎಲ್ಲಿದೆ ಟೈಮ್ ನೋಡೋಕೆ? ಇಷ್ಟು ದೊಡ್ಡ 3 ಕಾನೂನುಗಳನ್ನ ಬದಲಾವಣೆ ಮಾಡಿದಕ್ಕೆ ಎಲ್ಲಿದೆ ಟೈಮ್? ಎಲ್ಲ ಇರುವ ಡೇ ಟು ಡೇ ವರ್ಕ್ ನ ಸೈಡ್ಗೆ ತಳ್ಳಿ ನೋಡಕ್ ಎಲ್ಲಿದೆ ಟೈಮ್? ಅದಕ್ಕೆ ನಾನು ನಿಮಗೆ ಬೀಜ ರೂಪದಲ್ಲಿ ಹೇಳಿದ್ರೆ ಸಾಕು, ಯು ವಿಲ್ ಸಿ ದ ಟ್ರೀ ಇನ್ ಇಟ್, ಬಟ್ ನಾಟ್ ಟು ದ ಪೊಲಿಟಿಕ್ಸ್, ನಾಟ್ ಟು ದ ಜರ್ನಲಿಸ್ಟ್. ದೇ ಕೆನಾಟ್ ಅಂಡರ್ಸ್ಟ್ಯಾಂಡ್. FIR ಅಂತ ತಕ್ಷಣ ನಿಮಗೆ ಚಾರ್ಜ್ ಶೀಟ್ ವರೆಗೂ ಒಂದು ಐಡಿಯಾ ಸಿಗುತ್ತೆ, ಅವ್ರಿಗೆ ಎಲ್ಲಿ ಗೊತ್ತಾಗ್ತದೆ. ಆದ್ರಿಂದ ಐ ಫೀಲ್ ಐ ಆಮ್ ರೆಸ್ಪಾನ್ಸಿಬಲ್ ಟು ಟಾಕ್ ಟು ಮೈ ಬ್ರದರ್ ಅಡ್ವೊಕೇಟ್ ಟು ಶೋ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಕಂಟ್ರಿ ಇನ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಕ್ರಿಮಿನಲ್ ಜಸ್ಟಿಸ್ ಅಂತ. ಸರ್, ಈಗ ಇದು ಸರಿ ಇದೆ ಅಂತ ಹೇಳ್ತಾರೆ ಕೆಲವರು, ಇದು ಸರಿ ಇಲ್ಲ. ಈಗ ದೇಶ ಡಿವೈಡ್ ಆಗೋಗಿದೆ. ನೀವು ಮಾಡೋದೆಲ್ಲ ತಪ್ಪು ನಮ್ಗೆ, ನಾವ್ ಹೇಳೋದೆಲ್ಲ ತಪ್ಪು ನಿಮ್ಗೆ. ಈ ತರ ಡಿವೈಡ್ ಆಗಿದೆ, ನಿಮ್ಗೆ ಗೊತ್ತು ನಮ್ಗೆ. ಹೌದಾ ಸರ್? ಈಗ ಅವ್ರು ಅದೆಲ್ಲ ಆಚೆಗೆ ಹಾಕ್ಬಿಟ್ಟು ಇದು ತಪ್ಪಾ ಸರಿನಾ, ಈಗ ಮಾಡಿರುವ ಕಾಯ್ದೆ ಸರಿನಾ ತಪ್ಪಾ ಅಂತ ಹೆಂಗೆ ನಿರ್ಧಾರಕ್ಕೆ ಬರೋದು? ಸರ್ಕಾರ ಹೇಳುತ್ತೆ ಸರಿ, ವಿರೋಧ ಪಕ್ಷ ಹೇಳುತ್ತೆ ಇಲ್ಲ ಅಂತ. ಈಗ ನಾನು ಮಾತಾಡ್ಬೇಕಾಗಿದೆ, ನಾನು ಅಂದ್ರೆ ವಕೀಲ ಮಾತಾಡ್ಬೇಕಾಗಿದೆ. ವಕೀಲ ಯಾವ ಆಧಾರದಲ್ಲಿ ತೀರ್ಮಾನ ಮಾಡ್ತಾನೆ ಇದು ಸರಿನಾ ತಪ್ಪ? ವಕೀಲ ತೀರ್ಮಾನ ಮಾಡ್ತಾನೆ ಸಂವಿಧಾನದ ಆಧಾರದ ಮೇಲೆ. ಯಾಕಂದ್ರೆ ಯಾವುದೇ ಕಾನೂನು ಮಸ್ಟ್ ಬಿ ಇನ್ ಕನ್ಸೋನೆನ್ಸ್ ವಿತ್ ದ ಕಾನ್ಸ್ಟಿಟ್ಯೂಷನ್, ಅದರ್ವೈಸ್ ಇಟ್ ಇಸ್ ಅಲ್ಟ್ರಾ ವೈರಸ್ ಆರ್ ಇಂಟ್ರಾ ವೈರಸ್. ಸಂವಿಧಾನಬದ್ಧ ಇರಬೇಕಲ್ಲ ಈ ಕಾನೂನುಗಳು. ಸೊ ಈಗ ನಾವು ನೋಡ್ಬೇಕಾಗಿರೋದು, ಈಗ ಬದಲಾವಣೆ ಮಾಡಿರೋದು ಸಂವಿಧಾನಬದ್ಧ ಇದೆಯೋ ಇಲ್ಲವೋ. ಇಲ್ಲದಿದ್ದರೆ ನಾನು ವೈಯಕ್ತಿಕವಾಗಿ ರಿಟ್ ಪಿಟಿಷನ್ ಹಾಕ್ಬೇಕಾ? ಇದೆಲ್ಲರೂ ಜನ ಎಲ್ಲ ಸತ್ತ ಮೇಲೆ ನಿಮ್ಮ ಹತ್ರ ಬರ್ಬೇಕಾ? ಅವ್ರಿಗೂ ಜಡ್ಜಸ್ಗೂ ಟೈಮ್ ಇಲ್ಲವಲ್ಲ ಸರ್ ಪೂರ್ತಿ ಇದನ್ನ ನೋಡೋಕೆ. ಪರ್ಟಿಕ್ಯುಲರ್ ಸೆಕ್ಷನ್ ಬಂದಾಗ ತಾನೆ ಸರ್. 2 ದಿನ ಟ್ರೈನಿಂಗ್, ನನಗೆ ಮಾತಾಡ್ತಾ ಇದ್ದೆ DJ ಅವರು ಸರ್, 3 ದಿನ ಟ್ರೈನಿಂಗ್ ಕೊಟ್ಟಿರೋದು ಈ 3 ಕಾನೂನು ಬಗ್ಗೆ ಯೋಚನೆ ಮಾಡಿ ಅಂತ ಟ್ರೈನಿಂಗ್ ಆಗಿತ್ತು. ನಾವು ಅದನ್ನ ಬಿಡಿಸಿ ಹೇಳ್ಬೇಕಾಗಿದೆ, ಪ್ರತಿಯೊಂದು ಸೆಕ್ಷನ್ ನಾವು ಬಿಡಿಸಿ ಹೇಳ್ಬೇಕಾಗಿದೆ. ಇವ್ರು ಬದಲಾವಣೆ ಮಾಡಿರೋದು ಬಹಳ ಕಡಿಮೆ, ಒಂದು 5% ಸೆಕ್ಷನ್ ಈ ಕಡೆ ಆ ಕಡೆ ಈ ಕಡೆ. ಆ 5% ಹಾಳು ಮಾಡಿ ಅವರು. ಇದು ಗಂಭೀರ ಪರಿಣಾಮ ಆಗುತ್ತೆ. ಹೆಂಗೆ ಅಂತ ಹೇಳ್ತೇನೆ, ನಿಮಗೂ ಮನದಟ್ಟು ಆಗ್ಬೋದು ಇದು ಗಂಭೀರ ಆಗುತ್ತದೋ ಇಲ್ಲ. ಆ ರೀತಿ ಗಂಭೀರ ಪರಿಣಾಮ ಆದ ನಂತರ ಆ ಕಕ್ಷಿದಾರ ನಿನ್ನ ಕೈಗೆ ಬಂದು ವಕಾಲತ್ ಕೊಟ್ಟ ನಂತರ ನೀನು ಮಾತಾಡ್ತೀಯೋ, ಅಥವಾ ನೀನು ಒಬ್ಬ ಸಮಾಜದ ಎಂಜಿನಿಯರ್ ಆಗಿ ಇದನ್ನು ನೋಡ್ತೀಯೋ ಇಲ್ವೋ?
ಅಂಬೇಡ್ಕರ್ ಅವರನ್ನ ಹಾಡಿ ಹೊಗಳ್ಬಿಟ್ರೆ, ಗಾಂಧಿನ ಜಿನ್ನನ ಹಾಡಿ ಹೊಗಳ್ಬಿಟ್ರೆ ಹಾಗೆ ಅವರಂತೆ ಆಗೋದು ದೊಡ್ಡ ವಿಷಯ, ಅವರಂತೆ ನುಡಿಯೋದು ದೊಡ್ಡ ವಿಷಯ ಅಲ್ವಾ? ನಾವು ವಕೀಲರು ಕೇಳಿದ್ರೆ ಮತ್ತೆ ಯಾರು ಕೇಳ್ಬೇಕು ಇದನ್ನ? ನಮ್ಮ ಲೈಫ್ ಡಾಕ್ಟರು ಕಾಯಿಲೆ ಬಗ್ಗೆ ಮಾತಾಡ್ತಾನೆ, ಇಂಜಿನಿಯರ್ ಬಿಲ್ಡಿಂಗ್ ಬಗ್ಗೆ ಮಾತಾಡ್ತಾನೆ, ದೇಶದಲ್ಲಿ ಆಗಿರೋ ಕಾನೂನು ಬಗ್ಗೆ ಯಾರು ಮಾತಾಡ್ತಾರೆ ಸರ್? ನೋಡಿ, ಮೊದಲನೇದಾಗಿ ಇದು ತಪ್ಪೋ ಸರಿಯೋ ಅಂತ ನೋಡೋಕ್ಕೆ ಈ ಕಾನೂನುಗಳು ಸರಿಯೋ ತಪ್ಪು ಅನ್ನೋದಕ್ಕೆ ಆಧಾರ ಯಾವುದು? ಆರ್ಟಿಕಲ್ 21 ಅಲ್ವಾ? ಜೀವಿಸುವ ಹಕ್ಕು ಮತ್ತು ಸ್ವಾತಂತ್ರ್ಯದ ಹಕ್ಕು. ಆರ್ಟಿಕಲ್ ಏನ್ ಹೇಳುತ್ತೆ? ಆರ್ಟಿಕಲ್ 21 ಎರಡೇ ಲೈನ್ ಹೇಳುತ್ತೆ. ತುಂಬಾ ದೊಡ್ಡ ಮನುಷ್ಯರು ಬರೆದವರು ಅದೆಲ್ಲ ತಿಳ್ಕೊತಾರೆ, ಎಲ್ಲ ಮಾಡ್ತಾರೆ, ಮುಂದೆ ಬರೋರಿಲ್ಲ, ನಮ್ಮಂತವ್ರು ಬರ್ತಾರೆ ಅಂತ ಕಂಡಿರಲಿಲ್ಲ. ಎರಡೇ ಲೈನ್, ಹೌದಾ? ನೋ ಪರ್ಸನ್ ಶಾಲ್ ಬಿ ಡಿಪ್ರೈವ್ಡ್ ಆಫ್ ಪರ್ಸನಲ್ ಲಿಬರ್ಟಿ ಅಂಡ್ ಫ್ರೀಡಮ್. ಹೌದಾನೆ? ಆರ್ಟಿಕಲ್ 21 ಎರಡೇ ಲೈನ್. ಇಲ್ಲಿವರೆಗೂ ಹೆಂಗಾಯ್ತು ಇಷ್ಟು? ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಬದಲಾವಣೆ ಆಗ್ತಾ ಇರೋ ಕಾನೂನು, ಸಂವಿಧಾನ ಬದ್ಧ ಹೌದಾ ಅಂತ ಗೊತ್ತಾಗ್ತದೆ. ಹೆಂಗೆ ಈ ಎರಡು ಲೈನ್ ಇಷ್ಟು ವಿಸ್ತಾರ ಆಯ್ತು? 1951 ಅಲ್ಲಿ ಎ.ಕೆ. ಗೋಪಾಲನ್ ಕೇಸ್ ಅಂತ ಫಸ್ಟ್ ಬಂತು. ಅದರಲ್ಲಿ ಇದರ ವ್ಯಾಖ್ಯಾನ ಆಯ್ತು. ಜೀವಿಸುವ ಹಕ್ಕು ಅಂದ್ರೆ ಏನು? ಜೀವಿಸುವ ಹಕ್ಕು ಅಂದ್ರೆ ಒಬ್ಬ ನಾಗರಿಕ ಸಮಾಜದಲ್ಲಿ ಜೀವಿಸುವ ಹಕ್ಕು ಅಂದ್ರೆ ಪ್ರಾಣಿಗಳನ್ನು ಬದುಕೋದ ಅಥವಾ ಇವ್ನು ಶ್ರೇಷ್ಠ ಇವ್ನು ಕನಿಷ್ಠ ಅಂತ ಬದುಕೋದ? 1951 ಇಂದ ಇವತ್ತವರೆಗೂ ನಿನ್ನೆ ಕೂಡ ಒಂದು ಹೊಸದಾಗಿ ಒಂದು ಇಂಟರ್ಪ್ರಿಟೇಷನ್ ಒಬ್ಬ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ ಅಡ್ಮಿಟ್ ಆಗಿದೆ. ರೈಟ್ ಟು ಫರ್ಗೆಟ್ ವೆದರ್ ಕಮ್ಸ್ ಅಂಡರ್ ರೈಟ್ ಟು ಲೈಫ್ ಆರ್ ನಾಟ್ ಅಂತ. ಅಂದ್ರೆ ಒಬ್ಬ ಅಕ್ಯೂಸ್ಡ್ಗೆ ಮರ್ಡರ್ ಟ್ರಯಲ್ ಆಗುತ್ತೆ, ಈಸ್ ಡಿಕ್ಲೇರ್ಡ್ ಆಸ್ ಇನ್ನೋಸೆಂಟ್, ದೆನ್ ವೆದರ್ ಹಿಸ್ ನೇಮ್ ಶಲ್ ರಿಮೈನ್ ಇನ್ ದ ಪಬ್ಲಿಕ್ ರೆಕಾರ್ಡ್ ಆಸ್ ಅನ್ ಅಕ್ಯೂಸ್ಡ್ ಆರ್ ನಾಟ್, ಇಟ್ ಶಲ್ ನಾಟ್ ರಿಮೈನ್ ಬಿಕಾಸ್ ಹಿ ಹ್ಯಾಸ್ ಬೀನ್ ಎಕ್ಸಾಮಿನೇಟೆಡ್ ಬೈ ದ ಕೋರ್ಟ್ಸ್ ಅಂತ ಅವ್ರ ರಿಟ್ ಪಿಟಿಷನ್. ನನ್ನ ಜೀವಿಸುವ ಹಕ್ಕು ಗೌರವಯುತವಾಗಿ ಬದುಕುವುದಾಗಿದ್ದರಿಂದ ನನ್ನ ಆರೋಪಿ ಅಂತ ಮುಂದುವರ್ಸೋದು ಸರಿ ಇಲ್ಲ. ರೈಟ್ ಟು ಫರ್ಗೆಟ್ ಇನ್ಕ್ಲೂಡ್ಸ್ ರೈಟ್ ಟು ಲೈಫ್ ಇನ್ಕ್ಲೂಡ್ಸ್ ರೈಟ್ ಟು ಫರ್ಗೆಟ್ ವಾಟ್ ಎವರ್ ಅಲೀಜ್ಡ್ ಅಗೇನ್ಸ್ಟ್ ಮೀ ಅಂತ ಹೋಗಿರೋದು. ಅಂದರೆ ರೈಟ್ ಟು ಲೈಫ್ ಅನ್ನೋದನ್ನ ಶುರುನಲ್ಲಿ ಬದುಕುವ ಹಕ್ಕು ಅಂದ್ರೆ ಊಟ ಮಾಡೋದು. ಅದ್ರ ಮೇಲೆ ಒಂದು ರಿಟ್ ಪಿಟಿಷನ್. ಹೌದು, ಊಟ ಮಾಡೋದು ರೈಟ್ ಟು ಲೈಫ್ ಒಳಗೆ ಬರ್ತದೆ. ಊಟ ಮಾಡಿದ್ರೆ ಆಯ್ತಾ? ಮನೇನು ರೈಟ್ ಟು ಹ್ಯಾವ್ ಡ್ವೆಲ್ಲಿಂಗ್ ಹೌಸ್ ಈಸ್ ಫಂಡಮೆಂಟಲ್ ರೈಟ್. ಅಷ್ಟಿದ್ರೆ ಆಯ್ತಾ? ಹೊರಗಡೆ ಬರ್ತಾ ಇದ್ದಂಗೆ ವಾತಾವರಣ ಎಲ್ಲ ಕಲುಷಿತ ಇದ್ರೆ ರೈಟ್ ಟು ಹ್ಯಾವ್ ದ ಎನ್ವಿರಾನ್ಮೆಂಟ್ ಬೇಕಾ ಸರ್? ಹಿಡ್ಕೊಂಡು ಮಾತಾಡೋದು ನನಗೆ ಫ್ರೀಡಮ್ ಇರೋದು. ಆಯ್ತಾ ಸರ್? ರೈಟ್ ಟು ಎನ್ವಿರಾನ್ಮೆಂಟ್ ಈಸ್ ಫಂಡಮೆಂಟಲ್ ರೈಟ್. ಯಾರೋ ಅಬ್ಸೀನ್ ಮಾಡ್ತಾ ಇರ್ತಾನೆ ರೋಡಲ್ಲಿ, ಅದು ರೈಟ್ ಟು ಫಂಡಮೆಂಟಲ್ ರೈಟ್. ನನ್ನ ಇಷ್ಟ ಬಂದ ಮದುವೆ ಆಗ್ತೀನಿ ನಾನು, ಅದು ಫಂಡಮೆಂಟಲ್ ರೈಟ್. ರೈಟ್ ಟು ಹ್ಯಾವ್ ದ ಚಾಯ್ಸ್. ಜೈಲಲ್ಲಿ ರೈಟ್ ಟು ಈಕ್ವಾಲಿಟಿ. ಅವನಿಗೆ ಎಷ್ಟು ಉದ್ದ ಇದ್ದಾನೆ, ಎಷ್ಟು ತೂಕ ಇದ್ದಾನೆ, ಅದಕ್ಕೆ ಎಷ್ಟು ಮರಳು ಚೀಲ ಕಟ್ಟಬೇಕು, ಅವ್ನು ಕಟ್ಟೋ ಹಗ್ಗ ಎಷ್ಟು ದಿನ ಎಣ್ಣೆ ಹಚ್ಚಬೇಕು, ಯಾವ ತರ ಅವನಿಗೆ ಸುಖಕರವಾಗಿ ಕೆಲಸ ಮುಗಿಸ್ಬೇಕು ಅನ್ನೋದು ಫಂಡಮೆಂಟಲ್ ರೈಟ್. ಮರಣದಂಡನೆ ವಿಧಿಸಿದವನಿಗೆ ಒಂದು ನಿರ್ದಿಷ್ಟ ಸಮಯದವರೆಗೆ ಜಾರಿಗೊಳಿಸಲಿಲ್ಲ ಅಂದ್ರೆ ಇಟ್ ಗೋಸ್ ಬ್ಯಾಕ್ ಅಂಡ್ ರೈಟ್ ಟು ಲೈಫ್ ಕಮ್ಸ್ ಬ್ಯಾಕ್ ಅಂತ. ಅಂದ್ರೆ ಸರ್ ಬೋರಿಂಗ ಸರ್? ಯಾಕಂದ್ರೆ ನಿಮ್ಮಲ್ಲಿ ಒಂದು ಜಾಯಸ್ ರೆಸ್ಪಾನ್ಸೇ ಬರ್ತಾ ಇರಲ್ಲ. ಗೆಟಿಂಗ್ ಇಟ್ ಅಥವಾ ಸೀನಿಯರ್ ಒತ್ತಾಯ ಕೂತಿದ್ದೀರಾ ಸರ್? ಏನಿಲ್ಲ, because it is your professional job. How you will be different from others? By dress or car or by the building? By your knowledge. By your knowledge you will be different from others. That keeps you as a shining star among all others. That's what we are doing. So please be with me joyously. Fundamental right ಬಗ್ಗೆ ಮಾತಾಡ್ತಾ ಇದ್ದೀನಿ. ಫಂಡಮೆಂಟಲ್ ರೈಟ್ ಅಂದ್ರೆ ಸರ್ಕಾರ ಕೊಡೋದಲ್ಲ, ಪ್ರೆಸಿಡೆಂಟ್ ಕೊಡೋದಾ? ಅಲ್ಲ, ನನ್ನ ಬರ್ತ್ ರೈಟ್ ಅದು. ಸಂವಿಧಾನದ ನಿರ್ಮಾತೃಗಳು ಹೇಳಿದ್ರು, ಯಾವ ಕಾನೂನಿನ ಮೂಲಕ, ಯಾವುದೇ ಪಾರ್ಲಿಮೆಂಟ್ ಮೂಲಕ, ಯಾವುದೇ ಶಾಸಕಾಂಗದ ಮೂಲಕ ಇನ್ಏಲಿಯನಬಲ್ ರೈಟ್ ಯಾವತ್ತೂ ಬದಲಾಯಿಸಕ್ಕಾಗದೇ ಇರುವಂತದನ್ನ ಫಂಡಮೆಂಟಲ್ ರೈಟ್ ಅಂತ ಹೇಳಿದ್ರು ಅಲ್ವಾ? ಕಾನೂನು ಮೂಲಕ ಬದಲಾಯಿಸಿದ್ರೆ ದಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನ್. ಮಾಡಕ್ ಬರಲ್ಲ.
ಸೊ ಇವಾಗ ನೋಡಿ, ಪ್ರತಿ ಒಂದು ರೈಟ್ ಟು ಲೈಫ್ ಅನ್ನೋದು ಎಷ್ಟು ವಿಸ್ತಾರ ಆಗೋಯ್ತು ಅಂದ್ರೆ, ನನಗೆ ರೈಟ್ ಟು ಲೈಫ್ ಅಲ್ಲಿ ಐ ಶುಡ್ ಹ್ಯಾವ್ ಅ ಗುಡ್ ಫಾರೆಸ್ಟ್ ಅಂದ್ಮೇಲೆ ಬಂಡೀಪುರದಲ್ಲಿ 6 ಗಂಟೆ ಮೇಲೆ ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು, ವೆಹಿಕಲ್ ಓಡಾಡಬಾರ್ದು. ಎಸ್, ಇಟ್ ಕಮ್ಸ್ ಅಂಡರ್ ರೈಟ್ ಟು ಲೈಫ್. ಕ್ಯಾನ್ ಯು ಸಿ ದ ಇಂಟರ್ಪ್ರಿಟೇಷನ್ ಆಫ್ ದ ಕೋರ್ಟ್ಸ್ ಅಬೌಟ್ ಮೈ ರೈಟ್ ಟು ಲೈಫ್ ಇನ್ ಇಂಡಿಯಾ? ಎಷ್ಟು ನಂದು ನಿಮ್ದೆಲ್ಲ ಸರ್. ಫುಟ್ಬಾಲ್ ಅಲ್ಲಿ ವ್ಯಾಪಾರ ಮಾಡ್ತಿದ್ದಲ್ಲ, ಅವನಿಗೆ ಚಪ್ಪಲಿ ಹೊಡಿತಾ ಇಲ್ವಾ ಒಬ್ಬ ಸಿಟಿಸನ್, ಅವನಿಗೆ ಇಷ್ಟು ಗೌರವ ಕೊಟ್ಟಿರೋದು ಇದುವರೆಗೂ. ರೈಟ್ ಟು ಲೈಫ್ ಇದೆಯಲ್ಲ, ಇದಕ್ಕೆ ಈ ಫಂಡಮೆಂಟಲ್ ರೈಟ್ ಆರ್ಟಿಕಲ್ 21, ಆರ್ಟಿಕಲ್ 14ಗೆ ಹೆಂಗೆ ವೈಲೇಟಿವ್ ಆಗಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ನಾನು. ಆಯ್ತಾ? ಇಷ್ಟು ಕೊಟ್ಟಿದ್ದಾರೆ. ರೈಟ್ ಟು ಮೂವ್ಮೆಂಟ್ ಇಸ್ ಎ ಫಂಡಮೆಂಟಲ್ ರೈಟ್. ಹೌದಾ? ನೋಡಿ, ಇವಾಗ ಜಸ್ಟ್ ಬಿಗಿನಿಂಗ್ ಮಾತ್ರ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ BNSS ಅಲ್ಲಿ ಬಿಗಿನಿಂಗ್ ಮಾತ್ರ ಹೇಳ್ತೀನಿ. ನೀವು ಡೈಲಿ ಮಾಡೋಂಥದ್ದು ಮಾತ್ರ ಹೇಳ್ತೀನಿ. ಏನಿತ್ತು ಏನಾಗಿದೆ ನೋಡಿ. 154 IPC, ಸಾರಿ CRPC, ವಾಟ್ FIR ಅಲ್ವಾ? ಈ 173 ಇದುವರೆಗೂ ಏನಿತ್ತು ಸರ್? ಇಲ್ಲ, ನಾವು ಎಲ್ಲ ಪೂರ್ತಿ ಹೇಳಕ್ ಹೋದ್ರೆ ಒಂದು 3 ದಿನ ಆಗೋದು. 3 ದಿನಕ್ಕೆ ಬರೀ ಲಿಮಿಟ್ ಬಿಗಿನಿಂಗ್ ಆಫ್ ಕ್ರಿಮಿನಲ್ ಜಸ್ಟಿಸ್ ಹೆಂಗೆ ಶುರು ಆಗುತ್ತೆ? FIR ಇಂದ ಶುರು. ಮತ್ತೆ ಇದುವರೆಗೆ ಜುಲೈ 1ನೇ ತಾರೀಕು ಹೆಂಗಿತ್ತು ಸರ್? ಕಂಪ್ಲೇಂಟ್ ಕೊಡ್ತಾರೆ. He will read it. If it is cognizable, he will register FIR. If it is not cognizable, he will issue NCR. ಹೌದಾ ಸರ್? Yes. Can he think about civil cases? Civil cases ಡಿಸೈಡ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದಾ ಪೊಲೀಸರು? ಇದುವರೆಗೂ ಇಲ್ಲ. ಮಾಡ್ದ ಅಂತ ಮನೆ ಬಾಡಿಗೆ ಖಾಲಿ ಮಾಡ್ಸಕ್, ಮನೆ ಬಾಡಿಗೆದಾರನ್ನ ಖಾಲಿ ಮಾಡ್ಸಕ್ಕೆ ಸಬ್ ಇನ್ಸ್ಪೆಕ್ಟರ್ ಕಳಿಸ್ತು. ನೀವೇನಂತೀರಾ ಪೊಲೀಸರಿಗೆ? ಅವ್ರಿಗೆ ನಿನಗೂ ಇದಕ್ಕೂ ಏನು ಸಂಬಂಧ? ಸಿವಿಲ್ ಕೇಸ್ಗೆ ನೀ ಯಾಕೆ ತಲೆ ಹಾಕ್ತೀರಾ ಅಂದ ತಕ್ಷಣ ಅವರು ಇಲ್ಲ ನಡೀರಿ NCR ಅಂದ್ಬಿಡ್ತಿರ್ತಾನೆ. ಈಗ ನೀವು ಹೋದ್ರೆ ನಮ್ಮನ್ನ ಗೆಟ್ ಔಟ್ ಅಂತಾರೆ 173. ಯಾಕೆ? 173 ಅಲ್ಲಿ ಪೊಲೀಸರಿಗೆ, ಇನ್ಸ್ಪೆಕ್ಟರ್, ಠಾಣಾಧಿಕಾರಿಗೆ ಮ್ಯಾಜಿಸ್ಟ್ರಿಯಲ್ ಪವರ್ ಕೊಟ್ಟಿದ್ದಾರೆ. ಈಗ ಸಪರೇಷನ್ ಆಫ್ ಪವರ್ ಇಸ್ ಆಲ್ಸೋ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ವಿಚ್ ಮೀನ್ಸ್ ಲೆಜಿಸ್ಲೇಷನ್ ಮಾಡೋದು ಅವರು, ಎಕ್ಸಿಕ್ಯೂಟ್ ಮಾಡೋದು ಇವರು, ಇಂಟರ್ಪ್ರಿಟ್ ಮಾಡೋದು ಇವರು. ದಿಸ್ ಇಸ್ ಬೇಸಿಕ್ ಸ್ಟ್ರಕ್ಚರ್. ಬೇಸಿಕ್ ಸ್ಟ್ರಕ್ಚರ್ ನ ಚೇಂಜ್ ಮಾಡಕ್ ಬರಲ್ಲ ಅಲ್ವಾ? ಈಗ ನೋಡಿ, ಜುಡಿಷಿಯಲ್ ಪವರ್ ಕೊಟ್ಟಿದ್ದಾರೆ ಮ್ಯಾಜಿಸ್ಟ್ರೇಟ್ಗೆ, ಸಬ್ ಇನ್ಸ್ಪೆಕ್ಟರ್ಗೆ. ಏನು? 3 ರಿಂದ 7 ವರ್ಷವರೆಗೆ ದಂಡನೀಯವಾದ ಅಪರಾಧಗಳಿಗೆ ಫಿರ್ಯಾದು ಬಂದ್ರೆ ಅದು ನಾನ್ ಕಾಗ್ನಿಸಬಲ್ ಅಂತ ಡಿಸೈಡ್ ಮಾಡಕ್ 14 ದಿನ ಟೈಮ್ ಕೊಟ್ಟಿದ್ದಾರೆ. ಏನಾಗುತ್ತೆ ಅಂದರೆ 14 ದಿನದವರೆಗೂ ಸಿವಿಲ್ ಕೇಸ್ನವ್ರನ್ನ ಕರ್ಕೊಂಡು ಬಂದು ಸ್ಟೇಷನ್ ಅಲ್ಲಿ ರುಬ್ತಾ ಇದ್ರೆ, ನೀವು ಹೋಗಿ ವಕೀಲ್ ಕೇಳಿದ್ರೆ 14 ದಿನ ನಾನು ಡಿಸೈಡ್ ಮಾಡಕ್ ಟೈಮ್ ಇದೆ. ಏನ್ ಡಿಸೈಡ್ ಮಾಡ್ತಾನೆ 14 ದಿನದಲ್ಲಿ ಅವನು? ಕಾಗ್ನಿಸಬಲ್, ನಾನ್ ಕಾಗ್ನಿಸಬಲ್ ಅಂತ. ಅಂದರೆ ಸೆಕ್ಷನ್ 202 and 3 ಆಫ್ ಮ್ಯಾಜಿಸ್ಟ್ರೇಟ್ ಪವರ್ ಇತ್ತಲ್ಲ ಪ್ರೈವೇಟ್ ಕಂಪ್ಲೇಂಟ್ ಅಲ್ಲಿ, ಟು ಸಿ ದ ಪ್ರೈಮ್ ಆಫ್ ದ ಕೇಸ್, ಟು ಸಿ ವೆದರ್ ದೇರ್ ಇಸ್ ಸಫಿಷಿಯಂಟ್ ಗ್ರೌಂಡ್ ಆರ್ ನಾಟ್ ಟು ಪ್ರೊಸೀಡ್. ನೀವು ಪ್ರೈವೇಟ್ ಕಂಪ್ಲೇಂಟ್ FIR ಅಲ್ಲ 200 ಪ್ರಕಾರ, ಅದು ಫಿರ್ಯಾದು ಅಷ್ಟೇ. FIR ಆಗಿದೆ ಯಾವಾಗ? 204 ಅಲ್ಲಿ ಸಮನ್ಸ್ ಹೋದಾಗ. ಹೌದಾ? ಅಂದ್ರೆ ಯಾಕೆ ಹೋಗುತ್ತೆ ಸಮನ್ಸ್? ಮೇಲ್ನೋಟಕ್ಕೆ ಇದು ಕಾಗ್ನಿಸಬಲ್ ಅಫೆನ್ಸ್ ಅಂತ ಮ್ಯಾಜಿಸ್ಟ್ರೇಟ್ ಅನಿಸಿದೆ ಅಲ್ವಾ? ಈಗ ಏನ್ ಮಾಡ್ತಾ ಇದ್ದಾರೆ ಪೊಲೀಸರು? 14 ದಿನದಲ್ಲಿ ಮೇಲ್ನೋಟಕ್ಕೆ ಕಾಗ್ನಿಸಬಲ್, ನಾನ್ ಕಾಗ್ನಿಸಬಲ್ ಅಂತ ಡಿಸೈಡ್ ಮಾಡಕ್ 14. ಇವ್ರು ಯಾರು ಡಿಸೈಡ್ ಮಾಡಕ್ಕೆ? ತನಿಖಾಧಿಕಾರಿ ನಿರ್ಧಾರ ಹೆಂಗ್ ಮಾಡ್ತಾರೆ? ಅವ್ನು ತನಿಖೆನ ಪ್ರೆಸೆಂಟ್ ಮಾಡಬೇಕು, ನಿರ್ಧಾರ ಮಾಡೋದು ನ್ಯಾಯಾಧೀಶರು. ಸಪರೇಷನ್ ಆಫ್ ಪವರ್. ಹೌ ಎ preliminary inquiry rights has been given to IO. In that, sir, preliminary inquiry ಕೊಡೋದು ಕ್ವಾಸಿ ಜುಡಿಷಿಯಲ್ ಆಫೀಸರ್ಗೆ, ACಗೆ, DCಗೆ, DDLRಗೆ, ಕ್ವಾಸಿ ಜುಡಿಷಿಯಲ್ ಬಾಡೀಸ್ಗೆ ಕೊಡೋದು. preliminary inquiry powers to a sub inspector. And what inquiry will do? Whether this is cognizable or non cognizable ಅಂತ. ಆಯ್ತಾ ಸರ್? 14 ದಿನ ಆದ್ಮೇಲೆ ಅವನು ನೋಡಿ ಏನಾಗ್ಬೋದು. 14ರಲ್ಲಿ ಅವನು
ಯಾರ ಸಪೋರ್ಟ್ ಇಲ್ಲದೆ ಇರೋನು ಹೊಡೆಸ್ಕೊಂಡು ಮುಖದಲ್ಲೆಲ್ಲ ರಕ್ತ ಬರ್ಸ್ಕೊಂಡು ಹೋಗಿ ಕಣ್ಣಿಗೆ ಕಾಣಿಗೆ ಕಾಗ್ನಿಸಬಲ್ ಅಫೆನ್ಸ್ ಕಂಪ್ಲೇಂಟ್ ಕೊಟ್ಟರು ಅಲ್ಲಿಂದ ಯಾರಾದ್ರೂ ಫೋನ್ ಬಂದ್ರೆ 14 ದಿನದವರೆಗೂ FIR ಹಾಕೋದಿಲ್ಲ. ಹೌದಾ? ಮೊದಲಾಗಿದ್ರೆ FIR ಹಾಕಿಲ್ಲ, ನೋಡು ಡಾಕ್ಟರ್ ಸರ್ಟಿಫಿಕೇಟ್ ಇಲ್ವಾ ಇಲ್ಲಿ ಅಂತ ಕೇಳ್ತಿದ್ವಿ ನಾವು. ಹಂಗೆ ಕೇಳೋದು 14 ದಿನ ಆದ್ಮೇಲೆ ಇವಾಗ ನಾವು 14 ದಿನದೊಳಗೆ ಅವನ ಮಾನಸಿಕ ಸ್ಥಿತಿ ಏನಾಗ್ಬೇಡ ಕಂಪ್ಲೇಂಟ್, ಅವ್ನಿಗೆ ಹೆಂಗ್ ಕುಸಲಿಸ್ತಾರೆ, ಅವ್ನಿಗೆ ಹೆಂಗ್ ಡಿಮಾಂಡ್ ಮಾಡ್ತಾರೆ, ಅವ್ನಿಗೆ ಹೆಂಗ್ ಎದುರಿಸ್ತಾರೆ ಈ ಕಂಪ್ಲೇಂಟ್ ವಾಪಸ್ ತಗೊಳಕ್ಕೆ, ಚೇಂಜ್ ಮಾಡಕ್ಕೆ, ತಿದ್ದಕ್ಕೆ, ರಾಜಿ ಮಾಡಕ್ಕೆ 14 ದಿನ. ಇವಾಗ ಏನ್ ಮಾಡ್ತಾ ಇದಾರೆ, ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಲ್ಲಿ ಎಲ್ಲಾ ಪೊಲೀಸ್ ಸ್ಟೇಷನ್ಗಳು ಏನ್ ಮಾಡ್ತಾ ಇದೆ, ನಾನ್ ಕಾಗ್ನಿಸಬಲ್ ಅಫೆನ್ಸಸ್ ಅಲ್ಲಿ ಅಂಡ್ ಕಾಗ್ನಿಸಬಲ್ ಅಫೆನ್ಸಸ್ ಅಲ್ಲಿ FIR ಹಾಕದೆ ಏನ್ ಮಾಡ್ತಾ ಇದ್ದಾರೆ, ಅದನ್ನ ಮಾಡಕ್ಕೆ 14 days ಲೀಗಲ್ ಸ್ಯಾಂಕ್ಟಿಟಿ ಕೊಟ್ಟಿದ್ದಾರೆ. ಅಮೆಂಡ್ಮೆಂಟ್ ವ್ಯಾಪಾರ ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ, ವ್ಯಾಪಾರ ಮಾಡ್ಕೊಳಕ್ಕಿಲ್ಲ, ವ್ಯಾಪಾರ ಮಾಡ್ತಾ ಇದ್ದಾರೆ, ಅದನ್ನ ಲೀಗಲೈಸ್ ಮಾಡಿದ್ದಾರೆ. ಅಲ್ವಾ? ದೇ ಹ್ಯಾವ್ ಲೀಗಲೈಸ್ಡ್ ಇಟ್ ಬೈ ದ ಅಸೆಂಟ್ ಆಫ್ ದ ಪ್ರೆಸಿಡೆಂಟ್. ಯಾರಿಗೂ ಏನು ಗೊತ್ತಿಲ್ಲದೆ ನಮ್ಮ ಪಾಡ್ ನಾವು ಬೆಳಿಗ್ಗೆ ಬಂದು ಕೋಟ್ ಹಾಕೊಂಡು ಹೋಗ್ಬಿಟ್ರೆ ಹಿಂಗೆ ಸರ್. ನಮ್ಮ ಪವರ್ ತುಂಬ ದೊಡ್ಡದು ಸರ್. ಕರಿ ಕೊಟ್ಟದು ಪ್ರೈಮ್ ಮಿನಿಸ್ಟರ್ ಆದರೂ ನಮ್ಮನ್ನು ಎಂಗೇಜ್ ಮಾಡ್ತೀವಿ ಸರ್. ಕಾಲದ ಕೆಪಾಸಿಟಿ ಹಂಗಿದೆ ಸರ್. ಹೌದಲ್ಲ? ಇದೇ ನಿನ್ನ ಏರ್ಸಕ್ ಕೇಳ್ತಿರೋದ? ಹೌದಾ ಅಲ್ವಾ? ಯಾರು ಇಡೀ ದೇಶದಲ್ಲಿ ಯಾವನು ಸುಪ್ರೀಂ ಕೋರ್ಟ್ ಮುಂದೆ ನಿಂತ್ಕೊಂಡು ಇದೆಲ್ಲ ಕಾನೂನು ಇದು ಅಂತ ಹೇಳೋನು? ಸುಪ್ರೀಂ ಕೋರ್ಟ್ ಜಡ್ಜ ಬರೆಯೋದು, ನಾನು ಹೇಳೋದನ್ನ ಬರೆಯೋದು, ನಾನು ಹೇಳೋದವನ್ ಮನದಟ್ಟಾಗಿ ಕರೆಕ್ಟ್ ಅಂದ್ರೆ ಬರೆಯೋದು. ಹೇಳಿದ್ರೆ ಏನ್ ಬರೀತಾರೆ, ಅಥವಾ ಅವ್ನು ಹೇಳಿದ್ರೆ ನಮ್ಮಿಬ್ಬರ ಮಥನ, ಆಪೋಸಿಟ್ ಲಾಯರ್ ಈ ಲಾಯರ್ ಇಬ್ಬರ ಆರ್ಗ್ಯುಮೆಂಟ್, ಇವರಿಬ್ಬರ ಪ್ರೆಸೆಂಟೇಷನ್, ಇವರಿಬ್ಬರ ಇಂಟರ್ಪ್ರಿಟೇಷನ್ ಯಾವುದು ಸರಿ ಅಂತ ಅವನಿಗೆ ಅನ್ನಿಸಕ್ಕೆ ಇಬ್ರು ಏನ್ ಟ್ರೈ ಮಾಡ್ತಾರೆ, ಅದರ ಫಲ ಅವರು ಬರೆಯೋದಷ್ಟೇ. ಲಾಯರ್ ತುಂಬಾ ಪವರ್ ಇದೆ ಸರ್, ನಿಮ್ಗೆ ಗೊತ್ತಿದೆ ಸಿಸ್ಟಮು ಸರಿ, ಸಮಾಜ ಇವ್ರು ಹಿಂಗೆ ಹಂಗೆ ಎಲ್ಲ ಹೆಲ್ಪ್ಲೆಸ್ ಪರ್ಸನ್ ಹೇಳ್ಬೇಕು, ಲಾಯರ್ ಹೇಳ್ಬಾರ್ದು. ಬಿಕಾಸ್ ಈಸ್ ಮೌತ್ ಪೀಸ್ ಆಫ್ ದ. ಯಾರ ಹತ್ರ ಬರ್ತಾರೆ ಸರ್ ಕಷ್ಟ ಅಂತ? ದೇವ್ರ ಹತ್ರ ಹೋಗ್ತಾರೆ ಜನ. ಕಷ್ಟ ಅಂದ್ರೆ ದೇವ್ರ ಹತ್ರ ಹೋಗ್ತಾರೆ, ಭಗವಂತ ಕಾಪಾಡೋದು. ಆರೋಗ್ಯದ ಕಷ್ಟ ಆದ್ರೆ ಡಾಕ್ಟರ್ ಹತ್ರ ಹೋಗ್ತಾರೆ, ವೈದ್ಯ ನಾರಾಯಣ ಅವರಿಗೆ. ನೀವೇನ್ ಸರ್? ನಾವೇನ್ ಸರ್? ಹೆಂಡತಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಬಂಧು ಬಳಗ ಎಲ್ಲರೂ ವಿರುದ್ಧ, ನಾವು ಮಾತ್ರ ಅವ್ರ ಪರ. ಮನೆ ಮಂದಿ ಅಣ್ಣ ಮಂದಿ ಎಲ್ಲರೂ ವಿರುದ್ಧ ಅವ್ರಿಗೆ ಪಾರ್ಟಿಷನ್ ಹಾಕಿದ್ದಾನೆ ಅಂತ ನಾವು ಅವನ ಪರ. ಹೌದಲ್ವ ಸರ್? ಸರ್ ನನಗೆ 6 ತಿಂಗಳು ಬ್ಯಾನ್ ಮಾಡಿದ್ರು ಅಸೋಸಿಯೇಷನ್ ಇಂದ. ಕಾರಣ ಇವತ್ತು ಹೋಗಂಗಿಲ್ಲ ಕೋರ್ಟ್ಗೆ ಅಂತ. ಅವತ್ತು ನಾನು ಹೋಗಿ ಹೋಗ್ತೀನಿ. ರಾಜೀವ್ ಗಾಂಧಿದು ಮರ್ಡರ್ ಕೇಸಲ್ಲಿ ತಾಡ ಹೆಂಗೆ ಬರೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಇಂಟರ್ಪ್ರಿಟ್ ಮಾಡಿತ್ತು. ಅದನ್ನೇ ಇಟ್ಕೊಂಡು ನಾನು ವೀರಪ್ಪನ್ ಕೇಸಲ್ಲಿ 78 ಜನರಿಗೆ ಬೇಲ್ ಕೇಳ್ಕೊಂಡು ಹಾಕಿದ್ದೀನಿ. ಅವತ್ತು ಆರ್ಗ್ಯುಮೆಂಟ್ ಇದೆ. ಫೈನಲಿ ಇವರು ಯಾವುದೋ ಬಾಯ್ ಕಟ್ಗೆ ಕರೆದ್ರು, ರಿಕ್ವೆಸ್ಟ್ ಮಾಡಿ ಲೆಟರ್ ಕೊಟ್ಟು ನಾನು ಹೋಗ್ತೀನಿ ಹಂಗೆ ಹಿಂಗೆ ಅಂತ ಹೇಳಿದೆ. ಬಟ್ ಎಲ್ಲರೂ ಬಾಯ್ ಕಟ್ ಮಾಡೋ, ನೀವು ಒಬ್ಬ ಹೋದ್ರೆ ನಿನ್ ಗ್ಯಾರಂಟಿ ಬೀಳ್ತವೆ ಸರಿ ಅಂತ ಈಚೆ ಬರೋಷ್ಟೊಳಗಡೆ ನನಗೆ ರೆಡಿ ಆಗಿದ್ರು ಚಟ್ನಿ ಮಾಡಕ್ಕೆ. ನಾನು PDJಗೆ ಹಿಂಗಿದೆ ಪರಿಸ್ಥಿತಿ ನೋಡಿ, ನೀವು ಹೇಳ್ತೀರ ದಿನ ಬೆಳಗಾದ್ರೆ ವಕೀಲರ ಸಂಘ ಚಳವಳಿ ಕರಿಬಾರ್ದು, ಅನ್ಕಾನ್ಸ್ಟಿಟ್ಯೂಷನ್ ಹಂಗೆ ಹಿಂಗೆ ಅಂತ ನಾವು ಪಾಲಿಸಿದ್ರೆ ನಮ್ಗೆ ಲೇಟ್ ಹೊಡೆಯಕ್ಕೆ ರೆಡಿ ಆಗಿದ್ದಾರೆ ಅಂತ PDJ ಮಂಜುಳಾ ಚೆಲ್ಲೂರ್ ಅಂತ ಅವರು ಚೇಂಬರ್ ಕರ್ಕೊಂಡು ಹಂಗೆ ಅವ್ರ ಜೊತೆಲಿ ಅವ್ರ ಕಾರಲ್ಲಿ ಹೋಗಿ ಮನೆ ಕರ್ಕೊಂಡು ಇಲ್ಲ ಹೊಡೆದ್ ಬಿಡ್ತಾರೆ ಇವ್ರಿಗೆ ಅಂತ. ಮೈನಾರಿಟಿ ಒಳಗೆ ಮೈನಾರಿಟಿ ಸರ್ ನಾವು ಮೈಸೂರು ಬಾರಲ್ಲಿ ಆವತ್ತು ಬ್ಯಾನ್ ಮಾಡಿದ್ರು ನನ್ಗೆ 6 ತಿಂಗಳು. ವಿಷಯ ಏನ್ ಹೇಳ್ತಾ ಇದೀನಿ ಅಂತಂದ್ರೆ, ಇಡೀ ಸಮಾಜ, ಪೊಲೀಸ್, ಪೊಲಿಟಿಷಿಯನ್, ನಮ್ಮ ರಿಲೇಟಿವ್ಸ್ ಎಲ್ಲರೂ ಏನ ಇವನ್ ಕೇಸ್ ತಗೊಂಡಿದ್ಯಾ ನೀನು, ವೀರಪ್ಪನ್ ಕೇಸ್ ತಗೊಂಡಿದ್ಯಲ್ಲ ನೀನು, ಹಿಂಗಿತ್ತು ಜೀವನನೇ ಇದು ಅಂತ. ವೀರಪ್ಪನ್ ಅರೆಸ್ಟ್ ಆಗಿದ್ರೆ ಸರ್ ನಾವು ಕೇಸ್ ತಗೊಳ್ಳೋದು, ನಾನು ಅರೆಸ್ಟೇ ಆಗಿಲ್ವಲ್ಲ ಸರ್. ನಾನ್ ತಗೊಂಡಿರೋದು ಅಲ್ಲಿ ಅಸೋಸಿಯೇಷನ್ಸ್ ಆಫ್ ವೀರಪ್ಪನ್ ಅಲ್ವಾ. ಸುಪ್ರೀಂ ಕೋರ್ಟ್ ಅವ್ರಿಗೂ 800 ವಿಟ್ನೆಸ್ ಗಳನ್ನ ಪಾರ್ಟಿ ಸವಾಲ್ ಮಾಡಿ 800 ವಿಟ್ನೆಸ್ ಗಳನ್ನ ವಿಚಾರಣೆ ಮಾಡಿ ಡಿಸ್ಟ್ರಿಕ್ಟ್ ಕೋರ್ಟ್ ಇಂದ ಹಿಡಿದು ಸುಪ್ರೀಂ ಕೋರ್ಟ್ ವರ್ಗೂ ಇವರು ನಿರಪರಾಧಿ ಅಂತ ಹೇಳ್ಬೇಕು ಅಂತಂದ್ರೆ 10 ವರ್ಷ ನಂತರ 10 ವರ್ಷದವರೆಗೆ ವಕೀಲರು 10 ವರ್ಷದವರೆಗೆ ತಾಡ ಆರೋಪಿಗಳ ಜೊತೆ ನನ್ನ ಸೇರಿಸಿದ್ರು. ನಾನು ಅವರಲ್ಲಿ ಒಬ್ಬ ಸಮಾಜದ ಬಹಿಷ್ಕೃತ ವ್ಯಕ್ತಿ, ಇವನು ವೀರಪ್ಪನ ಕಡೆ ಅಂತ ಕಾಣ್ತದೆ ಅಂತ. 10 ವರ್ಷ ಆದ್ಮೇಲೆ ಹೌದಾ ಪಾಪ ಏನು ಮಾಡಿಲ್ಲ ಹಂಗೆ ಹಿಂಗೆ ಅಂದ್ರೆ ಪವರ್ ಆಫ್ ಲಾಯರ್ ನಾನು ಹೇಳ್ತಾರೆ. ನಮಗೂ ಏನು ಗೊತ್ತಿರಲಿಲ್ಲ,
ಲಾಯರ್ ಹೆಂಗೆ ಅಂದ್ರೆ ಈಜುವಾಗ ಒಂದೊಂದು ಹೆಜ್ಜೆನು ಅವ್ನು ಗೊತ್ತಿರೋದಿಲ್ಲ ಫೈನಾಲಿಟಿ ಏನು ಅಂತ. ಈಜ್ಬೇಕಾದ್ರೆ ನಾವು ಹತ್ ನೋಡಲ್ಲ, ಒಂದೊಂದು ಕೈಯನ್ನು ಹಾಕ್ತಾರೆ. ಅಲ್ಟಿಮೇಟ್ಲಿ ದ ಡೆಸ್ಟಿನೇಷನ್ ಕಮ್ಸ್. ಸೊ ಎವ್ರಿ ಅಪ್ಲಿಕೇಶನ್ ಯು ನೋ ಹೌ ಯು ಆರ್ ಬಿಲ್ಡಿಂಗ್ ಯುವರ್ ಸಿವಿಲ್ ಕೇಸ್, ಅಂಡ್ ಎವ್ರಿ question in the cross examination you know how you are destroying the case of the prosecution. Aya moment alla sir adu. So advocates the very lifeline of ನಾಗರಿಕ ಸಮಾಜ. ಇದನ್ನ ನೀವು ಕೇಳ್ಕೊಂಡ್ರಿ ಸರ್, ಆಚೆ ಹೋದ್ರಿ ಸರ್, ನಿಮ್ಮಷ್ಟೇ ನೀವು ಪ್ರೊಫೆಷನ್ ಮಾಡಿ ಏನು ಬದಲಾಗಲ್ಲ. ನೀವೇನೋ ಮಾಡಿದ್ರಿ ಏನು ಬದಲಾಗಲ್ಲ. ನೀವೇನೋ ಮಾಡಿದ್ರಿ, ಹೋರಾಟ ಮಾಡಿದ್ರಿ, ನ್ಯೂಸ್ ಪೇಪರ್ ಅಲ್ಲಿ ಬರೆದ್ರಿ, ಟಿವಿಯಲ್ಲಿ ಇಂಟರ್ವ್ಯೂ ಕೊಟ್ರಿ, 70 ವರ್ಷದವರೆಗೂ 20 ವರ್ಷದವರೆಗೂ 25-30 ವರ್ಷದವರೆಗೂ 70 ವರ್ಷದವರೆಗೂ ವ್ಯತ್ಯಾಸ ನಡ್ಕೊಂಡ್ರಿ. 70 ವರ್ಷದವರೆಗೆ 65 ವರ್ಷದವರೆಗೆ ಅಂತ. ಆದ್ರೆ ಬಿಸಿ ರಕ್ತ 30 ವರ್ಷದವನು ಹಂಗೆ ಅಂದ್ರೆ ನೀವು ಕೇಳೋದ್ರಿಂದ ಮಾತಾಡೋದ್ರಿಂದ ಏನು ಆಗೋದಿಲ್ಲ, ಅದು ಆಗ್ಬೋದು. ಯಾವ್ದು ಸಂಬಂಧ ಇಲ್ಲ. And I am answering to myself. In this situation, what is my role? I might have left the profession, but I am today. ನಮ್ದೊಂದು ಆಶ್ರಮ, ಅದು 5 ಎಕರೆ ತಗೊಂಡಿರೋದು ಕ್ಲೈಂಟ್ ಕೊಟ್ಟಿರೋ ದುಡ್ಡಲ್ಲಿ, ಅವನು ಕೊಡದೇ ಇದ್ದಿದ್ರೆ ಯಾವ ಆಶ್ರಮನೂ ಇರ್ತಿರಲಿಲ್ಲ. ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ನೀವು ಕೇಳಿ ಹೋದ್ಮೇಲೆ ನಿಮ್ಮ ವಿವೇಚನೆಗೆ ಹೆಂಗೆ ಬರ್ತದೋ ಹಂಗೆ ಮಾಡ್ಬೋದು, ಮಾಡದೇ ಇರ್ಬೋದು. ಬಟ್ ನಿಮ್ಮ ಆತ್ಮತೃಪ್ತಿ ಮಾಡ್ಕೊಳ್ದೇ ಇರೋದು ನಿಮ್ಮ ಕೈಯಲ್ಲಿ ಅಲ್ವಾ? ಈಗ ನೋಡಿ, 14 ದಿನ ಕಾಗ್ನಿಸಬಲ್ ಅಫೆನ್ಸ್ ನ ಪೆಂಡಿಂಗ್ ಇಟ್ಕೋಬಹುದು. ನಾನ್ ಕಾಗ್ನಿಸಬಲ್ ತರ ಟ್ರೀಟ್ ಮಾಡಬಹುದು. 14 ಡೇಸ್ ವರೆಗೂ ಓಡಾಡಿಸಿ ಮಾಡಿ ಎಲ್ಲ ಬಿಸ್ನೆಸ್ ಲೀಗಲೈಸ್. ನೋಡಿ ಇವಾಗ ಇನ್ನೊಂದು ಇದರಲ್ಲಿ ಈಗ ಅವರು ತೀರ್ಮಾನ ತಗೊಂಡ್ರು, ಕಾಗ್ನಿಸಬಲ್ ಅಲ್ಲ, ಇದು ಕಾಗ್ನಿಸಬಲ್ ಅಫೆನ್ಸ್ಗೆ ಅವನು 14 ದಿನ ಆದ್ಮೇಲೆ ರಿಜಿಸ್ಟರ್ ಮಾಡಲ್ಲ ಅಂತ. ಎಲ್ಲಿಗಾದ್ರೂ ಹೋಗ್ಬೇಕಲ್ಲ ನಾವು ಅಪೀಲ್ಗೆ, ಎಲ್ಲಿಗೆ ಹೋಗ್ಬೇಕು ಅಂತ ಹೇಳೋದಂದ್ರೆ SP ಹತ್ರ ಹೋಗ್ಬೇಕು ಅಂತ ಅವ್ರದೇ ಮೇಲೆ. ಬಹುತೇಕ ಕೇಸಲ್ಲಿ ಅವರೇ ಹೇಳಿದ್ದಾರೆ ಹಿಂಗೆ ಮಾಡೋ ಅಂತ ಇನ್ಸ್ಪೆಕ್ಟರ್, ಮತ್ತೆ ಅವರ ಹತ್ರ ಅಪೀಲ್ ಹೋಗುತ್ತೆ. ನೋ ಪರ್ಸನ್ ಶಾಲ್ ಬಿ ಜಡ್ಜ್ ಇನ್ ಹಿಸ್ ಓನ್ ಕೇಸ್ ಅಂಡ್ ಹಿಯರ್ ದ SP ಹ್ಯಾಸ್ ಹಿಸ್ ಓನ್ ಕೇಸ್. ಸುಮಾರು ಸಲ ಆಗಲ್ವಾ SP ಹೇಳೋದು ಇನ್ಸ್ಪೆಕ್ಟರ್ಗೆ, ಗೌಡ್ರು ಫೋನ್ ಮಾಡಿದ್ರು, ಚಿಟ್ಟಿಗೌಡ್ರು ಫೋನ್ ಮಾಡಿದ್ರು, ಇವ್ರು ಮಾಡಿದ್ರು, ಅವ್ರು ಮಾಡಿದ್ರು ಅಂತ. I took a name, all politicians same, color change ಅಷ್ಟೇ. ದಡ್ಡ ಶಿಖಾಮಣಿಗಳು ಮಂತ್ರಿಗಳಿದ್ದಾರೆ, ದಡ್ಡ ಶಿಖಾಮಣಿಗಳು ಜರ್ನಲಿಸ್ಟ್ ಆಗಿದ್ದಾರೆ. ನಾನು ಯಾವ ಪ್ರಾಕ್ಟೀಸ್ ಮಾಡ್ತಿಲ್ಲ. ಐ ಡೋಂಟ್ ಕೇರ್. ಐ ಕೇರ್ ದ ಗುಡ್ನೆಸ್ ಆಫ್ ಮೈ ಕ್ಲೈಂಟ್ ಹೂ ಇಸ್ ಅ ಕಾಮನ್ ಮ್ಯಾನ್ ಆನ್ ದ ಡೋರ್ ಸ್ಟೆಪ್. ಶ್ರೀಕೃಷ್ಣ ಹೇಳ್ತಾರೆ, ಧರ್ಮ ಅಂತಂದ್ರೆ ಶೋಷಣೆಯ ವಿರುದ್ಧ ಮಾತಾಡೋದು ಆಗಿದೆ. ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ ಅಲ್ಲ. ಬಿಕಾಸ್ ನಿನ್ನ ಶೋಷಣೆ ಬೇರೆಲ್ಲ, ಅವ್ರ ಶೋಷಣೆ ಬೇರೆಲ್ಲ. ಸಫೋಕೇಶನ್ ಈಸ್ ಇರಿಲಿಜನ್. ಸಫೋಕೇಶನ್, ದಬಾವಣೆ ಈಸ್ ಇರಿಲಿಜನ್. ಯಾರಿಗೆ ದಬಾವಣೆ ಒಳಗಡೆ ಸಫೋಕೇಟ್ ಆದ್ರೆ ಇಟ್ಸ್ ಇರಿಲಿಜನ್. ನಿನಗೆ ಆದ್ರೂ ಸರಿ, ಅವನಿಗೆ ಆದ್ರೂ ಸರಿ. ನೋಡಿ ಸುಮ್ಮನೆ ಇದ್ರು ಇಟ್ಸ್ ಇರಿಲಿಜನ್ ಅಂತ. ಸೊ 14 ಡೇಸ್ SP ಹತ್ರ ಹೋಗಿ ಕೇಳ್ತೇವೆ, SPನೂ ರಿಜಿಸ್ಟರ್ ಮಾಡಲ್ಲ ಅನ್ಕೊಂಡು. ಇದು ತೀರ್ಮಾನ ಮಾಡಬೇಕಾಗಿರೋದು ಸಂವಿಧಾನಬದ್ಧವಾಗಿ ನ್ಯಾಯಾಲಯ ಅಲ್ವಾ? ಈ ಆಕ್ಟ್ ವಿರುದ್ಧ ಅಪೀಲ್ ಹಾಕೋ ಯಾವ ಪ್ರೊವಿಷನ್ ಇಲ್ಲ. ರೀಡ್ ಇಟ್. 173 ನೋಡಿ, 3 ರಿಂದ 7 ವರ್ಷ ದಂಡನೀಯ ಅಫೆನ್ಸ್ ನಲ್ಲಿ ಅವನು ಕಾಗ್ನಿಸಬಲ್ ನಾನ್ ಕಾಗ್ನಿಸಬಲ್ ಅವನ 14 ದಿನ ಮುಂದಕ್ಕೆ ಹಾಕ್ಬೋದು. 14 ದಿನ ಆದ್ಮೇಲೆ ಅವನು ಮಾಡೋದಿಲ್ಲ. ಮಾಡದಾಗ ಹೋಗಿ SP ಹೋಗಿ ಕೇಳ್ತೀರಾ, SP ಆಫೀಸ್ಗೆ ಅಲ್ಲಿ ತಪ್ಪಿಸ್ಕೋಬೇಕಿಲ್ಲ. ಅಲ್ಲಿ ಯಾರು ಮಾಡೋದಿಲ್ಲ. ಅದ್ರ ವಿರುದ್ಧ ನೀವು ಕೋರ್ಟ್ ಹೋಗಕ್ಕಾಗಲ್ಲ. ನೀವ್ ಹೇಳ್ಬೋದು ಪ್ರೈವೇಟ್ ಕಂಪ್ಲೇಂಟ್ ಹೋಗ್ತೀನಿ ಅಂತ ಅಲ್ವಾ? 200 ಬಂದು 223 ಬಂದಿದೆ. ಪ್ರೈವೇಟ್ ಕಂಪ್ಲೇಂಟ್ ಹೋದ್ರೆ ಏನ್ ಮಾಡ್ಬೇಕು ಅಂತ ಇಂಥ ಕೇಸ್ಗಳಲ್ಲಿ ಮ್ಯಾಜಿಸ್ಟ್ರೇಟ್ ಸಂಬಂಧಪಟ್ಟ ತನಿಖಾಧಿಕಾರಿಯಿಂದ ವರದಿ ತೋರಿಸಿಕೊಳ್ಳತಕ್ಕದ್ದು, ಸಂಬಂಧಪಟ್ಟ SP ಇಂದ ವರದಿ ತೋರಿಸಿಕೊಳ್ಳತಕ್ಕದ್ದು. ಆ ವರದಿ ಎಲ್ಲ ಪಕ್ಕ ಹೆಂಗ್ ಬರಿಬೇಕಾ ಬರೆದಿರ್ತಾರೆ. ನಮ್ದೊಂದು ಅರ್ಜಿ ಇರ್ತದಷ್ಟೇ. ಯಾವುದು ಯಾವಾಗ ಮೇಲ್ನೋಟಕ್ಕೆ ಟು ಪ್ರೊಸೀಡ್ ಫರ್ದರ್ ಅಂಡರ್ ಸೆಕ್ಷನ್ 204 ಟು ಇಶ್ಯೂ ಪ್ರೊಸೆಸ್ ಹೆಂಗಾಗುತ್ತೆ? ಈಗ ಮೇಲ್ನೋಟಕ್ಕೆ ಯಾವ್ದು ಕಾಣಿಸುತ್ತೆ? ದಟ್ಸ್ ದ ಎಂಡ್ ಆಫ್ ಮೈ ಕಂಪ್ಲೇಂಟ್ ಆಸ್ ಫಾರ್ ಅಸ್. ದೇಶದಲ್ಲಿ ಆಲ್ಮೋಸ್ಟ್ ಆಲ್ ಕೇಸಸ್ 3 to 7 years ಅಲ್ವಾ? ಎಲ್ಲರೂ ಮರ್ಡರ್ ಮಾಡ್ಕೊಂಡ್ ಬರ್ತಾರೆ ಸರ್ ನಿಮ್ಮ ಹತ್ರ. ನೀವು ಕಾಸು ಕೊಡೋದೇ 3 ರಿಂದ 7 ವರ್ಷ.
ಯಾಕಂದ್ರೆ ಬೇಲ್ ಕೊಡ್ಸ್ಬಿಡ್ತೀರ ದಿನ ಬಂದಾಗ ಹ್ಯಾವ್ ಸಮ್ ಈಸಿ ಮೂಡ್ಸ್ ಬಾಸ್. ನೀವು ಏನ್ ನಾವೇನ್ ಕಟ್ಟೆ ಹಾಕೋದೇನಿದೆ ಅಲ್ವಾ? ಹೋಗ್ತಾನೆ ಸರ್, ನಿಮಗೆ ನಿಮ್ಮ ನಿಮ್ಮದು ಜಮೀನು ಇದೆಯಲ್ಲ, ನಿಮ್ಮ ಆರ್ಟಿಸಿ ನಾಳೆ ನಿಮ್ಮ ಹೆಸರು ಚೇಂಜ್ ಆಗಲಿ, ಹುಚ್ಚ ಉಳ್ಕೊಳ್ಳಲ್ಲ. ನೀವು ಲಾಯರ್ ಆಗಿದ್ರು ಫುಲ್ ಹುಚ್ಚ ರಾಜ ಸಿಂಹ ಆಗ್ಬಿಡಲ್ಲ. ರಾಜ ಸಿಂಹ ಎರಡನೇ ಕಶಿಪು ಹ್ಯಾಸಿ ಬಂದೆ, ಹೌದಾ? ಹಂಗೆ ನಿಂತ್ಕೊಂಡಿದ್ದೀರಾ ನೀವು ಕ್ಲೈಂಟ್ಗೆ? ಯಾವುದೇ ಸರ್ that tells about your profession. I am not telling you, ನನಗೆ ಗೊತ್ತಿಲ್ಲ ನೀವು ಯಾರು ಅಂತ, ನೀವು ನಿಂತಿದ್ದೀರ ನನಗೆ ಗೊತ್ತಿಲ್ಲ. ಐ ಆಮ್ ಟಾಕಿಂಗ್ ಟು ಯು, ನಿನ್ನ ಆತ್ಮ ಮಾತಾಡ್ತಾ ಇದ್ದೀನಿ. ಹಂಗೆ ನಿಂತಿದ್ರಿ. ಅದೇ ತರ ನಮ್ಮ ಅಣ್ಣ ತಮ್ಮಂದನ್ನ ಅರೆಸ್ಟ್ ಮಾಡಿದ್ರೆ ಯಾವ ಕೆಪಾಸಿಟಿ ನೀವು ಪಟಾಪಟ್ ಫ್ಯಾಮಿಲಿ ಕೈ ಹಾಕ್ತೀರ ಯಾವ ತರ ಇನ್ ಯಾವ ಫ್ಯಾಮಿಲಿಗೂ ಅಂತ ಕೇಳಿದ್ರೆ ಗೊತ್ತಿಲ್ಲ, ಹೌದಾ? ಇನ್ನೊಂದು ನೋಡಿ, ದೇಶಾದ್ಯಂತ ಎಲ್ಲರಿಗೂ ಸಹಾಯ ಆಗಲಿ ಅಂತ ದೇಶದ ಯಾವ ಮೂಲೆಯಲ್ಲಿ ಬೇಕಾದ್ರೆ FIR ಹಾಕ್ಬೋದಂತೆ. ಮೇಲ್ನೋಟಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ನಾವೇನು ಆನೇಕಲ್ ಪೊಲೀಸ್ ಸ್ಟೇಷನ್ ಹೋಗ್ಬೇಕಾಗಿಲ್ಲ, ಮೇಡಮ್ ಹತ್ರ ಹಿಂದೆ ಹೋಗಂಗೇ ಇಲ್ಲ. ನಾವು ಹಾಕ್ತೀವಿ ಮಣಿಪುರಲ್ಲಿ, ಆನೇಕಲ್ಲಲ್ಲಿ ಯಾವ್ದು ಅಫೆನ್ಸ್ಗೆ ಮಣಿಪುರದಲ್ಲಿ ಹಾಕ್ತೀವಿ ನಾವು FIR. ಚೆನ್ನಾಗಿದೆ ಅಲ್ವಾ ಸರ್? ಯಾಕೆ ಸರ್ ಇದನ್ನು ಮಾಡಿದ್ರು? ಈಗ ಆಲ್ರೆಡಿ ಅಮೆಂಡ್ ಮಾಡಿದ್ದಾರೆ. ವಾಟ್ಸಪ್ ಮೂಲಕ ಕಂಪ್ಲೇಂಟ್ ಕೊಡ್ಬೋದು, ಮೇಲ್ ಮೂಲಕ ಕಂಪ್ಲೇಂಟ್ ಕೊಡ್ಬೋದು, ಮೆಸೇಜ್ ಮೂಲಕ ಕಂಪ್ಲೇಂಟ್ ಕೊಡ್ಬೋದು, ಪೋಸ್ಟ್ ಮೂಲಕ ಕಂಪ್ಲೇಂಟ್ ಕೊಡ್ಬೋದು. ಮತ್ತೆ ಏನಕ್ಕೆ ಎಲ್ಲಿ ಬೇಕಾದ್ರೆ FIR ಹಾಕ್ಬೋದು ಅಂತ ಮಾಡಿದ್ರು ಯೋಚನೆ ಮಾಡ್ಬೋದು. ಇಷ್ಟು ಸರಳ ಮಾಡ್ಬಿಟ್ರು. ಸ್ಟೇಷನ್ಗೆ ಹೋಗ್ಬೇಕಾಗಿಲ್ಲ, ನಾನು ವಾಟ್ಸಪ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೋದು ಅಂತ ಅಮೆಂಡ್ ಮಾಡಿದ್ದಾರೆ. BNSS ಅಮೆಂಡ್ ಇದೆ. ಹಂಗಿದ್ರು ದೇಶದ ಯಾವ ಮೂಲೆಗಳು ಯಾಕೆ ಕಂಪ್ಲೇಂಟ್ ಕೊಡ್ಬೇಕು ಅಂತ ಮಾಡಿದ್ರು ಯೋಚನೆ ಮಾಡಿ. ಯಾರಿಗೆ ನ್ಯಾಷನಲಿಸ್ಟ್ ಅಪ್ರೋಚ್ ಇರುತ್ತೆ ಅವರು ಎಲ್ಲರೂ ನ್ಯಾಷನಲಿಸ್ಟ್ ಕಡೆ ಕರ್ಕೊಂಡು ಹೋಗ್ತಾರೆ. ಐ ಆಮ್ ನಾಟ್ ಇನ್ ಫೇವರ್ ಆಫ್ ಎನಿ ಪಾರ್ಟಿ ಆರ್ ಅಗೇನ್ಸ್ಟ್. ಐ ಆಮ್ ಇನ್ ಫೇವರ್ ಆಫ್ ರೂಲ್ ಆಫ್ ಲಾ. ಐ ಆಮ್ ಇನ್ ಫೇವರ್ ಆಫ್ ಕಾನ್ಸ್ಟಿಟ್ಯೂಷನ್ ಬಿಕಾಸ್ ದಟ್ ಮೇಡ್ ಮೈ ಲೈಫ್. ನನ್ನ ಜೀವನ ಕಟ್ಟಿಕೊಟ್ಟಿರೋದು ಅದು. Is it not for your life? Yes. Then I am talking your story actually and my story also. ಮೊದಲು CBI ನವರು ಬರ್ತಿದ್ರು ಡೆಲ್ಲಿಯಿಂದ ಮೈಸೂರಲ್ಲಿ ಅರೆಸ್ಟ್ ಮಾಡೋಕೆ. ಈಗ ಯಾವ ಸಬ್ ಇನ್ಸ್ಪೆಕ್ಟರ್ ಬೇಕಾದ್ರೆ ಯಾಕೆ ಅವನಿಗೆ ಪ್ರಿಲಿಮಿನರಿ ಎನ್ಕ್ವೈರಿ ಪವರ್ ಇದೆ. 14 ದಿನ 0 FIR ಅಂತ ಮಾಡಿದಾರಲ್ಲ, ಅವನಿಗೂ ಪವರ್ಸ್ ಕೊಟ್ಟಿದ್ದಾರೆ 14 ದಿನ. ನಾನು ಹೇಳಿ ನಿಮ್ಮಲ್ಲಿ ಸದ್ಭಾವ ಇದ್ದಿದ್ರೆ, ನೀವು ಮಾಡಿದ ಕಾನೂನು ದೇಶದ ಜನರಿಗೆ ಅನುಕೂಲ ಆಗಲಿ ಅಂತಿದ್ದಿದ್ರೆ ದೇಶದ ಯಾವ ಮೂಲೆ ಬೇಕಾದ್ರೆ FIR ಹಾಕ್ಬೋದು. ಆದ್ರೆ FIR ನ ಜ್ಯೂರಿಸ್ಡಿಕ್ಷನ್ ಪೊಲೀಸ್ಗೆ ಕಳಿಸ್ಬೇಕು ಅಂತ ಮಾಡಬೇಕಾಗಿತ್ತು. ಅವನಿಗೆ 14 ದಿನದ ತನಿಖಾ ಅಧಿಕಾರ ಕೊಡಬೇಕಾಗಿತ್ತು. ಫಾರ್ ಎಕ್ಸಾಂಪಲ್, ಈಗ ನೀವು ಇಲ್ಲಿ ಆನೇಕಲ್ಲಲ್ಲಿ ಒಂದು ಸೈಟ್ ಮಾಡ್ತೀರಾ ಸರ್, ರಿಜಿಸ್ಟರ್ಗೆ ನೀವು ಏನೋ 10 ಲಕ್ಷ ಜಾಸ್ತಿ ಕೇಳ್ತೀರೋ ಏನೋ ಒಟ್ಟಿ ಒಂದು ಭಿನ್ನಾಭಿಪ್ರಾಯ ಬರುತ್ತೆ. ಅವನು ಮಿಜೋರಾಂ ಅಲ್ಲಿ ಇನ್ನೂ ದೂರ ಬೇಕಾದ್ರೆ ತಗೊಂಡೋಗಿ, ಮೇಘಾಲಯ ಇನ್ನೂ ಹಿಂದಕ್ಕೆ ಬೇಕಾದ್ರೆ ತಗೊಂಡೋಗಿ, ಅಲ್ಲಿಂದ ನಾಗಾಲ್ಯಾಂಡ್ ಅಲ್ಲಿ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗ್ತಾನೆ FIR. ಅವನು ನಿಮಗೆ ವಾಟ್ಸಪ್ ಮೂಲಕ ಸಮನ್ಸ್ ಕಳ್ಸ್ತಾನೆ. ಅದು ಕಳಿಸ್ಬೋದಲ್ಲ ವಾಟ್ಸಪ್ ಮೂಲಕ ಬರದೇ ಇದ್ರೆ ನಿಮ್ಗೆ ವಾರೆಂಟ್ ತಗೋತೀನಿ ಅಂತ. ನೀವು ಆನೇಕಲ್ದು ಸೈಟ್ ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಅವನ್ನ ಕರೆಸ್ಬಿಟ್ಟು ರಾಜಿ ಮಾಡ್ಕೋತೀರೋ ಇಲ್ಲ ಮೇಘಾಲಯ ನಾಗಾಲ್ಯಾಂಡ್ ಕೇಸ್ ಕಳಿಸ್ತೀರೋ? ನಿಮ್ಮ ಮೇಲೆ ಹಾಕಿದ್ರು, ನಾಟ್ ಯುವರ್ ಕ್ಲೈಂಟ್, ನಿಮ್ಮ ಮೇಲೆ ಹಾಕಿದ್ರು. ಯು ಮೇ ಬಿ ಲಾಯರ್, ಯು ನೋ ಎವ್ರಿಥಿಂಗ್, ಐ ನೋ ಎವ್ರಿಥಿಂಗ್. ಕಾಡಾ ಕೇಸ್ ಎಲ್ಲ ಗೊತ್ತಿರ್ಬೋದು ನಮ್ಗೆ. ನನ್ನ ಮೇಲೆ ಹಾಕಿದ್ರೆ ನಾನು ಆ ರಾಜ್ಯದಲ್ಲಿ ಹೋಗಿ ಫೈಟ್ ಮಾಡಕ್ಕಾಗುತ್ತಾ? ಅಂಡ್ ವಾಟ್ ಈಸ್ ಇಸ್ ಪವರ್? ಅಲ್ಲಿ ಹೋದಾಗ 0 FIR ಕಳಿಸ್ರಿ ಆನೇಕಲ್ಗೆ ನೋಡ್ಕೊತೀವಿ ಅಂತ ಹೇಳ ಆಗಲ್ಲ ನಾನು ಕೇಳಕ್ಕೆ. ಯಾಕಂದ್ರೆ ಅವನಿಗೆ ಬಂಧಿಸುವ ಅಧಿಕಾರವನ್ನು ಕೊಟ್ಟಿದ್ದಾರೆ. 0 FIR ಹಾಕಿ ಅವನಿಗೆ ಬಂಧಿಸು. ಆನೇಕಲ್ಲಲ್ಲಿ ನಡೆಯುವ ಇನ್ಸಿಡೆಂಟ್ಗೆ ಮಿಜೋರಾಂ ಅಲ್ಲಿ ಬಂಧಿಸುವ ಅಧಿಕಾರ. ಇದನ್ನು ಕಾನೂನು ಮಾಡೋ ವಿಷಯ, ಕಾನೂನು ಮಾಡೋ ಥರ 4 ಪ್ರೊಫೆಸರ್ ಮಾಡಿರೋದು, ಲಾ ಕಮಿಷನ್ ಅಲ್ಲ. ನೋಡಿ ಸರ್, ಹೆಂಗೆ ಕೇಳ್ಕೊತಾ ಇದ್ದೀರಾ ಅಂದ್ರೆ ನೀವು ಓದೇ ಇಲ್ಲ ಅಂತ ಕಾಣ್ತದೆ. ನೀವು ಕೇಳಿಸ್ಕೊತಾ ನೋಡಿದ್ರೆ ಆಯ್ತು, ಓದಿದ್ದೀರಲ್ವಾ? ಓದಿದ್ದೀರ ತಾನೆ, ಹೇಳ್ಬೇಕಲ್ವ ಸರ್? ನಿಮ್ದೇ ಆದ ರೀತಿ ಈ ರೀತಿ ಅಲ್ಲದೆ ಇದ್ರೆ ಪೇಪರ್ ಮೂಲಕನೋ ಎಷ್ಟು ಕಾಂಟ್ಯಾಕ್ಟ್ ಇದೆ ಲಾಯರ್ ಇಲ್ದ ಕಾಂಟ್ಯಾಕ್ಟ್.
ಹೆಂಗಾவது ಅಭಿವ್ಯಕ್ತಿ ಮಾಡ್ಬೇಕಲ್ವಾ? ನಿಮ್ಮ ಅಭಿವ್ಯಕ್ತಿ ಅಷ್ಟು ಕಮ್ ಔಟ್ ಟು ದ ಸ್ಪೇಸ್ ಅಲ್ವಾ? ಆ ಸ್ಪೇಸ್ ಎಲ್ಲೆಲ್ಲಿ ಹೋಗ್ಬೇಕು, ಎಲ್ಲಿ ಸತ್ಯಕ್ಕೆ ಗ್ರೌಂಡ್ ಇದೆಯೋ ಅಲ್ಲಿ ಹೋಗ್ತದೆ. ಅಥವಾ ಒಂದು ರಿಟ್ ಪಿಟಿಷನ್, ಐ ಡೋಂಟ್ ನೋ ವಾಟ್ ಯು ಡೂ ಆಸ್ ಅ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್. You have to express. ಓದಿದ್ದೀರಲ್ವಾ, you have to express this ಅಲ್ವಾ? How a zero FIR man can ask me to come? No. Is it not fundamental right violation? Right to access justice is fundamental right. Non justice ಮಣಿಪುರದಲ್ಲಿ ಇದೆಯಾ ಅಥವಾ ಅನೇಕದಲ್ಲಿ ಇದೆಯಾ? Forcing me to go to any corner of the country for an offence said to have been committed in my native place. ಇಮ್ಯಾಜಿನ್, ಯಾವ್ದಾದ್ರು ವಿಲೇಜ್ ಹೆಸರು ತಗೊಳ್ಳಿ, ಆ ವಿಲೇಜಲ್ಲಿ ಯಾರೋ 2-3 ಜನ ಇರ್ತಾರೆ, ಕನ್ನಡ ಮಾತಾಡ್ತಾರೆ, ಇನ್ನೂ ಬರಲ್ಲ ಅಂತಾರೆ. ಅವಾಗ ರಾಜಸ್ಥಾನದಿಂದ ಬರ್ತದೆ ಸಮನ್ಸ್. ಅಲ್ಲಿ ಹೋಗಿ ಅರೆಸ್ಟ್ ಆಗ್ಬಿಟ್ರೆ ಲೋಕಲ್ ಅವನ ಮ್ಯಾಜಿಸ್ಟ್ರೇಟ್ ಏನಾದ್ರೆ ಪ್ರಾಸಿಕ್ಯೂಟರ್ ಹೇಳೋದು ಅಂತ ಲೋಕಲ್ ಶೂರಿಟಿ ಕೊಡಪ್ಪ ಅಂದ್ರೆ ಕೊಟ್ಟರೆ ನೀವು ಲೋಕಲ್ ಶೂರಿಟಿ. ಕರ್ನಾಟಕದಲ್ಲ ಚಲ್ತಾನ ಇದೆ, ರಾಜಸ್ಥಾನ ಲೋಕಲ್ ಶೂರಿಟಿ ಇದೆ. ನೀವು ಕಳ್ಳನೇ ಹುಡುಕ್ಬೇಕಾವ, ಕಾಸು ಕೊಡ್ತಾರೆ. ಸಿ ಹೌ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅಂದರೆ, ನಿಮ್ಮನ್ನ ಅವನು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಕೇಸ್ ಹಾಕಕ್ಕ ಬದಲು, ಹೇಗೆ ನೀವು ಈಗ ಪ್ರೊನೋಟು ಇದೆ, ಚೆಕ್ಕು ಇದೆ, ಪ್ರೊನೋಟ್ ಹಾಕಲ್ಲ ನೀವು. ಪ್ರೊನೋಟ್ಗೆ ಹಾಕಿದ್ರೆ ಕೋರ್ಟ್ ಫೀ ಆಗುತ್ತೆ ಅಂತ ಚೆಕ್ ಪ್ರೆಸೆಂಟ್ ಮಾಡ್ತೀರಾ, ಚೆಕ್ ಕೇಸ್ ಹಾಕ್ತೀರಾ. ಅಂದ್ರೆ ಇಲ್ಲಿ ಹಿಡಿದ್ರೆ ಇಲ್ಲಿ ಓಪನ್ ಆಗುತ್ತೆ ಅಂತ. ನೀವು ಕೇಸ್ ಹಾಕಿರೋದು ಜೈಲ್ ಹೋಗ್ಲಿ ಅಂತಲ್ಲ, ಕಾಸು ಬರ್ಲಿ ಅಂತ. ಸೇಮ್ ಥಿಂಗ್ ಅಲ್ವಾ ಇದರಲ್ಲಿ? ಈ ರೈಟ್ಸ್ ಕೊಟ್ಟಿರೋದ್ರಿಂದ 14 ದಿನ ಅವನನ್ನ ಅಲ್ಲಿ ಬಾ ಅಂತ ಕರೆಯುವಾಗ ಇಲ್ಲಿ ನಾನು ರಾಜಿಗೆ ಹೋಗ್ತೀನಲ್ವಾ? ಈಸ್ ಇಟ್ ನಾಟ್ ಪುಷಿಂಗ್ ಮೀ ಇಂಟು, ಇನ್ಸ್ಟೆಡ್ ಆಫ್ ಡೈರೆಕ್ಟ್ ಲಾ ಹ್ಯಾಸ್ ಟು ಡೈರೆಕ್ಟ್ ಹಿಮ್, ದಿಸ್ ಇಸ್ ಸಿವಿಲ್ ಕೇಸ್, ಗೋ ಫಾರ್ ಎ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್. ಕಾಂಟ್ರಾಕ್ಟ್ ಏನಾರು ಇದ್ರೆ ಅಂತ, ವಾಟ್ ಕೆನಾಟ್ ಬಿ ಡನ್ ಥ್ರೂ ಲಾ ವಿಲ್ ಬಿ ಅದರ್ವೈಸ್ ಡನ್ ಅನ್ನೋದಲ್ಲ ಇದು. ಹೌದು ಅನ್ಸುತ್ತಾ ಇಲ್ವಾ ಸರ್? ನಾನು ಹೇಳೋದು ಇಷ್ಟೇ ಮೆಂಟ್ ಮಾಡಿ, 0 FIR ಮಾಡಿದಿರಲ್ವಾ? 0 FIR ನ ಜ್ಯೂರಿಸ್ಡಿಕ್ಷನ್ ಪೊಲೀಸ್ಗೆ ಇಮಿಡಿಯೇಟ್ ಕೊಡಿ, ಅವನಿಗೆ ಯಾವುದೇ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡೋ ಅಧಿಕಾರ ತೆಗಿ. ಇಲ್ಲಿ ಮ್ಯಾಜಿಸ್ಟ್ರೇಟ್ ಇಲ್ಲಿ ಕೊಟ್ಟಂಗೆ ಹಳೆ ಇದ್ದಂಗೆ ಕಾಗ್ನಿಸಬಲ್, ಏನ್ ಓದಿದ್ರೆ ಅರ್ಥ ಆಗೋದಿಲ್ಲ. 14 ದಿನ ಬೇಕಾಯ್ತು, ಕಾಗ್ನಿಸಬಲ್ ನಾನ್ ಕಾಗ್ನಿಸಬಲ್ 14 ದಿನ ಬೇಕು ಜಡ್ಜ್ಮೆಂಟ್ ಕೊಡಕ್ಕೆ. ಅಂಡ್ ದೇ ಕೆನಾಟ್ ಗಿವ್ ಜಡ್ಜ್ಮೆಂಟ್, ದೇ ಕ್ಯಾನ್ ಓನ್ಲಿ ಇನ್ವೆಸ್ಟಿಗೇಟ್. Upon receiving the complaint, they have to investigate. They cannot give their judgment. 14 days ಕೊಟ್ಟಿದ್ದಾರೆ ಅವ್ರ ಜಡ್ಜ್ಮೆಂಟ್ ಕೊಡಕ್ಕೆ, ಕಾಗ್ನಿಸಬಲ್ ಅಂತ. Coupled with this 0 FIR, this is going to be a turmoil in the whole India, according to my sense of understanding. ಏನ್ ಹೇಳುತ್ತೆ ಅಂದ್ರೆ, ಇನ್ಮೇಲೆ ಅವ್ರು ಹೇಳಿದಂತೆ ಪೊಲೀಸ್ ಸ್ಟೇಷನ್ಗಳೆಲ್ಲ 14 ದಿನ ಆ ಕಡೆ 60 ಜನ ಈ ಕಡೆ 60 ಜನ ಕೂತ್ಕೊಂಡು ರಾಜಿ ಪಂಚಾಯತಿ ನಡೀತಾ ಇದೆ. ನೀವು ಲಾಯರ್ ಮಧ್ಯೆ ಹೋದ್ರೆ ನೀವು ರಾಜ್ಯ ಪಂಚಾಯತಿ ಸೇರ್ಕೋಬೇಕು ಹೊರತು ಸಿವಿಲ್ ಕೇಸ್ಗೆ ಆಗ್ತಾನೆ ಆಗ್ತೀಯ ಅಂತಂದ್ರೆ 14 ದಿನ ಆದ್ಮೇಲೆ ಬಾ. ಅಷ್ಟೊಳಗೆ ಇವೆಲ್ಲ ಮದುವೆ ಎಲ್ಲ ಆಗಿ ಮಕ್ಕಳಾಗುತ್ತೆ. 14 ದಿನ ಸಾಲದ ಪೊಲೀಸರಿಗೆ 2 ದಿನಕ್ಕೆ ಬಾಯಿ ಬಿಡಿಸ್ಬಿಟ್ಟಾರೆ. ಎಂತೆಂತ ಕೇಸಲ್ಲಿ ಟಿವಿ ಬರ್ತಾನೆ ಇದೆಯಲ್ಲ. ಆಯ್ತಾ ಸರ್? ಇದು FIR ಕತೆ. ಪ್ರಿಲಿಮಿನರಿ ಎನ್ಕ್ವೈರಿ ಪವರ್ಸ್ ಈಸ್ ಪ್ರೈಮಾ ಫೇಸಿ ಕೇಸ್ ಇದೆಯೋ ಇಲ್ವೋ ಅಂತ ನೋಡೋದು. ಸಿವಿಲ್ ಆಗಿದ್ರೆ 39(1) ಮುನ್ಸಿಪಲ್ ಸರಿ ಸಿವಿಲ್ ಜಡ್ಜ್ಗೆ. ಕ್ರಿಮಿನಲ್ ಕೇಸ್ ಆಗಿದ್ರೆ ಅಪಾನ್ ಫೈಂಡಿಂಗ್ ದ ಪ್ರೈಮಾ ಫೇಸಿ ಗ್ರೌಂಡ್ ಸಫಿಷಿಯಂಟ್, ನಾಟ್ ಪ್ರೈಮಾ ಫೇಸಿ, CRPC ಅಲ್ಲಿ ಯೂಸ್ ಮಾಡೋ ವರ್ಡ್ ಸಫಿಷಿಯಂಟ್ ಗ್ರೌಂಡ್ ಟು ಪ್ರೊಸೀಡ್ ಫರ್ದರ್ ಆದ್ರೆ ಇಶ್ಯೂ ಪ್ರಾಸೆಸ್. ಈ ಸಫಿಷಿಯಂಟ್ ಗ್ರೌಂಡ್ ಇದೆಯೋ ಇಲ್ವೋ ಅಂತ ಇವಾಗ ಮ್ಯಾಜಿಸ್ಟ್ರೇಟ್ ತೀರ್ಮಾನ ಮಾಡಲ್ಲ, ಪೊಲೀಸ್ ತೀರ್ಮಾನ ಮಾಡ್ತಾರೆ 14 ದಿನದಲ್ಲಿ. An executive is exercising judicial power. ನೀವು ಫೈಲ್ ಮಾಡಿರುತ್ತೆ ಈ ಗ್ರೌಂಡ್ ಮೇಲೆ, ನಾವು ಸರಿ ಇಲ್ಲ ಅಂತ ಆಗಲಿ ಅಥವಾ ನಮ್ಗೆ ಸಮಾಧಾನ ಸಿಗಲಿ, ಕ್ಯಾನ್ ಎ ಪೊಲೀಸ್ ಆಫೀಸರ್ ಎಕ್ಸರ್ಸೈಸ್ ದ ಮ್ಯಾಜಿಸ್ಟ್ರೇಟ್ ಪವರ್ ವಿಚ್ ಹ್ಯಾಸ್ ಬೀನ್ ಗಿವನ್ ಅಂಡರ್ 204 ಇನ್ ದ ಸೇಮ್ ಫ್ಯಾಷನ್ ಅಂಡರ್ FIR ಹಾಕ್ಬೋದಾ ಇಲ್ಲ? ಓಕೆನಾ ಸರ್? ನೆಕ್ಸ್ಟ್ ಮುಂದಕ್ಕೆ ಹೋಗಿ. ನೆಕ್ಸ್ಟ್ ಇನ್ನೊಂದು FIR ಬಿಟ್ಟರೆ ಪ್ರೈವೇಟ್ ಕಂಪ್ಲೇಂಟ್ ಹಾಕ್ತೀವಲ್ಲ ನಾವು. ಪ್ರೈವೇಟ್ ಕಂಪ್ಲೇಂಟ್ ಅಲ್ಲಿ ನನ್ನ ಪ್ರಕಾರ ನೀವು ಅಕ್ಯೂಸ್ ಕಡೆ ಆಗಿದ್ರೆ BNS ಬಂದ ನಂತರ ಹಾಕುವ ಕೇಸ್ಗಳಲ್ಲಿ ನೀವು ಅಕ್ಯೂಸ್ ಅದು ಚೆಕ್ ಬೌನ್ಸ್ ಕೇಸ್ ಆಗಿರಲಿ ಯಾವುದಾದ್ರೂ ಆಗಿರಲಿ, ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗ್ಬೇಡಿ. ಸರ್ಟಿಫೈಡ್ ಕಾಪಿ ತಗೊಂಡು ಡಿಸ್ಟ್ರಿಕ್ಟ್ ಕೋರ್ಟ್ಗೆ ರಿವಿಷನ್ಗೆ ಹಾಕಿ
ಈ ಕಾರಣದಿಂದ ಹೇಳ್ತೀನಲ್ಲ, ಈ ಕಾರಣದಿಂದ ಸ್ಟೇ ಮಾಡಿ ಅಂತ ಹೇಳಿ ದೇಶದಲ್ಲಿರುವ ಎಲ್ಲ ಪ್ರೈವೇಟ್ ಕಂಪ್ಲೇಂಟ್ ಸ್ಟೇ ಆಗುತ್ತೆ. ಹೇಗೆ ಹೇಗೆ ಅಂದ್ರೆ ಸೆಕ್ಷನ್ 200 to 204 ವರೆಗೆ ಪ್ರೈವೇಟ್ ಕಂಪ್ಲೇಂಟ್ CRPC ಅಲ್ಲಿ ಇತ್ತು. ಅದನ್ನ BNSS ಅಲ್ಲಿ 223 to 227 ಮಾಡಿದ್ದಾರೆ. ಯಾವತ್ತೂ ತಂದಿಟ್ಕೊಂಡಿದ್ದಾರೆ. ಒಂದು ಸೆಂಟೆನ್ಸ್ ಮಾತ್ರ ಸೇರಿಸಿದ್ದಾರೆ. ಆಸ್ ಇಟ್ ಈಸ್ ಸೇಮ್ ಟು ಸೇಮ್ 200 to 24 ಆಸ್ ಇಟ್ ಈಸ್. 200 ಮಾತ್ರ ಒಂದೇ ಒಂದು ಸೆಂಟೆನ್ಸ್ ಸೇರಿಸ್ತಾರೆ 223. ಏನಂದ್ರೆ ವಿತೌಟ್ ಹಿಯರಿಂಗ್ ದ ಅಕ್ಯೂಸ್ಡ್ ಕಾಗ್ನಿಸನ್ಸ್ ಶಾಲ್ ನಾಟ್ ಬಿ ಟೇಕನ್. ಅಂದ್ರೆ ಅಕ್ಯೂಸ್ ನ ಹಿಯರ್ ಮಾಡಬೇಕು, ಕಾಗ್ನಿಸನ್ಸ್ ತಗೊಂಡ್ಮೇಲೆ ಬರ್ಬೇಕಾಯ್ತಲ್ಲ ಅಕ್ಯೂಸ್ ಪ್ರೋಸೆಸ್ ಕೊಟ್ಟು. ಇಲ್ಲ, ಮೊದಲನೇ ದಿನನೇ ವಿತೌಟ್ ಹಿಯರಿಂಗ್ ದ ಅಕ್ಯೂಸ್ ಕಾಗ್ನಿಸನ್ಸ್ ಶಾಲ್ ನಾಟ್ ಬಿ ಟೇಕನ್ ಅಂತ ಒಂದು ಸೆಂಟೆನ್ಸ್ ಸೇರಿಸಿದ್ರು. 190 ಟೇಕಿಂಗ್ ಕಾಗ್ನಿಸನ್ಸ್ 190 ಇತ್ತಲ್ಲ, ಹಂಗೆ ಇಟ್ಕೊಂಡು 190 ಏನ್ ಹೇಳುತ್ತೆ? ವೆನ್ ಕಾಗ್ನಿಸನ್ಸ್ ಶಾಲ್ ಬಿ ಟೇಕನ್ ಬೈ ದ ಮ್ಯಾಜಿಸ್ಟ್ರೇಟ್ ಅಪಾನ್ ರಿಸೀವಿಂಗ್ ದ ಕಂಪ್ಲೇಂಟ್. ನೋಡಿ 190 ಹಂಗೆ ಇಟ್ಕೊಂಡಿದ್ದಾರೆ, ಅಮೆಂಡ್ ಆಗಿಲ್ಲ. ಕಾಗ್ನಿಸನ್ಸ್ ತಗೋಬೇಕು ಅಂತ, ಕಾಗ್ನಿಸನ್ಸ್ ತಗೊಳಕ್ ಮೊದಲು ಅಕ್ಯೂಸ್ ನ ಹಿಯರ್ ಮಾಡಬೇಕು. ಪ್ಲೀಸ್ ಲಿಸನ್ ದಿಸ್ ವಿಲ್ ಫೆಚ್ ಯು ವೆರಿ ಗುಡ್ ಆಫ್ ಮನಿ. ರಿವಿಷನ್ ಅಲ್ಲಿ ಎಲ್ಲ ರಿವಿಷನ್ಗಳು ಸಕ್ಸಸ್ಫುಲ್ ಆಗುತ್ತೆ. ಐ ಹ್ಯಾವ್ ಸಮ್ ಅದರ್ ವೇ ಫಾರ್ ದ ಬೆನಿಫಿಷಿಯರ್ ಟು ದ ಜಡ್ಜ್. ನಾವೇ ಕೇಳೋಣ ಅವ್ರಿಗೆ, ಸರ್ಕಾರ ಕಾನೂನು ಮಾಡಿದವರು ಹೇಳಿ ಅದನ್ನ ಅಲ್ವಾ? ನೋಡಿ, ಪ್ರೈವೇಟ್ ಕಂಪ್ಲೇಂಟ್ ಮಾಡಿದ್ದೀರಿ ತಾನೇ ನೀವು? ಮಾಡಿದ್ದೀರಾ ಸರ್? ಪ್ರೆಸೆಂಟ್ ಮಾಡ್ತೀರಾ? ಪ್ರೆಸೆಂಟ್ ಮಾಡಿದಾಗ ಜಡ್ಜ್ ಏನ್ ಬರೀತಾರೆ ಸರ್? ಕಾಗ್ನಿಸನ್ಸ್ ಟೇಕನ್ ರಿಜಿಸ್ಟರ್ ಅಂತ ಬರೀತಾರೆ ತಾನೆ. ಯಾಕಂತ ಬರೀತಾರೆ ಅಂದ್ರೆ 190 ಅಲ್ಲಿ ಅಪಾನ್ ರಿಸೀವಿಂಗ್ ದ ಕಂಪ್ಲೇಂಟ್, ಅಪಾನ್ ರಿಸೀವಿಂಗ್ ದ ಕಂಪ್ಲೇಂಟ್ ಕಾಗ್ನಿಸನ್ಸ್ ಶಾಲ್ ಬಿ ಟೇಕನ್. ಈ ಆಧಾರದ ಮೇಲೆ ಕಾಗ್ನಿಸನ್ಸ್ ತಕೊಳ್ಳೋದು ಅಂದ್ರೆ ಏನು ಅಂತ ಸಾವಿರಾರು ತೀರ್ಪುಗಳು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಕೊಟ್ಟಾಗಿದೆ. ದಟ್ ಸ್ಟ್ಯಾಂಡ್ಸ್ ವ್ಯಾಲಿಡ್ ಈವನ್ ನೌ ಬಿಕಾಸ್ ನೋ ಚೇಂಜಸ್ ಫಾರ್ 190. ನೋ ಚೇಂಜಸ್, ಎನಿಥಿಂಗ್, ಎನಿ ಕಾನೂನು ಯಾವುದು ಚೇಂಜ್ ಆಗಿಲ್ಲ. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ? ಸಾವಿರಾರು ಸಲ ಹೈಕೋರ್ಟ್ ಏನ್ ಹೇಳಿದೆ? ವಿತೌಟ್ ಟೇಕಿಂಗ್ ದ ಕಾಗ್ನಿಸನ್ಸ್ ಟೇಕನ್ ಅಂತ ಬರ್ದಿಲ್ಲ, ರಿಜಿಸ್ಟರ್ ಮಾತ್ರ ಬರ್ದಿದ್ದಾರೆ. ಕಂಪ್ಲೇಂಟ್ ನ ಎಕ್ಸಾಮಿನ್ ಮಾಡಿದ್ದಾರೆ. ಅದ್ರ ಅರ್ಥ ಕಾಗ್ನಿಸನ್ಸ್ ತಕ್ಕೊಳ್ಳದೆ ವಿಟ್ನೆಸ್ ನ ಕಂಪ್ಲೇಂಟ್ ನ ಎವಿಡೆನ್ಸ್ ಮಾಡಿದ್ರಿಂದ ಇದು ರದ್ದಾಗುತ್ತೆ ಅಂತ ಕೊಟ್ಟಿದ್ದಾರೆ ತೀರ್ಪುಗಳು. ರಿಸೀವಿಂಗ್ ದ ಕಂಪ್ಲೇಂಟ್ ಇದುವರೆಗೂ ಕೊಟ್ಟಿರೋ ಎಲ್ಲ ತೀರ್ಪುಗಳು. ಅದು ತಕೊಂಡ ನಂತರ ಕಾಗ್ನಿಸನ್ಸ್ ಅಂದ್ರೆ ಏನ್ ಗೊತ್ತಾ ಸರ್? ಏನೋ ದೊಡ್ಡ ಸಂಸ್ಕೃತವಾದ ಏನಲ್ಲ ಅದು. ಕಾಗ್ನೈಸ್, ಈಗ ನಾನು ನೋಡ್ತಾ ಇದೀರಲ್ವಾ, ಯು ಆರ್ ಕಾಗ್ನೈಸಿಂಗ್ ಮೈ ಬಾಡಿ, ಗಮನಕ್ಕೆ ತಗೋತಾ ಇದೀರಾ ಅಂತ. ಯು ಆರ್ ಕಾಗ್ನೈಸಿಂಗ್ ದಿಸ್, ಯು ಆರ್ ಕಾಗ್ನೈಸಿಂಗ್ ದಿಸ್. ರೆಕಗ್ನೈಸಿಂಗ್ ಇಲ್ವಾ ಸರ್? ರೆಕಗ್ನೈಸ್ ಮಾಡಿ, ರೆಕಗ್ನೈಸ್ ಮಾಡಪ್ಪ ಇದು ಸ್ಪೀಕರ್ ಏನೋ ಅಂತೀವಲ್ವಾ? ರೆಕಗ್ನೈಸ್ ಅಲ್ಲಿ ಆರ್ಯ ತೆಗಿರಿ. ಕಾಗ್ನೈಸ್ ಅಂದ್ರೆ ರೆಕಗ್ನೈಸ್ ಅಂದ್ರೆ ಲೀಗಲ್ ವರ್ಡ್ ಅಲ್ಲಿ ಆರ್ಯ ತೆಗೆದುಬಿಟ್ರೆ ಆಯ್ತು. ಕಾಗ್ನೈಸ್, ಕಾಗ್ನೈಸ್ ಮಾಡ್ತಾನೆ ಅವನು. ಫಸ್ಟ್ ಮ್ಯಾಜಿಸ್ಟ್ರೇಟ್ ತನ್ನ ಮುಂದೆ ಬಂದ ಕಂಪ್ಲೇಂಟ್ ಮೇಲೆ ಅವನ ಗಮನಕ್ಕೆ ಬಂತು ಅಂತ ಅಷ್ಟೇ. ಇದು ಸುಪ್ರೀಂ ಕೋರ್ಟ್ ಹೇಳಿರೋ ಪದ ನಾನು ಹೇಳಿದ್ದು, ದೊಡ್ಡ ಇಸೋಟರಿಕ್ ವರ್ಡ್ ಏನಪ್ಪ. ಅವನ ಗಮನಕ್ಕೆ ಬಂತು ಅಂತ, ಅವನ ಗಮನಕ್ಕೆ ಬರುವ ಮೊದಲೇ ಅಕ್ಯೂಸ್ ನ ಹಿಯರ್ ಮಾಡಬೇಕು ಅಂತ ಹೇಳಿ. ಅಂದ್ರೆ ಅಲ್ಲಿ ಇರ್ತಾವಲ್ಲ ಫೈಲ್ ಮಾಡಿದಾಗ ಆಫೀಸ್ ಕ್ಲರ್ಕ್ ಅಂತ ಇರ್ತಲ್ಲ, ಆಗ್ಲೇ ಹಿಯರ್ ಮಾಡ್ಬೇಕು. ಕಾನೂನು ಪ್ರಕಾರ ನೀವು ಓದಿ 223 227 ಓದಿ. ಬಿಫೋರ್ ಟೇಕಿಂಗ್ ದ without taking the cognizance you cannot examine the witness. Without examining the witness you cannot issue the process. ಹೌದಾ? ಮತ್ತೆ ಪ್ರೋಸೆಸ್ ಕೊಡಬೇಕು ಮೊದಲು ಎವಿಡೆನ್ಸ್ ಆಗಿರ್ಬೇಕು. ಎವಿಡೆನ್ಸ್ ಆಗಕ್ಕೆ ಮೊದಲು ಕಾಗ್ನಿಸನ್ಸ್ ಆಗಬೇಕು. ಅಕ್ಯೂಸ್ ನ ಹಿಯರ್ ಮಾಡೋದು ಎಲ್ಲಿಂದ ಇಲ್ಲಿ? ಅವನ್ನ ಕರ್ಸೋದು ಯಾವ ಪ್ರೋಸೆಸ್ ಮೇಲೆ? 204 ಏನ್ ಹೇಳ್ತಾ ಇದೆ? ಅಪಾನ್ ಫೈಂಡಿಂಗ್ ದ ಪ್ರೈಮ್ ಆಫ್ ಹಿಸ್ ಕೇಸ್ ಆರ್ ಸಫಿಷಿಯಂಟ್ ಗ್ರೌಂಡ್, ಅಪಾನ್ ಫೈಂಡಿಂಗ್ ದ availability of sufficient ground, magistrate shall issue the process or dismiss the complaint alva. Upon finding it, he has to examine the witness first. Before that he has to take the cognizance. ಕಾನೂನು ಹೇಳ್ತದೆ ಕಾಗ್ನಿಸನ್ಸ್ ತಗೊಳಕ್ ಮೊದಲೇ ಅಕ್ಯೂಸ್ ನ ಕೇಳಿ. ಈಗ ನೀವೇನ್ ಮಾಡ್ತೀರಾ ರಿವಿಷನ್ ಅಲ್ಲಿ? ಸ್ವಾಮಿ ನನ್ನ ಕೇಳೇ ಇಲ್ಲ, ನನ್ ಕರೆದೇ ಇಲ್ಲ, ಸಮನ್ಸ್ ಕೊಟ್ಟ. ಈಗ ಅವರೇನ್ ಮಾಡ್ತಾರೆ ರಿವಿಷನ್ ಪವರ್ಸ್ ಅಲ್ಲಿ? ಮುಚ್ಕೊಂಡು ಕೊಡ್ತಾರೆ ಅಷ್ಟೇ. ಈಸ್ ಬೌಂಡ್ ಬೈ ಲಾ, ಈ ಮೇ ಬಿ ವಾಟ್ ಎವರ್.
ರೂಲರ್ಸ್ ಲಾ ಅಲ್ವಲ್ಲ, ರೂಲ್ ಆಫ್ ಲಾ ತಾನೇ ಇಂಡಿಯಾದಲ್ಲಿ ಇರೋದು. ರೂಲರ್ಸ್ ಲಾ ಇದೆಯಾ? ಡಿಜೆ ರೂಲ್ ಮಾಡ್ಬೋದು, ಹೈಕೋರ್ಟ್ ಅವ್ರು ಮಾಡ್ಬೋದು, ಅಫ್ಕೋರ್ಸ್ ಕಾನ್ಸ್ಟಿಟ್ಯೂಷನ್ ಕೋರ್ಟ್, ಕಾನ್ಸ್ಟಿಟ್ಯೂಷನಲ್ ಮೌತ್ ಪೀಸ್. ಒಟ್ಟಿನಲ್ಲಿ ಈಗ ಅವ್ರೇನ್ ಮಾಡ್ತಾರೆ, ರಿವಿಷನಲ್ ಪವರ್ಸ್ ಕೆಳಗೆ ಸರ್ ನಿಮ್ ಗ್ರೌಂಡ್ ಇದೆಯಾ ಸ್ಟೇ ಮಾಡಿ ಹಾಕ್ತಾರೆ. ಪ್ರೋಸೆಸ್ ಕೊಡುವ ಎಲ್ಲ ಪ್ರೈವೇಟ್ ಕಂಪ್ಲೇಂಟ್ಗಳಲ್ಲಿ ಅಕ್ಯೂಸ್ ನ ಹಿಯರ್ ಮಾಡಕ್ಕೆ ಆಗದೇ ಇರುವಂತಹ ಇಂಪಾಸಿಬಿಲಿಟಿಯನ್ನ ಮಾಡಿದ್ದಾರೆ ಈ ಅಮೆಂಡ್ಮೆಂಟ್ ಅಲ್ಲಿ. ಎಲ್ಲ ದೇಶಾದ್ಯಂತ ಎಲ್ಲರೂ ರಿವಿಷನ್ ಹಾಕ್ಬಿಟ್ಟು ಎಲ್ಲ ಸ್ಟೇ ಆಗ್ಬಿಟ್ಟು ನಾವೇನ್ ಮಾಡೋಣ ಸರ್, ನಾವು ಕಾಗ್ನಿಸೆನ್ಸ್ ತಗೊಳ್ಳಿ ಹೆಂಗೆ ಸರ್ ಪ್ರೋಸೆಸ್ ಕೊಡೋದು ಅಂತ ಮ್ಯಾಜಿಸ್ಟ್ರೇಟ್ ನಾವೇನ್ ಮಾಡೋಣ ಸರ್, ಆ ಕಾನೂನು ಪ್ರಕಾರ ಅಕ್ಯೂಸ್ ನ ಹಿಯರ್ ಮಾಡ್ಬೇಕು ಕೊಟ್ಬಿಟ್ಟವ್ರೆ ಪ್ರೋಸೆಸ್ ನ. ದಿಸ್ ಸಿಚುವೇಶನ್ ವಿಲ್ ಕಮ್. ಹೌದಾ ಸಾಕ ಸರ್ ಮಾತಾಡೋಣ. ಇನ್ನೊಂದೈದು ನಿಮಿಷ ರಿಮಾಂಡ್ ನೋಡಿ, 15 days, ಫಸ್ಟ್ 15 days ಪೊಲೀಸ್ ಕಸ್ಟಡಿ ಕೊಡ್ಬೋದಾಗಿತ್ತು. ಈಗ ಚಾರ್ಜ್ ಶೀಟ್ ಹಾಕೋವರೆಗೂ 60 days ಇರ್ಬೋದು, 90 days ಇರ್ಬೋದು, ಡಿಪೆಂಡಿಂಗ್ ಆನ್ ದ ಅಫೆನ್ಸ್. ಅಲ್ಲಿವರೆಗೂ 15 ದಿನ ಯಾವಾಗ ಬೇಕಾದ್ರೆ 3 ದಿನ ತಗೊಂಡು ಚಾರ್ಜ್ ಶೀಟ್ ಹಾಕೋವರೆಗೂ ಅಕ್ಯೂಸ್ ನ ಎತ್ಕೋಯ್ತೀನಿ 2 ದಿನ ಅನ್ನೋ ಭಯದಲ್ಲಿ ಅವನ್ನ ಇರಿಸಿರ್ಬೋದು. ಮೊದಲನೇದು. ಎರಡನೇದಾಗಿ ಏನ್ ಮಾಡಿದ್ದಾರೆ ಅಂದ್ರೆ ಪ್ರಾವಿಸನ್ದಲ್ಲಿ ಏನ್ ಮಾಡಿದ್ದಾರೆ, ಮೊದಲಿತ್ತಲ್ಲ CRPC ಅಲ್ಲಿ, ಆಫ್ಟರ್ 15 days the magistrate or court shall remand the accused to any custody other than police custody ಅಂತಿತ್ತು. ಆ ಸೆಂಟೆನ್ಸ್ ತೆಗೆದುಬಿಟ್ರಿ. ಈಗ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಏನು, ಪಾರ್ಲಿಮೆಂಟ್ ಅಲ್ಲಿ 15 ದಿನ ಅಷ್ಟೇ ಪೊಲೀಸ್ ಕಸ್ಟಡಿ ಕೊಡೋಕೆ ನಾವು ಮಾಡಿರೋದು ಅಂತ ಹೇಳ್ತಾರೆ. ಲಾ ಏನ್ ಹೇಳುತ್ತೆ, 15 ದಿನ ಯಾವಾಗ ಬೇಕಾದ್ರೆ ತಗೋಬಹುದು ಅಂತ ಹೇಳ್ತಾರೆ. ಅದು ರೈಟ್ ಫುಲ್ ಆಗಿ ಆಯ್ತು. ಮ್ಯಾಜಿಸ್ಟ್ರೇಟ್ ಆಫ್ಟರ್ 15 days ರಿಮಾಂಡ್ ದ ಅಕ್ಯೂಸ್ ಟು ಎನಿ ಕಸ್ಟಡಿ ಅದರ್ ದನ್ ಪೊಲೀಸ್ ಕಸ್ಟಡಿನ ತೆಗೆದ್ಬಿಟ್ರು. ತೆಗೆದಿರೋದು ಪ್ರಿಸಂಪ್ಷನ್ ಏನು, ವಾಟ್ ಯು ಪರ್ಸೀವ್ ತೆಗೆದಿರೋದು, ಯು ಕ್ಯಾನ್ ಗಿವ್ ಇಟ್ ಟು ಪೊಲೀಸ್ ಕಸ್ಟಡಿ ಆಲ್ಸೋ, ಎನಿ ಅದರ್ ಕಸ್ಟಡಿ ಪೊಲೀಸ್ ಕಸ್ಟಡಿ ಆಲ್ಸೋ. Then one must be remanded even after 15 days to remand to police custody. Then he has to go to the writ petition. Then he has to go to the Supreme Court. Then Supreme Court has to say this is the interpretation. ಅಲ್ಲಿವರೆಗೂ ಕಾಮನ್ ಮ್ಯಾನ್ ಸಾಯ್ತಾ ಇರಬೇಕಿದೆ. ಇದು ಕಾನೂನು ಮಾಡೋ ರೀತಿನ ಸರ್. ಯಾಕೆ ಸರ್ ತೆಗೆದ್ರು ಬಂತದ್ನ? ಅದರ್ ದ್ಯಾನ್ ಪೊಲೀಸ್ ಕಸ್ಟಡಿನ ಯಾಕೆ ತೆಗೆದ್ರು? ಅವ್ರು ಯಾಕೆ ತೆಗೆದ್ರು ಅಂದ್ರೆ 90 days ಅಲ್ಲಿ ಯಾವಾಗ ಬೇಕಾದ್ರೆ ಕಸ್ಟಡಿ ಕೊಡ್ಬೋದಲ್ಲ, 15 ದಿನ ಅದಕ್ಕೆ ತೆಗೆದಿದ್ದಾರೆ. ಆದ್ರೆ ತೆಗಿವಾಗ ಸರಿಯಾಗಿ ತೆಗಿಬೇಕಲ್ವಾ? ನಾಟ್ ಎಕ್ಸೀಡಿಂಗ್ 15 days at any cost. ಓವರ್ ಆಲ್ 90 days or 60 days ಅಂತ ಹೇಳ್ಬೇಕಾಗಿತ್ತಲ್ವಾ? ಅದು ಹೇಳಿಲ್ಲ ನೋಡಿ. ಸೊ ದೀಸ್ ಆರ್ ಆಲ್ ಕಮ್ಸ್ ಇನ್ ಯುವರ್ ಬಿಫೋರ್ ಯು ಬೈ ಯು ಪ್ರಾಕ್ಟೀಸಿಂಗ್ ಇನ್ ಡೇ ಟು ಡೇ ಅಂಡ್ ಅನ್ಲೆಸ್ ಯು ಥರೋಲಿ ಪ್ರಿಪೇರ್. ನೀವು ನೋಡಿ, ಈಗ ಹೊಸದಾಗಿ ಒಂದು ಅಫೆನ್ಸ್ ಹೊಸದಾಗಿ ಒಂದು ಪನಿಷ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾವುದು? ಕಮ್ಯುನಿಟಿ ಸರ್ವಿಸ್. ಏನ್ ಸರ್ ಎಲ್ಲಿದೆ ಸರ್ ಇಂಟರ್ಪ್ರಿಟೇಷನ್? ಇದೆ, ಅದು ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಲ್ಲಿ ಇದೆ. ಆ ಮಕ್ಕಳಿಗೆ ಕೊಡುವಂತದ್ದು. ಇಲ್ಲಿ ಮಕ್ಕಳನ್ನ ಕರ್ಕೊಂಡೋಗಿ ಕೇರಿಂಗ್ ಸೆಂಟರ್ ಬಿಟ್ಟಂಗೆ ಇವ್ರು ಕುಡುಕರನ್ನ ಇವ್ರನ್ನ ಡಿಫಾರ್ಮೇಶನ್ ಮಾಡೋದನ್ನ ಕೇರಿಂಗ್ ಸೆಂಟರ್ ಇಡೋದ? ಕಮ್ಯುನಿಟಿ ಸರ್ವಿಸ್ ಜುಲೈ 1ನೇ ತಾರೀಕಿಂದ ಕಾನೂನು ಜಾರಿಗೆ ಬಂದಿದೆ. ಆದ್ರೆ ಇವತ್ತು ಜಡ್ಜ್ ಆಗಿದ್ರೆ ಜುಲೈ 1ನೇ ತಾರೀಕು ಯಾವ್ದಾದ್ರು ಕೇಸ್ ಹುಡುಕಿ ಕಮ್ಯುನಿಟಿ ಸರ್ವಿಸ್ ಅಂತ ಆರ್ಡರ್ ಮಾಡ್ತಾ ಇದ್ದಾರೆ. ಉತ್ತರ ಕೊಡಿ ಇವಾಗ. ಜುಡಿಷಿಯಲ್ ಕಸ್ಟಡಿ ಇದ್ರೆ ಜೈಲರ್ ಸಿಸ್ಟಮ್ ಇದೆ, ರಿಲೀಸ್ ಅಂದ್ರೆ ಸಿಸ್ಟಮ್ ಇದೆ, ಬೇಗ ಬಾಂಡ್ ಕೊಟ್ಬಿಟ್ಟು ಬಿಡಿಸ್ಕೊಡೋದು. ಕಮ್ಯುನಿಟಿ ಸರ್ವಿಸ್ ಅಂದ್ರೆ ಯಾರು ಕರ್ಕೊಂಡು ಹೋಗ್ಬೇಕು? ಈಗ ಯಾವ ಅಧಿಕಾರಿ ಕರ್ಕೊಂಡು ಹೋಗ್ಬೇಕು? ಏನ್ ಶಿಕ್ಷೆ ಕೊಡ್ಬೇಕು ಅವ್ರಿಗೆ? ಕಮ್ಯುನಿಟಿ ಸರ್ವಿಸ್ ಅಂದ್ರೆ ಏನು? ಗುಡ್ಸದ, ಬಣ್ಣ ಹೊಡಿಯೋದ, ಏನ್ ಕೆಲಸ ಕೊಡೋದು ಅವ್ನಿಗೆ? ಫಾರಿನ್ ಎಲ್ಲ ಹೋಗ್ದೆ ನಾನು, ಬೇರೆ ಬೇರೆ ದೇಶದಲ್ಲಿ ಕಮ್ಯುನಿಟಿ ಸರ್ವಿಸ್ ಏನಿದೆ ಅಂತ. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ತರ ಪ್ರಾಬ್ಲಮ್ ಅಂದ್ರೆ ಕಮ್ಯುನಿಟಿ ಸರ್ವಿಸ್ ಅವನು ಮಿಸ್ಯೂಸ್ ಮಾಡ್ತಾನೆ. ಆ ಹುಡುಗಿನ ಅವ್ರ ಕಸ್ಟಡಿ ಇದ್ದಾಗ ಅದಕ್ಕೆ ಯಾರೇ ಕಂಪ್ಲೇಂಟ್ ಕೊಡ್ಬೇಕು ಅಂತ ಅಲ್ಲಿ ಕಿತ್ತಾಡ್ತಾ ಇದ್ದಾರೆ. ಇಲ್ಲಿ ಕಮ್ಯುನಿಟಿ ಸರ್ವಿಸ್ ಅಂತ ಹೇಳಿಲ್ಲ ಪ್ರಕಾಶ್, ಕಮ್ಯುನಿಟಿ ಆಫೀಸರ್ ಯಾರು ಅಂತ ಹೇಳಿಲ್ಲ. ಕಮ್ಯುನಿಟಿ ಸರ್ವಿಸ್ ನ ಎಷ್ಟು ದಿನ ಕೊಡ್ಬೇಕು, ಅವನಿಗೆ ಅವಾಗ ಊಟ ತಿಂಡಿ ಕೊಡೋರು ಯಾರು, ಯಾವ ಹೆಡ್ ಅಂತ ಹೇಳಿಲ್ಲ. ಆದ್ರೆ ಕಾನೂನು ಮಾತ್ರ 1ನೇ ತಾರೀಕಿಂದ ಜಾರಿಯಲ್ಲಿದೆ. ಯಾಕೆ ಈ ಪ್ರಾಬ್ಲಮ್ ಆಯ್ತು ಅಂದ್ರೆ ರಾಜ್ಯಗಳನ್ನ ಕಾನ್ಫಿಡೆನ್ಸ್ ತಗೊಳ್ಳಿಲ್ಲ. ಬಿಕಾಸ್ ಕಮ್ಯುನಿಟಿ ಸರ್ವಿಸ್ ಮಾಡಿಸ್ಬೇಕಾಗಿರೋದು ರಾಜ್ಯ. ಅಂಡ್ ಲಾ ಅಂಡ್ ಆರ್ಡರ್ ಇಸ್ ಸ್ಟೇಟ್ ಸಬ್ಜೆಕ್ಟ್. ಓಕೆ, ಈಗ ಲಾಸ್ಟ್ 2 ಪಾಯಿಂಟ್ಸ್ ಅಲ್ಲಿ ಮುಗಿಸ್ಬಿಡೋಣ.
ಲಾಸ್ಟ್ ಪಾಯಿಂಟ್ ಅಂದ್ರೆ ಮೊದಲನೇ ಇದರಿಂದ ಪೊಲೀಸರಿಗೆ ಏನು ಪ್ರಾಬ್ಲಮ್ ಈ ಅಮೆಂಡ್ ಇಂದ ನೋಡಿ. ಪೊಲೀಸರಿಗೆ ಆಗಲೇ ಓವರ್ಲೋಡೆಡ್. ರಾಜೇಶ್ ಇವ್ನು ಅನೇಕಲ್ಗೆ ಯಾವ ಊರಿಂದ ಟೂರವ್ರು ಬರ್ತಾರ ಸರ್, ಬೇರೆ ಕಡೆಯಿಂದ ಬರ್ತಾರಲ್ವಾ? ಯಾವ್ದೋ ಮಧ್ಯಪ್ರದೇಶದಲ್ಲಿ ಬಂದ್ಬಿಟ್ಟು ಇಲ್ಲಿ ಕೊಡ್ತಾನೆ ಒಂದು 0 FIR ಹಾಕಿ ಅಂತ. ಇಲ್ಲಿ ಬಂದಾಗ ನಾನು ಪಿಲ್ಪಾಡಾಗಾಯ್ತು, ಅದಾಯ್ತು ಇದಾಯ್ತು ಅಂತ ಹೇಳ್ತಾರೆ. ಇಲ್ಲಲ್ಲ ರಾಜಸ್ಥಾನದಲ್ಲಿ ಯಾರೋ ನಾನು ಹೊರಡ್ಬೇಕಾದ್ರೆ ಬಸ್ಸಲ್ಲಿ ಹೊಡೆದ್ಬಿಟ್ರು, ನಾನು ಟೂರ್ಗೆ ಹೊರಟಿದ್ದೆ, ಆ ಟೈಮಲ್ಲಿ ಹಿಡಿದು ಕಂಪ್ಲೇಂಟ್ ಕೊಡಕ್ ಆಗ್ಲಿಲ್ಲ, ಪುನಃ ವಾಪಸ್ ಹೋದ್ರೆ ಲೇಟ್ ಆಗುತ್ತೆ, ಅದಕ್ಕೆ ಇಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅಂತ ಇಲ್ಲಿ ಕೊಡ್ತಾನೆ ಅಂತ. ಈಗ 0 FIR ಹಾಕ್ಲೇಬೇಕು. ಎನಿವೇರ್ ಇನ್ ಇಂಡಿಯಾ ನೀವು ಸೇರ್ಕೊಂಡಿದ್ದೀರಾ, ಆನೇಕಲ್ ಸೇರ್ಕೊಂಡಿದ್ದೀರಾ, ಮಿಜೋರಾಂ ಮಧ್ಯಪ್ರದೇಶ FIR ನೀವು ಹಾಕ್ಬೇಕು. ಹಾಕಿದ್ದಷ್ಟೇ ಅಲ್ಲ, ಪ್ರಿಲಿಮಿನರಿ ಎನ್ಕ್ವೈರಿ ಏನ್ ಮಾಡಿದೀರಾ ತೋರಿಸ್ಬೇಕು. ತೋರಿಸಿದ್ದಷ್ಟೇ ಅಲ್ಲ, ಆ ರಿಪೋರ್ಟ್ ನ ಅಲ್ಲಿಯ ಚಾರ್ಜ್ ಶೀಟ್ ಪಾರ್ಟ್ ಅಂಡ್ ಪಾರ್ಸಲ್ ಆಗಿರ್ತದೆ. ಅಲ್ಲಿಯ ಚಾರ್ಜ್ ಶೀಟ್ ಪಾರ್ಟ್ ಅಂಡ್ ಪಾರ್ಸಲ್ ಆಗಿ ಆ ಕೋರ್ಟ್ ಅಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ನೀವು ಹೋಗೋದು ಆನೇಕಲ್ಗೆ ಬರಕ್ಕೆ ಕಷ್ಟ ಇರುತ್ತೆ ಈ ಸ್ಟೇಷನ್ ಹೌಸ್ ಆಫೀಸರ್. ಇವಾಗ ಮಧ್ಯಪ್ರದೇಶ, ಮಿಜೋರಾಂ, ಮಣಿಪುರ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸಾಕ್ಷಿ ಕೊಡ್ತಾ ಇವ್ರು ಕನ್ನಡ ಬರೋದು ಸರಿಯಾಗಿ ಬರಲ್ಲ, ಹಿಂದಿ ಇಂಗ್ಲಿಷ್ ಹಂಗೆ ಹೇಳ್ಬೇಕು. ಟ್ರಾನ್ಸ್ಫರ್ ಆಗುತ್ತೆ ಹೇಳ್ಬಿಡೋಣ ಹೇಳ್ದಂಗೆ. ಅಂಡ್ ಅಲ್ಲಿ ಹೋಗಿ ನೋಡಿ, ಇವಾಗ ಪ್ರಾಬ್ಲಮ್ ನೋಡಿ, ಇವರು ಸರಿಯಾಗಿ ಮಾಡಲಿಲ್ಲ, ತಡ ಮಾಡಿದ್ರು. ಏನು ಹೋಗ್ಲಿ, ಮೇಲ್ನೋಟಕ್ಕೆ ಕಾರಣಂಗೆ ಐವೋ ಮೇಲ್ನೋಟಕ್ಕೆ ಕಾರಣಂಗೆ ಮಿಸ್ಟೇಕ್ ಮಾಡ್ತಾರೆ. ಈಗ ಅದು ಪಾರ್ಟ್ ಆಫ್ ದ ಚಾರ್ಜ್ ಶೀಟ್ ಬಿಹಾರ, ಮಧ್ಯಪ್ರದೇಶ. ಈ ಮಿಸ್ಟೇಕ್ ಇಂದ ಅಲ್ಲಿ ಚಾರ್ಜ್ ಶೀಟ್ಗೆ ತೊಂದರೆ ಆಗ್ತಾ ಇದೆ. ಇವನ್ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಈಗ ಕರ್ನಾಟಕ ಪೊಲೀಸ್ ತಗೋಬೇಕು, ರಾಜಸ್ಥಾನ್ ಪೊಲೀಸ್ ತಗೋಬೇಕು. He is answerable, being a public servant, to the chief secretary or the home secretary or the director general of police in Karnataka. He is not answerable outside the Karnataka. He is a state government employee. But now you are making him answerable outside the state. ಅಂದ್ರೆ ಇದೆಲ್ಲ ಹುನ್ನಾರ. ನನ್ನ ಪ್ರಕಾರ, ನನ್ನ ಪರ್ಸನಲ್ ಪ್ರಕಾರ, ಒಕ್ಕೂಟ ವ್ಯವಸ್ಥೆನ ಶಿಥಿಲ ಮಾಡಕ್ಕೆ ಮಾಡುವಂತ ಪ್ರಯತ್ನ ಇದೆ. ರಾಜ್ಯದ್ದು ಲಾ ಅಂಡ್ ಆರ್ಡರ್ ಅದಕ್ಕೆ ಇಂಡಿಪೆಂಡೆಂಟ್ ಇತ್ತು. ಸಿಬಿಐ ಬರಬೇಕು ಅಂದ್ರೆ ರಾಜ್ಯ ಆನ್ಸರ್ ಕೊಡ್ಬೇಕಾಗಿತ್ತು. ಈಗ ಟೆರರಿಸ್ಟ್ IPC ಒಳಗೆ ಸೇರಿಸಿದ್ರು, ಎಲ್ಲರೂ ಸೇರಿಸ್ಬಿಟ್ರು. ಯಾವ್ಯಾವ್ದು ದುಂಬಿ ಗೂಂಡಾ ಕಾಯ್ದೆಗಳಿತ್ತು ಎಲ್ಲರೂ ಒಳಗೆ ಸೇರಿಸಿದ್ದಾರೆ. ಸೊ ಯಾವುದೇ FIR ಅನ್ನು, ಟೆರರಿಸ್ಟ್ FIR ಅನ್ನು ಇವನೇ ಹಾಕ್ಬೋದು. ಈಗ NIA ಹಾಕೋದಿಲ್ಲ, ಇವರೇ ಹಾಕ್ಬೋದು. ಹಾಕ್ಬಿಟ್ಟು ರಾಜಸ್ಥಾನದಿಂದ ಬರ್ತಾರೆ ಒಂದಿನ ನಿಮ್ಗೆ, ನಿಮ್ ಮೇಲೆ ಟೆರರಿಸ್ಟ್ ಕೇಸ್ ಇದೆ ಬನ್ನಿ ಅಂತ. He can come straight away to you. ಯೂನಿವರ್ಸಲ್ ಸಿವಿಲ್ ಕೋಡ್ ಮಾಡಬೇಕು, ಒಂದು ದೇಶ ಒಂದು ಕಾನೂನು ಅಂತ, ಒಂದೇ ದೇಶ ಒಂದೇ ಕಾನೂನು ಅಂತ ಮಾಡಬೇಕು ಅನ್ನೋದು ಉದ್ದೇಶ. ಫ್ಯೂಚರ್ ಒಂದು ದೇಶದಲ್ಲಿ ಒಂದೇ ಕಾನೂನು ಮಾಡಬಹುದು, ಒಬ್ಬನೇ ಇದೆ. 140 ಕೋಟಿ, 140 ಬಣ್ಣ ಇದ್ದಾರೆ, 140 ಜಾತಿ ಇದ್ದಾರೆ, 140 ಕೂಟ ಇದೆ. ಒಂದು ರಾಜ್ಯದಲ್ಲಿ ಹಸುವಿನ ಮಾಂಸನೇ ಆಹಾರ, ಇನ್ನೊಂದು ರಾಜ್ಯದಲ್ಲಿ ಅದು ಹಸು ಮಾಂಸ ನಿಷೇಧ. ಇಲ್ಲಿಗೆ ಇದು ಸರಿ, ಅಲ್ಲಿಗೆ ಅದು ಸರಿ. ಇಡೀ ಪ್ರಪಂಚಕ್ಕೆ ಹೈಯೆಸ್ಟ್ ದನದ ಮಾಂಸ ಎಕ್ಸ್ಪೋರ್ಟ್ ಮಾಡೋದು ಇಂಡಿಯಾ. ಎಕ್ಸ್ಪೋರ್ಟ್ ದುಡ್ಡು ಹೈಯೆಸ್ಟ್ ಕೊಡೋದು ಅದರಿಂದ ನಮ್ಗೆ. highest exporters are from Gujarat. Let us not go too much into problematic issues. Let us stay with the brothers. ನಮಗೆ ಸರ್ ಪಕ್ಷ, ಪಾರ್ಟಿ, ಲೀಡರ್, ಐಡಿಯಾಲಜಿ, ದೇವರು, ದೇಶ, ಪ್ರಪಂಚ ನೆಕ್ಸ್ಟ್. ಫಸ್ಟ್ ಈಸ್ ಮೈ ಕ್ಲೈಂಟ್. ಮೈ ಕ್ಲೈಂಟ್ ಈಸ್ ಮೈ ಗಾಡ್ ಫಸ್ಟ್. ಯಾಕಂದ್ರೆ ನಂಗೆ ಮಾತಾಡಕ್ಕೆ ಮೊದಲು ಊಟ ಮಾಡಿರ್ಬೇಕು, ನಂಗೆ ಶಕ್ತಿ ಇರ್ಬೇಕು. ಆ ಶಕ್ತಿ ಕೊಟ್ಟಿರೋದು ಇವ್ರು, ಹೌದಲ್ಲ? ಕಿತ್ಕೊಂಡಿದ್ದೀನ ಇವರ ಫೇಲ್ಯೂರ್ ಅಡ್ವೊಕೇಟ್. ಅವರಿಗೆ ಕಮಿಟ್ ಆಗ್ತಿರೋ ಐಡಿಯಾಲಜಿ, ಪಾರ್ಟಿಗೆ. ಯಾರು ನಿನ್ನ ಕಾಪಾಡ್ತಾ ಇದ್ದಾರೆ, ಯಾರು ನಿನ್ ಮಕ್ಕಳು, ನಿನ್ ಫ್ಯಾಮಿಲಿ ಎಲ್ಲಾನು ನೋಡ್ಕೊತಾ ಇದ್ದಾರೆ, ಕಾರಲ್ಲಿ ಓಡಾಡಿಸ್ತಾ ಇದ್ದಾರೆ. ಹೆಂಗಿದ್ರಿ ಸರ್ ನೀವು ಯಾರು? ನೀವು ಕಪಿಲ್ ಸಿಬಲ್ ಇರ್ಲಿ ಸರ್, ಮೊದಲನೇ ದಿನ ಹೆಂಗಿದ್ರಿ ಸರ್? ಏನ್ ಸರ್ ಇವತ್ತು ನಿಮ್ ಸ್ಟೈಲು? ಯಾರು ಸರ್ ಕೊಟ್ಟ? ನಿಮ್ಮ ಅಪ್ಪ ಕೊಟ್ಟ, ನಿಮ್ಮ ಅವ್ವ ಕೊಟ್ಟ ಸರ್? ಎಜುಕೇಶನ್ ಕೊಟ್ಟವರು. ಇದನ್ನ ಎವ್ರಿ ಡೇ ಈಗ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಲ್ವಾ, 2007 ನಮ್ ಕ್ಲೈಮ್ ಕೊಟ್ಟಿರೋ ದುಡ್ಡು ಮಾತಾಡ್ತಿರೋದು. 2007 ಅಂದ್ರೆ ಅದ ಅಷ್ಟೊಂದು ದುಡ್ಡು ಇತ್ತಿದೆ ಅಂತ ಹೇಳ್ತಿಲ್ಲ. ಮೊದಲನೇ ಚಪಾತಿ ಇಲ್ಲದ್ರೆ ಈಗ 3 ಚಪಾತಿ ತಿಂತೀವಿ, 3ನೇ ಚಪಾತಿಗೆ ಹೊಟ್ಟೆ ತುಂಬ್ತೀವಿ ಅಂತ ಹೇಳ್ತೀವಿ. ಮೊದಲ 2 ಚಪಾತಿದು ಕಾಂಟ್ರಿಬ್ಯೂಷನ್ ಇದೆ ಅಂತಾನೆ ಅದರಲ್ಲಿ ಹೊಟ್ಟೆ ತುಂಬೋದಕ್ಕೆ. ಹಂಗೆ 2007 ನಾವು ನೆಲದ ಮೇಲೆ ನಿಲ್ದಿದ್ರೆ ಇವಾಗ ಹೆಂಗೆ ನಿಲ್ಲಕ್ಕಾಗುತ್ತೆ? ಆ ಅಂಡರ್ಸ್ಟ್ಯಾಂಡಿಂಗ್ ಹೇಳಿ
ಏನು ಇಟ್ಟಿಲ್ಲ ದೂರಷ್ಟು. ಸೊ ಫೈನಲಿ ನೆಕ್ಸ್ಟ್ ನೋಡಿ, ಪೊಲೀಸರಿಗೆ ಪ್ರಾಬ್ಲಮ್. ದೇ ಆರ್ ಆನ್ಸರಬಲ್ ಟು ಮೇಂಟೈನ್ ದಿ 0 FIRs ಇನ್ ಪೊಲೀಸ್ ಸ್ಟೇಷನ್ ಅಂಡ್ ಆನ್ಸರಬಲ್ ಟು ಆಲ್ ದ ಪೊಲೀಸ್ ಸ್ಟೇಷನ್ ಇನ್ ಇಂಡಿಯಾ. ಯಾವ ಟೈಮಲ್ಲಿ ಯಾವನ್ ಬರ್ತಾನೋ 0 FIRಗೆ ಆನ್ಸರಬಲ್ ಟು ಹಾಕ್ಕೊಡ್ದು. ಅದಕ್ಕೆ ಏನ್ ಹೇಳ್ತಾರೆ, ನೀವು BCL ಮಾಡ್ಬಿಡ್ರಿ, BCL ಮಾಡಿ ಮಿಸ್ಟೇಕ್ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಇನ್ಕ್ವೈರಿ. ಸೊ ಪೊಲೀಸರಿಗೂ ಪ್ರಾಬ್ಲಮ್ ಆಯ್ತು ಸರ್ ಇದರಿಂದ. ಯಾಕೆ ಸರ್ ಸ್ಟೇಟ್ ಲಾ ಅಂಡ್ ಆರ್ಡರ್ ಅಂತ ಮಾಡಿರೋದು? ಲಾ ಅಂಡ್ ಆರ್ಡರ್ ಸ್ಟೇಟ್ ಸಬ್ಜೆಕ್ಟ್ ಅಂತ ಯಾಕೆ ಮಾಡಿರೋದು? ಯೂನಿಯನ್ ಸಬ್ಜೆಕ್ಟಾ? ಯೂನಿಯನ್ ಫೈನಾನ್ಸ್ ಕೊಡ್ತಾರಲ್ಲ, ವಿದೇಶಾಂಗ ನೀತಿ, ಆರ್ಮಿ, ಕರೆನ್ಸಿ, ರಿಸರ್ವ್ ಬ್ಯಾಂಕ್, ಸ್ಟೇಟ್ ಸಬ್ಜೆಕ್ಟಾ? ಮತ್ತೆ ಸ್ಟೇಟ್ ಸಬ್ಜೆಕ್ಟ್ ಯಾಕೆ ಹಾಳು ಮಾಡ್ತಾ ಇದ್ದೀರಾ? ಲಾ ಅಂಡ್ ಆರ್ಡರ್ ಏನ್ ಪ್ರಾಬ್ಲಮ್ ಆಗ್ತಿದೆ ಸ್ಟೇಟ್ ಅಲ್ಲಿ? ಅವ್ರು ಮಾಡ್ತಾ ಇದಾರಲ್ಲ. ಈಗ ಎಲ್ಲ ಪೊಲೀಸ್ ಆಫೀಸರ್ಗಳು, ಎಲ್ಲ ತನಿಖಾಧಿಕಾರಿಗಳು ಇಡೀ ದೇಶಕ್ಕೆ ರೆಸ್ಪಾನ್ಸಿಬಲ್ ಇವಾಗ. ಬಟ್ ಈಸ್ ಅಪಾಯಿಂಟೆಡ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ, ಪೇಡ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ. ಅಂದರೆ ನ್ಯಾಷನಲಿಸ್ಟ್ ಅಪ್ರೋಚ್ ಅಲ್ಲಿ ಈ ಫೆಡರಲ್ ಸ್ಟ್ರಕ್ಚರ್, ನಿಮ್ಮ ಆಕ್ಷನ್ ಎಲ್ಲ ಆ ಕಡೆ ಇದ್ದಾಗ ಫೆಡರಲ್ ಸ್ಟ್ರಕ್ಚರ್ ಇಂಡೈರೆಕ್ಟ್ ಆಗಿ ಶಿಥಿಲ ಆಗುತ್ತೆ. ಅಂಡ್ ದಿಸ್ ಇಸ್ ಒನ್ ಆಫ್ ದ ಥಿಂಗ್. Why federal structure must be there? We the people of India solemnly recognize constitute India into sovereign democratic republic. ನಮ್ದು ದೊಡ್ಡಣ್ಣ ಚಿಕ್ಕಣ್ಣ ಅಂತಿಲ್ಲ. ಪಾರ್ಟಿಸನ್ ಸುಟ್ಲಿ ಎಲ್ಲರೂ ಹೊಟ್ಟೆಲಿರೋ ಮಗುನು ಈಕ್ವಲ್. ಹೌದ್ ತಾನೆ? ದೊಡ್ಡಣ್ಣ ಅಲ್ಲ ಅವರು, ಬಾಸ್ ಅಲ್ಲ ಅವರು, ನಾವು ಎಸ್ ಬಾಸ್ ಅಲ್ಲ. ನಮ್ಮ ಸ್ಟೇಟ್ ಸಬ್ಜೆಕ್ಟ್ ನಾವು ಸಾವರಿನ್, ಸೆಂಟ್ರಲ್ ಸಬ್ಜೆಕ್ಟ್ ನೀ ಸಾವರಿನ್. ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇಂಪ್ರೂವ್ ಮಾಡಬೇಕು. ಲಾ ಅಂಡ್ ಆರ್ಡರ್ ಇಸ್ ಅ ಕನ್ಕರೆಂಟ್ ಲಿಸ್ಟ್, IPC ಇಸ್ ಅ ಕನ್ಕರೆಂಟ್ ಲಿಸ್ಟ್. CRPC ಅದಕ್ಕೆ ಎದ್ದು ಬಿಡ್ತೀವಿ. ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದಾರೆ. ಅದ್ರೊಳಗಿರೋ ಚೈತನ್ಯ ನಮ್ಮೊಳಗಿರೋ ಚೈತನ್ಯ ಒಂದೇ ಅಲ್ಲ. ಐ ಥಿಂಕ್ ಐ ಆಮ್ ಟಾಕಿಂಗ್ ಟು ಯುವರ್ ಚೈತನ್ಯ. IPC, forget about IPC. CRPC, procedural code, is a concurrent list. Concurrent list ಅಂದ್ರೆ ಏನು ಸರ್? ಇಬ್ರು ಸೇರ್ಕೊಂಡು ಮಾಡ್ಬೇಕಾಗಿರೋದಿಲ್ವಾ? 145 ಜನಕ್ಕೆ ಆಚೆ ಬಿಡಿ ಆ ವಿಷಯ ಬೇಡ. ಒಟ್ಟಿನಲ್ಲಿ ಸ್ಟೇಟ್ ಕನ್ಸೆಂಟ್ಗೆ ತಗೊಳ್ಳಿಲ್ಲ, ಲಾ ಕಮಿಷನ್ ತಗೊಳ್ಳಿಲ್ಲ ಕನ್ಸೆಂಟ್. ಒಳ್ಳೆ ಕನ್ಸೆಂಟ್. ಈಗ ಸ್ಟೇಟ್ಗೆ ಕನ್ಸೆಂಟ್ ತಗೊಳ್ಳಿ. ಸ್ಟೇಟ್ ಲಾ ಅಂಡ್ ಆರ್ಡರ್ ಮಾಡಬೇಕಾಗಿರೋ ಸಬ್ಜೆಕ್ಟ್ ಇದೆ, ಅದಕ್ಕೆ ಸಂಬಂಧಪಟ್ಟ ಪ್ರೊಸೀಜರಲ್ ಕಾನೂನು ಇದೆ. ಈಗ CRPC ತೆಗೆದು ನೋಡಿ, ಅಮೆಂಡ್ಮೆಂಟ್ ಆಗಿದೆಯೋ ಇಲ್ವೋ ರಾಜ್ಯದ ಅಮೆಂಡ್ಮೆಂಟ್ ಅಂತ ನೋಡಿ. ಎಷ್ಟು ರಾಜ್ಯಗಳು ಅಮೆಂಡ್ ಮಾಡಿದಾವೆ ಬೇರೆ ಬೇರೆ ಕಾಲಕ್ಕೆ. ಅದೆಲ್ಲ ಏನಾಗಬೇಕೀಗ? ಒಂದೇ ಒಂದು ಸೆಂಟೆನ್ಸ್ ರಿಪೀಲ್ ಅಲ್ಲಿ 356 ಅಲ್ಲ, ರಿಪೀಲ್ ಪ್ರೊವಿಷನ್ ಅಲ್ಲ, ಲಾಸ್ಟ್ ಅಲ್ಲಿ ಜುಲೈ 1ನೇ ತಾರೀಕಿಂದ ಬರ್ತಿದ್ದು, ಅದಕ್ಕೆ ಮೊದಲಾಗಿದ್ದೆಲ್ಲ ಇದಕ್ಕೆ ಅದೇ ಅನ್ವಯ ಆಗುತ್ತೆ ಅಂತ ಹೇಳುವಾಗ ಯಾವ್ಯಾವ ಕಾನೂನುಗಳು DNSS ಅಲ್ಲಿ ಬದಲಾಗಲಿಲ್ಲ, CRPC ಅಲ್ಲಿ ಬದಲಾಗಲಿಲ್ಲ, ಆಯಾ ಸೆಕ್ಷನ್ ಗಳಿಗೆ ಆಯಾ ರಾಜ್ಯಗಳು ಮಾಡಿದ ತಿದ್ದುಪಡಿಗಳು ಮುಂದುವರಿಯತಕ್ಕದ್ದು ಒಂದಿದ್ರೆ ಎಲ್ಲ ರಾಜ್ಯದ ಶಾಸಕಾಂಗಗಳು ಮತ್ತೆ ಮಾಡೋ ಅಂತ ಹಣೆ ಬರನೇ ಇಲ್ಲ. ಈಗ ಪ್ರತಿಯೊಂದು ಸ್ಟೇಟ್ ಮೊದಲಿಂದ ಅದನ್ನೇ ಚೇಂಜ್ ಏನಾಗಿಲ್ಲ, ಕಾಪಿ ಪೇಸ್ಟ್ ಮಾಡ್ಬಿಟ್ಟು ಪ್ರೆಸೆಂಟ್ ಮಾಡ್ಬೇಕು. ಪ್ರೆಸೆಂಟ್ ಮಾಡಕ್ಕೆ ಇಲ್ಲಿದ್ದಾರೆ, ಅದೇ ಟೈಮಲ್ಲಿ ಕೂಗಾಡಕ್ಕೂ ಅಲ್ಲಿದೆ. ಇವ್ರಿಗಿದೆ ಒಂದು ವ್ಯವಹಾರ ಅಲ್ಲ. ಸೊ ಈ ತರ ಎಲ್ಲಾ ದೇಶದ ಎಕ್ಸ್ಚೆಕರ್ ಲೆಜಿಸ್ಲೇಚರ್ ಈ ತರ ಎಷ್ಟು ಮಾಡಿದ ರಾಜ್ಯಗಳು ಎಲ್ಲ ಅಮೆಂಡ್ಮೆಂಟ್ ಪುನಃ ಅದನ್ನೇ ಫ್ರೆಶ್ ಆಗಿ ಮಾಡ್ಬೇಕು. BNSS ಗೆ ಒಂದು ಸೆಂಟೆನ್ಸ್ ಅಲ್ಲಿ ಈಗಲೂ ಸೇರಿಸ್ಲಿ ಯಾವ ಸೆಕ್ಷನ್ ಆ CRPC ಇದರಲ್ಲಿ ಏನ್ ತಪ್ಪಾಗುತ್ತೆ? ಇದರಲ್ಲಿ ಏನ್ ವಿರೋಧ ಇದೆ? ಪರವಿರೋಧ ಎಲ್ಲಿದೆ? ಇದೆ ನಾವು BNSS ಮೂಲಕ CRPC ಅಲ್ಲಿ ಯಾವ ಸೆಕ್ಷನ್ ಗಳಿತ್ತು ಅದನ್ನ ನಾವೇನ್ ಬದಲಾವಣೆ ಮಾಡಲಿಲ್ಲ. ಆ ಸೆಕ್ಷನ್ಗೆ ಸಂಬಂಧಪಟ್ಟಂತ ಆಯಾ ರಾಜ್ಯಗಳು ಮಾಡಿದ ತಿದ್ದುಪಡಿ ಮುಂದುವರಿಯತಕ್ಕದ್ದು ಅಂತ ಈಗಲೂ ಮಾಡಿದ್ರೆ ಸ್ಟೇಟ್ ಎಲ್ಲ ಸ್ಟೇಟ್ಗಳು ಎಷ್ಟು ಎನರ್ಜಿ ಉಳಿಯುತ್ತೆ ಸರ್? ಇದನ್ನ ಹೇಳ್ಬೇಕಾದ್ರೆ ಯಾರು ಸರ್? ಇಬ್ಬರಿಗೆ ಅಂದ್ರೆ ಸರ್ಕಾರ, ಹೋಮ್ ಮಿನಿಸ್ಟರ್ ಅಂಡ್ ಪ್ರೈಮ್ ಮಿನಿಸ್ಟರ್ಗೆ ನಾವು ನೀವೆಲ್ಲ ಸರ್ ಹೇಳ್ಬೇಕು. ಸೊ ಸ್ಟೇಟ್ 2,
ಸ್ಟೇಟ್ಗೆ ಕನ್ಕರೆಂಟ್ ಲಿಸ್ಟ್ ಆಗಿರೋದ್ರಿಂದ ಈ ರಾಜ್ಯ ಸರ್ಕಾರ ಈಗ ನಾವು ಮಾತಾಡಿದ ವಿಷಯನ ಈ ತರ ಮಾಡಿ ಅಂತ ಹೇಳಿ ರೆಸಲ್ಯೂಷನ್ ಪಾಸ್ ಮಾಡಿ ಪ್ರೆಸಿಡೆಂಟ್ಗೆ ಕಳಿಸ್ಬೇಕು. ಪ್ರೆಸಿಡೆಂಟ್ಗೆ ಸರಿ ಅಂತ ಕಂಡು ಬಂದವರು ಅನುಮೋದನೆ ಮಾಡಿದ್ರೆ ಕರ್ನಾಟಕಕ್ಕೆ ಆ ತಿದ್ದುಪಡಿ ಉಚಿತ ಆಗುತ್ತೆ. ನಾವು ವಕೀಲರು ನಮ್ಮ ಪಾತ್ರ ಸಮಾಜದಲ್ಲಿ ಏನಿದೆ ಅನ್ನೋದನ್ನ ಅವರು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಾವೊಂದು 200 ಜನನೋ ಅಥವಾ 150 ಜನನೋ ಇವತ್ತೇನು ಪಾಠವನ್ನ ಅವರಿಂದ ಕೇಳಿದ್ದೇವೆ, ಅದನ್ನ ಇಂಪ್ಲಿಮೆಂಟೇಷನ್ ನಮ್ಮ ನ್ಯಾಯಾಲಯದಲ್ಲೇ ಮಾಡಿದ್ರೆ ಸಾಲದು. ಮುಂದಿನ ಬೆಳವಣಿಗೆಗೆ ಎಲ್ಲಿ ಅನುಕೂಲ ಆಗುತ್ತೋ ಅವರು ಮುಟ್ಟಿಸ್ಬೇಕು. ಯಾಕಂತಂದ್ರೆ ನಾವು ಬಾರ್ ಕೌನ್ಸಿಲ್ ನ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಬಾರ್ ಕೌನ್ಸಿಲ್ಗೆ ಇಲ್ಲಿ ಏನ್ ನಡೆದಿದೆ ವಿಚಾರ, ಈ 0 FIR ಇಂದ ನಾಗರಿಕರಿಗೆ ಆಗ್ತಕ್ಕಂಥ ಅನಾನುಕೂಲ, ಅದರಿಂದ ವಕೀಲರಿಗೂ ಆಗ್ತಕ್ಕಂಥ ಅನಾನುಕೂಲವನ್ನ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಇದನ್ನ ರಾಜ್ಯ ಸರ್ಕಾರ ಕಿವಿ ಇಡಬೇಕಾಗಿರ್ತಕ್ಕಂಥದ್ದು ನಮ್ಮ ಬಾರ್ ಕೌನ್ಸಿಲ್. ಬಾರ್ ಕೌನ್ಸಿಲ್ ಅವರಿಗೆ ಎಲ್ಲಾ ಬಾರ್ ರೆಪ್ರೆಸೆಂಟೇಟಿವ್ಸ್ ಒಂದು ಮನವಿಯನ್ನ ಕೊಡೋಣ. ಇದನ್ನ ಚರ್ಚಾ ಮಾಡಿ ನಮ್ಮ ವಿಧಾನಸಭೆಯಲ್ಲಿ 2 ಸೆಕ್ಷನ್ ಅಲ್ಲಿ ಅದನ್ನ ಅನುಮೋದನೆ ಮಾಡಿ ನಮ್ಮ ಹಿರಿಯ ವಕೀಲರು ಹೇಳಿದಂಗೆ ಅಲ್ಲಿ ಪಾರ್ಲಿಮೆಂಟ್ ಕಳ್ಸೋಣ. ಅಲ್ಲಿ ಅವರು ಅಕ್ಸೆಪ್ಟ್ ಮಾಡ್ತಾರೋ ಬಿಡಲ್ವೋ ಏನೋ ಅವ್ರು ಏನು ಎಂಡಾರ್ಸ್ಮೆಂಟ್ ಕೊಡ್ತಾರೆ ಕೊಡ್ಲಿ. ಕೊಟ್ಟ ನಂತರ ನಾವು ರಿಟ್ಟು ಅಥವಾ ಬೇರೆ ಏನಾದ್ರು ಬೆಳವಣಿಗೆಗಳನ್ನ ಮಾಡಬಹುದು. ಯಾಕಂದ್ರೆ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಸಹ ರಿಟ್ ಪಿಟಿಷನ್ ಅಂತ ಬರೀ ನೋಟಿಸ್ ಮಾಡಿದ್ದಾರೆ ಅಷ್ಟೇ, ಮಾಡಿಲ್ಲ. ಯಾಕಂದ್ರೆ ಇದು ಪ್ರಿಮೆಚೂರ್ ಅಂತ ಹೇಳಿ ಹೇಳ್ತಾರೆ CJ ಅವರು. ಯಾಕಂದ್ರೆ ಲೆಜಿಸ್ಲೇಷನ್ ಆಗಿದೆ, ಲೆಜಿಸ್ಲೇಷನ್ 2/3 ಅಪ್ರೂವ್ ಆಗಿದೆ, ಅದಕ್ಕೆ ಪ್ರೆಸಿಡೆಂಟ್ ಕನ್ಸೆಂಟ್ ಕೊಟ್ಟಿರೋದ್ರಿಂದ ವಿ ಕೆನಾಟ್ ಇಂಟರ್ಫಿಯರ್ ಅಂತ. ಎಲ್ಲಿ ಇಂಟರ್ಫಿಯರೆನ್ಸ್ ಮಾಡಿಸ್ಬೇಕು ಅಂದಾಗ ಅವ್ರು ಹೇಳಿದ್ರೆ ಈಗ ಎಲ್ಲಿ ಇಂಟರ್ಫಿಯರ್ ಮಾಡಬಹುದು ವಕೀಲರು ಅಂತ. ಆ ನಿಟ್ಟಿನಲ್ಲಿ ನಾವು ಕ್ರಮ ಜರುಗಿಸೋಣ ಅಂತ ಹೇಳ್ತಾ, ಸಮಯದ ಅಭಾವ ಇದೆ, ಹಾಗಾಗಿ ಗೌರವಾನ್ವಿತರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು. ವಕೀಲರ ಸಂಘದ ವತಿಯಿಂದ ನಮ್ಮ ಹಿರಿಯ ಮತ್ತು ಕಿರಿಯ ವಕೀಲರು ಎಲ್ಲರೂ ಸೇರಿ ಇಂಥ ಜ್ಞಾನಿಯನ್ನ ನಮ್ಮ ಸಂಘದಕ್ಕೆ ಮೂಲೆಯಲ್ಲಿ ಎಲ್ಲೋ ಒಂದು ತಾಲೂಕಿನ ಮೂಲೆಯಲ್ಲಿರ್ತಕ್ಕಂಥ ಪ್ಲೇಸ್ ನಮ್ದು ಆನೇಕಲ್ ಅಂದ್ರೆ ಭೂಪಟ್ಟದಲ್ಲಿ ಎಲ್ಲೋ ಒಂದ್ ಕಡೆ ಇದೆ ಅಂತ ಕಾಣ್ತಕ್ಕಂಥ ಜಾಗದಲ್ಲಿ ಬಂದು ಅವರು ತಮ್ಮ ಸಮಯವನ್ನ ವ್ಯರ್ಥ ಮಾಡಿಲ್ಲ, ನಾನು ಅದನ್ನ ಸದುಪಯೋಗ ಪಡಿಸಿದ್ವಿ ಅಂತ ಹೇಳಿ ತಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ಅವರಿಗೆ ತಿಳಿದುಕೊಳ್ಳುತ್ತೇನೆ. ಏನು ಕೇಂದ್ರ ಸರ್ಕಾರ ಅಪರಾಧ ನ್ಯಾಯ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಿದೆ, ಅದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಮತ್ತು ಇಂಡಿಯನ್ ಪಿನಲ್ ಕೋಡ್ನ ಬದಲಾವಣೆ ಮಾಡಿ ಹೊಸ ಕಾನೂನನ್ನು ಮಾಡಿದ್ದಾರೆ. ಆ ಕಾನೂನಲ್ಲಿ ಬಹಳಷ್ಟು ಲೋಪದೋಷಗಳಿದೆ, ಪ್ರಾಕ್ಟಿಕಲ್ ಆಗಿ ಮಾಡೋಕ್ಕೆ ಆಗದೇ ಇರುವಂಥದ್ದಿದೆ. ಉದಾಹರಣೆಗೆ 7ರಿಂದ ಹೆಚ್ಚು ಕಾರಾವಾಸ ವಿಧಿಸುವಂಥ ಅಫೆನ್ಸ್ಗಳಲ್ಲಿ ಫೋರೆನ್ಸಿಕ್ ಅವರು ಮಸ್ಟ್ ಗೋ ಫಾರ್ ದ ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾರೆ. ರಾಜ್ಯದಲ್ಲಿ ಬರೀ ಬೆರಳೆಣಿಕೆ ಅಷ್ಟು ಫೋರೆನ್ಸಿಕ್ ಇದ್ದಾರೆ. ರಾಜ್ಯದಲ್ಲಿ 7 ವರ್ಷಕ್ಕಿಂತ ಜಾಸ್ತಿ ಆಗುವಂಥ ಅಪರಾಧ FIRಗಳು ಎಷ್ಟು ರಿಜಿಸ್ಟರ್ ಆಗ್ತದೆ, ಅಷ್ಟು FIRಗಳಿಗೆ ಪ್ರತಿಯೊಂದಕ್ಕೂ ಫೋರೆನ್ಸಿಕ್ ಅವ್ರು ಹೋಗೋಕ್ಕೆ ನನ್ನ ಪ್ರಕಾರ 8 ಜನ ಇರಬೇಕು ಅಷ್ಟೇ ಇಡೀ ರಾಜ್ಯದಲ್ಲಿ ಫೋರೆನ್ಸಿಕ್ ಅವರು. ಸೊ ಅದು ಪ್ರಾಕ್ಟಿಕಲಾಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ FIRಗಳನ್ನು ಪೊಲೀಸರು ರಿಜಿಸ್ಟರ್ ಮಾಡಬೇಕಾದ್ರೆ ಅವರಿಗೆ ನಾವು ಸಿವಿಲ್ ಕೇಸು ಮತ್ತು ಕ್ರಿಮಿನಲ್ ಕೇಸ್ ಅಂತ ಕೊಟ್ಟಾಗ, ಸಿವಿಲ್ ಕೇಸಿಗೆ ಬಂದರೆ ಇದು ನನ್ನ ವ್ಯಾಪ್ತಿಗೆ ಬರೋದಿಲ್ಲ, ಕ್ರಿಮಿನಲ್ ಕೇಸ್ ಆಗಿದರೆ FIR ಹಾಕೋದು ಅಂತ ಇದುವರೆಗೂ ಇತ್ತು, ತಕ್ಷಣ ಕೊಡ್ತಾ ಇದ್ದಂಗೆ. ಈಗ ಕಾನೂನು ಏನು ಚೇಂಜ್ ಆಗಿದೆ ಅಂದರೆ ಅದು ಸಿವಿಲ್ ಕೇಸಿಗೆ ಬರ್ತದ ಕ್ರಿಮಿನಲ್ ಕೇಸಿಗೆ ಬರ್ತದ ಅಂತ ನಿರ್ಧಾರ ಮಾಡೋದಕ್ಕೆ ಪೊಲೀಸರ ಸ್ಟೇಷನ್ಗೆ 14 ದಿನಗಳ ಟೈಮ್ ಕೊಟ್ಟಿದ್ದಾರೆ. ಈ 14 ದಿನಗಳ ಕಾಲ ಪೊಲೀಸರು ಕೇಸ್ ಹಾಕದೇ ಇರೋದಕ್ಕೆ, ಯಾರಿಗೆ ಅನ್ಯಾಯ ಆಗಿದೆ ಅವನ ಪರವಾಗಿ FIR ಹಾಕದೇ ಇರೋದಕ್ಕೆ ಬಳಸ್ಬೋದು. ಅಥವಾ ಸಿವಿಲ್ ಕೇಸು ಮನೆಗಿನ ಖಾಲಿ ಮಾಡ್ಸೋಕ್ಕೆ, ಸಾಲಾಗಿಲ್ಲ ವಸೂಲಿ ಮಾಡಿಕೊಡೋದಕ್ಕೆ, ಜನರಿಗೆ ಒತ್ತಡ ತರೋದಕ್ಕೋಸ್ಕರ ಕೇಸ್ ಹಾಕ್ತೀನಿ ಅಂತ 14 ದಿನ ಇಟ್ಕೋಬೋದು. ಈ 14 ದಿನ ಕಾಲಾವಕಾಶ ಕೊಟ್ಟಿರೋದು ಏನು ಬಹುತೇಕ ಎಲ್ಲ ಪೊಲೀಸರಲ್ಲ, ಬಹುತೇಕ ಠಾಣೆಗಳಲ್ಲಿ ಸಿವಿಲ್ ಕೇಸ್ಗಳಲ್ಲಿ ಜನರಿಗೇನು ಒತ್ತಡ ಹಾಕ್ತಾಯಿದ್ರು, ಆ ಒತ್ತಡ ಹಾಕೋದಕ್ಕೆ ಈಗ ಲೀಗಲೈಸ್ ಆಗೋಯ್ತು. ನಾವು ಕೇಳ್ತಾ ಇದ್ವಿ ಸಿವಿಲ್ ಕೇಸಿಗೆ ನಿಮಗೂ ಏನು ಸಂಬಂಧ ಇದೆ, ಕಳಿಸಿ ಅವ್ರಿಗೆ ಅಂತ ಹೇಳ್ತಿದ್ವಿ. ಈಗ ಹೇಳ್ತಾರೆ ಸಿವಿಲ್ ಕೇಸಿಗೆ ಬರುತ್ತೋ ಕ್ರಿಮಿನಲ್ ಕೇಸಿಗೆ ಬರುತ್ತೋ ಅಂತ ನಿರ್ಧಾರ ಮಾಡೋಕ್ಕೆ 14 ದಿನ ಟೈಮ್ ಕೊಟ್ಟಿದ್ದಾರೆ ನನಗೆ ಅಂತ. ಮತ್ತೀಗ ಮತ್ತೊಂದು 0 FIR ಅಂತ ದೇಶಾದ್ಯಂತ ಎಲ್ಲಿ ಬೇಕಾದರೆ FIR ಹಾಕ್ಬೋದು ಅಂತ ಹೇಳಿ ಜನರಿಗೆಲ್ಲ ಭಾರಿ ಏನೋ ಕೊಡುಗೆ ಕೊಟ್ಟಂಗೆ ಹೇಳ್ತಿದ್ದಾರೆ. ಇದರಿಂದ ದೇಶದಲ್ಲಿ ಆಗಬಾರ್ದಂಥ ಹಾನಿ ಆಗ್ತದೆ. ಕಾರಣ
ಆನೇಕಲ್ಲಲ್ಲಿ ನಡೆಯುವಂಥ ಒಂದು ಘಟನೆ, ಮೈಸೂರಲ್ಲಿ ನಡೆಯುವಂಥ ಘಟನೆಗೆ ಮಿಜೋರಾಮಲ್ಲಿ ಕಂಪ್ಲೇಂಟ್ ಕೊಡ್ಬೋದು, ಮಣಿಪುರದಲ್ಲಿ ಕಂಪ್ಲೇಂಟ್ ಕೊಡ್ಬೋದು, ಕಾಶ್ಮೀರದಲ್ಲಿ ಕಂಪ್ಲೇಂಟ್ ಕೊಡ್ಬೋದು. ನಿಮ್ಮನ್ನು ಸಾಯಿಸೋಕ್ಕೋಸ್ಕರನೇ ನಕ್ಸಲ್ ಪ್ರಾಬ್ಲಮ್ ಇರೋ ಕಡೆ FIR ಹಾಕ್ಸ್ಬೋದು. FIR ಹಾಕ್ಸಿ ಕೇವಲ ಇವರು ನಿಜವಾಗ್ಲೂ ಜನಪರ ತೀರ್ಮಾನ ಮಾಡೋದೇ ಆಗಿದ್ದರೆ FIR ಹಾಕಿದ್ಮೇಲೆ ಯಾವ ಆನೇಕಲ್ಲಲ್ಲಿ ಅಪರಾಧ ನಡೆದಿದೆ, ಯಾವ ಮೈಸೂರಲ್ಲಿ ಅಪರಾಧ ನಡೆದಿದೆ ಅಲ್ಲಿಗೆ ಈ 0 FIRನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕಾನೂನು ಮಾಡಬೇಕಾಗಿತ್ತು. ಬದಲಿಗೆ ಆ 0 FIR ಹಾಕೋರಿಗೆ 14 ದಿನಗಳ ಕಾಲ ತನಿಖೆ ಮಾಡೋ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ನಡೆದ ತನಿಖೆ ಬಗ್ಗೆ ದೇಶದ ಯಾವುದೋ ಮೂಲೆಯಲ್ಲಿ 14 ದಿನ ತನಿಖೆ ಮಾಡೋದೇನಿದೆ, ಅವರು ತನಿಖೆ ಮಾಡೋದೇನಿದೆ ಅಲ್ಲಿಗೆ ಇಲ್ಲಿಯ ನಾಗರಿಕನನ್ನು ಅಲ್ಲಿಯೇ ಕರೆಯೋದೇ ಇದು ಲೀಗಲ್ ಆಕ್ಸೆಸ್ ಟು ಜಸ್ಟಿಸ್ ಆಗುತ್ತದ? ಇದು ನ್ಯಾಯ ಆಗ್ತದ? ಆನೇಕಲ್ಲಲ್ಲಿ ನಡೆದಿರುವಂಥ ಘಟನೆಗೆ ಮಣಿಪುರದಲ್ಲಿ ಹೋಗಿ ಉತ್ತರ ಕೊಡೋದು ಅಂತ ಹೇಳಿದ್ರೆ ಹೇಗೆ? 14 ದಿನಗಳ ಕಾಲ ನನ್ನ ಕರೀತಾರೆ ಅಲ್ಲಿಗೆ. ನಾನು ಹೋಗದೇ ಇದ್ದರೆ ಅವರು ವಾರೆಂಟ್ ತರ್ತಾರೆ. ಅಲ್ಲಿ ಹೋಗಿ ಉತ್ತರ ಕೊಡೋದಾದರೆ ಅವನಿಗೆ ಬಂಧಿಸೋ ಅಧಿಕಾರನೂ ಕೊಟ್ಟಿದ್ದಾರೆ. 0 FIR ಅಂತಂದರೆ ಎಲ್ಲಿ ಬೇಕಾದರೆ ಕಂಪ್ಲೇಂಟ್ ಕೊಡ್ಬೋದು, ಅದೇ ಸ್ಟೇಷನ್ಗೆ ಹೋಗಬೇಕಾಗಿಲ್ಲ ಅನ್ನುವ ಅಡ್ಮಿನಿಸ್ಟ್ರೇಷನ್ ವಿಷಯ. ಅಂಥ ಅಡ್ಮಿನಿಸ್ಟ್ರೇಷನ್ ವಿಷಯನ ನೀ ತಗೊಳ್ಳಪ್ಪ. ಈಗ ಮಾಮೂಲಿ ಪೊಲೀಸ್ ಸ್ಟೇಷನ್ ತೊಗೊಂಡು ಮಹಿಳಾ ಪೊಲೀಸಿಗೆ ಕಳಿಸ್ತಾರೆ, ವಿಮೆನ್ಗೆ ಸಂಬಂಧಪಟ್ಟ ಕೇಸ್ಗಳು. ಅದೇ ಥರ ತಗೊಂಡು ಜ್ಯೂರಿಸ್ಡಿಕ್ಷನ್ ಪೊಲೀಸ್ಗೆ ಕಳಿಸ್ಬೇಕು. ಆದರೆ ಅವರಿಗೆ 14 ದಿನ ವಿಚಾರ ಮಾಡುವಂಥ ಅಧಿಕಾರ ಕೊಟ್ಟಿರೋದನ್ನು ತೆಗಿಬೇಕು. ಮತ್ತು ಎಲ್ಲಕ್ಕಿಂತ ವಾಟ್ಸಪ್ಪಲ್ಲಿ ಇವಾಗ ಅಮೆಂಡ್ ಮಾಡಿದ್ದಾರೆ. ವಾಟ್ಸಪ್ಪಲ್ಲಿ ಕಂಪ್ಲೇಂಟ್ ಕೊಡ್ಬೋದು, ಮೇಲಲ್ಲಿ ಕಂಪ್ಲೇಂಟ್ ಕೊಡ್ಬೋದು, ಟೆಲಿಗ್ರಾಮಲ್ಲಿ ಯಾವುದೆಲ್ಲಾದರೂ ಕೊಡ್ಬೋದು ಆ್ಯಪ್ಗಳಲ್ಲಿ ಅಂತ ಮಾಡಿದ್ಮೇಲೆ ಬೇರೆ ಬೇರೆ ಸ್ಟೇಷನ್ಗಳಲ್ಲೆಲ್ಲ ರಿಜಿಸ್ಟರ್ ಮಾಡೋದು ಯಾಕೆ ಮಾಡಬೇಕಾಗಿತ್ತು? ಇದರಿಂದ ರಾಜ್ಯದ ಪೊಲೀಸರಿಗೂ ಸಹ ಈಗಾಗಲೇ ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರು ಬೇರೆ 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 ದೇಶದ ಎಲ್ಲ ಪೊಲೀಸ್ ಸ್ಟೇಷನ್ಗಳದ್ದು ಇಲ್ಲಿ ಬಂದು 0 FIR ಹಾಕೋದನ್ನು ಅವರು FIR ಹಾಕಬೇಕಾಗುತ್ತೆ. ಅದಕ್ಕೆ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಬೇಕಾಗುತ್ತೆ. ಆ ರಿಪೋರ್ಟನ್ನ ಆಯಾ ಪೊಲೀಸ್ ಸ್ಟೇಷನ್ಗಳಿಗೆ ಕಳಿಸ್ಬೇಕಾಗುತ್ತೆ. ಅವರು ಚಾರ್ಜ್ ಶೀಟ್ನ ಪಾರ್ಟ್ ಮಾಡಿ ಅದನ್ನು ಹಾಕ್ತಾರೆ. ಅಲ್ಲಿಯ ಕೋರ್ಟ್ಗೆ ಇವರು ಉತ್ತರದಾಯಿ ಆಗ್ತಾರೆ. ಇವರ ತನಿಖೆಯಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅವರು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡುವಂಥ ಅಧಿಕಾರ ಅಲ್ಲಿಯ ಪೊಲೀಸ್ ಅಧಿಕಾರಿಗಳಿಗಿರ್ತದೆ. ಆದರೆ ಇವರಿಗೆ ಸಂಬಳ ಕೊಡೋದು ರಾಜ್ಯ ಸರ್ಕಾರ, ಇನ್ಯಾವುದೋ ರಾಜ್ಯ ಸರ್ಕಾರ ಇವ್ರ ಮೇಲೆ ಡಿಸಿಪ್ಲಿನರಿ ಮಾಡುವಂಥ ಈ ರೀತಿ ಅಯೋಮಯವಾದ ಸಂದರ್ಭ. ಕಾನೂನಲ್ಲಿ ಏನು ಸೇರಿಸಿದ್ದಾರೆ. ಮತ್ತೊಂದು ಕೊನೆಯದಾಗಿ, ಯಾವುದೇ ಅಪರಾಧ ಮರ್ಡರ್ ಕೇಸಲ್ಲಾಗಿದ್ರೂ ಬಂಧಿಸಲ್ಪಟ್ಟ ಮೊದಲ 15 ದಿನದಲ್ಲಿ ಮಾತ್ರ ಪೊಲೀಸ್ ಕಸ್ಟಡಿಗೆ ಕೊಡ್ಬೋದು. ಪೊಲೀಸ್ ಕಸ್ಟಡಿಗೆ ಕೊಡೋದು ಡ್ರಕೋನಿಯನ್. ಪೊಲೀಸರಿಗೆ ಕಸ್ಟಡಿ ಕೊಡಲೇಬಾರ್ದು. ಫಸ್ಟ್ ಆಫ್ ಆಲ್ ಏನಿದೆ, ಯಾಕಂದರೆ ನನ್ನ ವಿರುದ್ಧ ನಾನು ಸಾಕ್ಷಿ ಕೊಡೋದು ನಿಲ್ಲೋದಿಲ್ಲ, ಪೊಲೀಸರ ಮುಂದೆ ಕೊಟ್ಟ ಹೇಳಿಕೆ ನಿಲ್ಲೋದಿಲ್ಲ, ನಾನು ಹೇಳೋದು ಯಾವುದು ಬದ್ಧವಾದ ಸಾಕ್ಷ್ಯ ಅಲ್ಲ. ಹಾಗಿರುವಾಗ ನನ್ನ ಪೊಲೀಸ್ ಕಸ್ಟಡಿಲಿ ಇಟ್ಕೊಂಡು ಮಾಡೋದೇನಿದೆ? ಒಂದೇ ಒಂದು ಕಾರಣಕ್ಕಿದೆ, ನಾನೇನಾದರೂ ಅಪರಾಧಕ್ಕೆ ಬಳಸಿದ ರಿವಾಲ್ವರು ಚಾಕುನ ಎಲ್ಲಾದರೂ ಬಚ್ಚಿಟ್ಟಿದ್ರೆ ಅಂಥ ಬಚ್ಚಿಟ್ಟಿದ್ದನ್ನು ತೆಗೆಸೋದಕ್ಕೆ ರಿಕವರಿ ಮಾಡೋಕ್ಕೋಸ್ಕರ ಆತನ ಕಸ್ಟಡಿಗೆ ತಗೊಳ್ಳೋದು ಸೆಕ್ಷನ್ 27 ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಕಾನೂನಿದೆ. ಈ ರೀತಿ ಬಚ್ಚಿಟ್ಟಂಥ ರಿಕವರಿ ಮಾಡುವ ಮಹಜರ್ಗೆ 15 ದಿನ ಕಸ್ಟಡಿ ಬೇಕಾ? ಆಯಿತು, 15 ದಿನ ಕಸ್ಟಡಿ ಇರೋದನ್ನ ಏನು ಮಾಡಿದ್ದಾರೆ ಇವಾಗ? ಈ 15 ದಿನ ಫಸ್ಟ್ 15 ಡೇಸ್ ಮಾತ್ರ, ಬಂಧಿಸಲ್ಪಟ್ಟ ಮೊದಲ 15 ದಿನ ಮಾತ್ರ ಪೊಲೀಸ್ ಕಸ್ಟಡಿ ಕೊಡಬೇಕು ಅಂತಿತ್ತು. ಯಾಕಂದರೆ ನಿರಂತರವಾಗಿ ಆರೋಪಿಯನ್ನು ಪೊಲೀಸ್ ಭಯದಲ್ಲಿ ಇಡಬಾರ್ದು. ಅವನು ಬಿಕಾಸ್ ಈಸ್ ಇನ್ ಇನ್ನೋಸೆಂಟ್ ಅಂಟಿಲ್ ದ ಗಿಲ್ಟ್ ಈಸ್ ಪ್ರೂವ್ಡ್. ಆ ಒಬ್ಬ ಇನ್ನೋಸೆಂಟ್ಗೆ ಜೈಲಲ್ಲಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇಡಬೇಕೆ ಹೊರತು ಪೊಲೀಸ್ ಭಯದಲ್ಲಿ ಇಡಬಾರ್ದು ಅನ್ನೋಕ್ಕೋಸ್ಕರ ಮಾಡಿದ್ದದು. ಈಗ ಏನು ಮಾಡಿದ್ದಾರೆ, ಈ 15 ದಿನ ಮಾತ್ರ ಪೊಲೀಸ್ ಕಸ್ಟಡಿ ಕೊಡ್ಬೋದು. ಆದರೆ ಅದು ಮೊದಲ 15 ದಿನ ಅಲ್ಲ, 90 ದಿನಗಳ ಕಾಲ ಚಾರ್ಜ್ ಶೀಟ್ ಹಾಕೋವರೆಗೂ, 90 ದಿನ ಅಥವಾ 60 ದಿನ ಆಯಾ ಚಾರ್ಜ್ ಶೀಟ್ ಕಾಲದವರೆಗೂ ಯಾವಾಗ ಬೇಕಾದರೆ ತೊಗೊಳ್ಬೋದು ಅಂತ. ಅಂದರೆ ನಾಳೆ ಚಾರ್ಜ್ ಶೀಟ್ ಹಾಕುವ ಹಿಂದಿನ ದಿನ ಅವ್ನಿಗೆ ಹೋಗಿ ಹೇಳ್ಬೋದು, ನಾಳೆ ಕಸ್ಟಡಿಗೆ ತೊಗೊಳ್ತೀನಿ, ನಿನಗೆ ಹುಷಾರಲ್ಲಿ ಹೋಗಿ ಏನಾರು ಹೇಳಿಕೆ ಕೊಟ್ಟರೆ ಕೋರ್ಟಲ್ಲಿ ಅಂತ. ಅಂದರೆ ಅವನು ನನಗೆ ಹೊಡೆದ್ರು ಪೊಲೀಸ್ ಸ್ಟೇಷನಲ್ಲಿ, ನನಗೆ ಬೆದರಿಸಿದ್ರು, ನನಗೆ ಬಲವಂತವಾಗಿ ಹಾಕಿದ್ರು, ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಈಸ್ ಫಾಲ್ಸ್, ನಾನು ಹಂಗೆ ಹೇಳೇ ಇಲ್ಲ, ನಾನು ರಿಕವರಿ ಮಾಡೇ ಇಲ್ಲ ಅಂತ ಅವನು ಹೇಳೋಕ್ಕೆ ಬರೋದಿಲ್ಲ. ಯಾಕಂದರೆ ಅವ್ನಿಗೆ ಮತ್ತೆ ಕಸ್ಟಡಿಗೆ ತೊಗೊಂಡು ನನ್ನನ್ನು ತೊಂದರೆಗೆ ಕೊಡ್ತಾರೆ ಅಂತ. ಸೊ ಈ ರೀತಿ ಕಸ್ಟಡಿಗೆ ಕೊಡೋ ವಿಷಯ ಇರ್ಬೋದು. ಮತ್ತು ಈಗ ಕಮ್ಯುನಿಟಿ ಸರ್ವಿಸ್ ಅಂತ ಹೊಸದಾಗಿ ಶಿಕ್ಷೆ ಇದುವರೆಗೂ ಭಾರತದಲ್ಲಿ ಇರಲಿಲ್ಲ. ಡಿಫಮೇಷನ್ ಕೇಸ್ ಇರ್ಬೋದು, ರಸ್ತೆಯಲ್ಲಿ ಹೆಂಡ ಕುಡಿದು ಓಲಾಡ್ತಾ ತೊಂದರೆ ಕೊಡೋದು, ಪಬ್ಲಿಕ್ ಸರ್ವೆಂಟ್ಗೆ ಕೆಲಸ ಮಾಡುವಾಗ ತೊಂದರೆ ಕೊಡೋದು, ಇದಕ್ಕೆಲ್ಲ ಇವಾಗ ಹೊಸದಾಗಿ ಒಂದು ಶಿಕ್ಷೆಯನ್ನು ವಿದೇಶದಿಂದ ತೊಗೊಂಡು ಬಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಕಮ್ಯುನಿಟಿ ಸರ್ವಿಸ್ ಅಂತ. ಕಮ್ಯುನಿಟಿ ಸರ್ವಿಸ್ ಅಂದರೆ ಅವನಿಗೆ ಜೈಲಿಗೆ ಕಳಿಸೋದಿಲ್ಲ, ಜೈಲಿಗೆ ಹೊರೆ ಮಾಡೋದಿಲ್ಲ, ಬದಲಾಗಿ ಅವನಿಗೆ ಕಮ್ಯುನಿಟಿ ಸರ್ವಿಸ್ಗೆ ಕಳಿಸೋದು ಅಂತ. ಈ ಕಮ್ಯುನಿಟಿ ಸರ್ವಿಸ್ ಅಂದರೆ ಏನು ಅಂತ ಯಾವ ಡೆಫಿನೇಷನ್ನು ಇಲ್ಲ, ಯಾರಿಗೂ ಗೊತ್ತಿಲ್ಲ. ಜುಲೈ 1ರಿಂದ ಆಗಲೇ ಈ ಶಿಕ್ಷೆ ವಿಧಿಸುವ ಅಧಿಕಾರ ಜಡ್ಜ್ಗಿದೆ. ಯಾವುದಾದ್ರೂ ಜಡ್ಜ್ ಇವಾಗ ಇವನಿಗೆ ಕಮ್ಯುನಿಟಿ ಸರ್ವಿಸ್ ಅಂದರೆ ಯಾವ ಆಫೀಸರ್ ಕರ್ಕೊಂಡು ಹೋಗಬೇಕು? ಅವ್ನು ಯಾರು ಊಟ ಕೊಡೋರು? ಅವ್ನು ತಿರುಗಿ ಅವ್ನು ಮೊದಲೇ ಅಪರಾಧಿ, ಕಮ್ಯುನಿಟಿ ಸರ್ವಿಸ್ಗೆ ಕೊಟ್ಟಾಗ ಆಫೀಸರ್ಗೆ ಕೆನ್ನೆ ಕೊಡಿದ್ರೆ ಅವ್ನು ಯಾರಿಗೆ ಕಂಪ್ಲೇಂಟ್ ಕೊಡಬೇಕು? ಅಥವಾ ಆ
ಅಪರಾಧಿಗೆ ಅವನು ಹಿಂಸೆ ಕೊಟ್ಟು ಮನೆ ಕೆಲಸ ಮಾಡಿಸೋದು, ಕಸ ಗಿಸ ಗುಡಿಸೋದು ಮಾಡಿಸೋದು, ಇವನು ಪರ್ಸ್ನಲ್ ಕೆಲಸ ಮಾಡಿದ್ರೆ ಅವನೆಲ್ಲಿ ಕಂಪ್ಲೇಂಟ್ ಕೊಡಬೇಕು? ಏನೇನೂ ಇಲ್ಲ. ಈಗ ಕಮ್ಯುನಿಟಿ ಸರ್ವಿಸ್ ಅಂದ್ರೇ ಏನು ಅಂತಲೇ ಗೊತ್ತಿಲ್ಲ, ಶಿಕ್ಷೆಯನ್ನು ಜಾರಿಗೆ ತಂದಿದ್ದಾರೆ. ಸೊ ಈ ರೀತಿ ಈ ವಿಷಯಗಳೆಲ್ಲನೂ ನಾವು ಈಗ ಮತ್ತು ಕೊನೆಯದಾಗಿ ರಾಜ್ಯ ಸರ್ಕಾರಕ್ಕೆ ಅಮೆಂಡ್ ಮಾಡೋ ಅಧಿಕಾರ ಇದೆ. ಆದರೆ ಕನ್ಕರೆಂಟ್ ಲಿಸ್ಟ್ ಆಗಿರೋದ್ರಿಂದ, ಕೇಂದ್ರದ ಕಾಯ್ದೆ ಆಗಿರೋದ್ರಿಂದ ರಾಷ್ಟ್ರಪತಿ ಅನುಮೋದನೆ ತಗೊಳ್ಬೇಕು. ಈ ರಾಜ್ಯ ಸರ್ಕಾರ ಈ ಒಂದು ಅಮೆಂಡ್ಮೆಂಟ್ಗಳನ್ನು ಮಾಡಿ ರಾಷ್ಟ್ರಪತಿ ಅನುಮೋದನೆಗೆ ಕಳಿಸಿ ಅಲ್ಲಿ ಒಪ್ಪಿತ ಆಗಲಿಲ್ಲ ಅಂದರೆ ಅದು ಹೇಗೆ ನ್ಯಾಯಬದ್ಧ ಅಂತ ಸುಪ್ರೀಂ ಕೋರ್ಟಲ್ಲಿ ನಾವು ವಾದಿಸಿ ಮಾಡಬಹುದು. ಈ ರಾಜ್ಯ ಸರ್ಕಾರ ಲಾ ಆ್ಯಂಡ್ ಆರ್ಡರ್ ಸಬ್ಜೆಕ್ಟ್ ಮಾಡಬೇಕಾಗಿರೋದು ಅವರು ತುರ್ತಾಗಿ ಈ ಕಾನೂನಲ್ಲಿ, ಅಮೆಂಡ್ ಮಾಡಿರುವ ಕಾನೂನಲ್ಲಿ ನಾಗರಿಕನಿಗೆ ಏನೇನು ಸಮಸ್ಯೆ ಉಂಟಾಗಬಹುದು, ಪೊಲೀಸ್ ಸ್ಟೇಷನ್ಗಳೆಲ್ಲ ಸಿವಿಲ್ ಕೇಸ್ಗಳನ್ನು ನಿರ್ಧಾರ ಮಾಡುವಂತಹ ಸ್ಥಳ ಆಗ್ತದೆ. 14 ದಿನಗಳ ಕಾಲ ಕ್ರಿಮಿನಲ್ ಕೇಸ, ಸಿವಿಲ್ ಕೇಸ ಅಂತ ನಿರ್ಧಾರ ಮಾಡುವ ಮ್ಯಾಜಿಸ್ಟ್ರೇಟ್ ಪವರ್ನ ಸಬ್ ಇನ್ಸ್ಪೆಕ್ಟರ್ಗೆ ಕೊಟ್ಟಿರುವಂಥ ಈ ಹೊಸ ಕ್ರಿಮಿನಲ್ ಕಾನೂನನ್ನು ಬದಲಾಯಿಸ್ತಾ ಇದ್ದರೆ ಅತಿ ಶೀಘ್ರದಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಸಿವಿಲ್ ಕೇಸ್ಗಳನ್ನ ಬಗೆಹರಿಸುವಂತಹ ಒಂದು ಕೇಂದ್ರ ಆಗ್ತದೆ. ಒಂದು ಸಲ ಅದು ರೂಢಿಗತ ಆಗೋಯಿತು ಅಂದರೆ ರಿವರ್ಸ್ ಮಾಡೋಕ್ಕೆ ಭಾಳ ಕಷ್ಟ ಆಗ್ತದೆ. ಈಗಾಗಲೇ ಪೊಲೀಸ್ ಸ್ಟೇಷನ್ಗಳಲ್ಲಿ ಜನರಿಗೆ ಸಿವಿಲ್ ಕೇಸ್ಗಳಿಗೆಲ್ಲ ತಲೆ ಹಾಕ್ತಾರೆ ಅಂತ ಇದೆ. ಹಾಗಿರುವಾಗ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡುವ ಅಧಿಕಾರ ಇರೋದು ಮ್ಯಾಜಿಸ್ಟ್ರೇಟ್ರಿಗೆ. ಪ್ರಿಲಿಮಿನರಿ ಎನ್ಕ್ವೈರಿನ ಮಾಡುವಂಥ ಅಧಿಕಾರನ ಪೊಲೀಸರಿಗೆ ಕೊಡೋದಕ್ಕೆ ಈಸ್ ನಾಟ್ ಎ ಜುಡಿಷಿಯಲ್ ಆಫೀಸರ್, he is just an inquiry officer. He can inquire whether my complaint is real or false ಅಂತ ಇನ್ಕ್ವೈರಿ ಮಾಡಿ ಬಿ ರಿಪೋರ್ಟ್, ಸಿ ರಿಪೋರ್ಟ್, ಚಾರ್ಜ್ ಶೀಟ್ ಯಾವುದೋ ಒಂದು ರಿಪೋರ್ಟ್ ಕೋರ್ಟ್ಗೆ ಹಾಕಬೇಕು. ಕೋರ್ಟ್ ನಿರ್ಧಾರ ಮಾಡಬೇಕು ಇದು ಸುಳ್ಳು ಕಂಪ್ಲೇಂಟೋ ನಿಜ ಕಂಪ್ಲೇಂಟೋ. ಇವ್ರು ಯಾರು ತೀರ್ಮಾನ ಮಾಡೋದಕ್ಕೆ ಈ ರೀತಿಯ ಕಾನೂನನ್ನು ಮಾಡಿದ್ದಾರೆ. ಈ ಅಧಿಕಾರ ರಾಷ್ಟ್ರದಲ್ಲಿರೋ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಕೊಟ್ಟಿದ್ದಾರೆ. ಕೊನೆಯದಾಗಿ ಯೋಚನೆ ಮಾಡಿ, ಇದುವರೆಗೂ ದೇಶದಲ್ಲಿ CBIನವರು ಬರ್ತಿದ್ರು ಡೆಲ್ಲಿಯಿಂದ ಆನೇಕಲ್ಗೆ ಅರೆಸ್ಟ್ ಮಾಡೋಕ್ಕೆ. ಇನ್ನು ಮೇಲೆ ಯಾವ ಪೊಲೀಸ್ ಸ್ಟೇಷನ್ ಬೇಕಾದ್ರೆ ಬರ್ಬೋದು, ಯಾರು ಬೇಕಾದರೆ ಬರ್ಬೋದು, 0 FIR ಅಂತ ಹೇಳ್ಬಿಟ್ಟು. ಹೇಗೆ ಜನರನ್ನ ಕಾನೂನು ಸುವ್ಯವಸ್ಥೆ ಹೆಸರಲ್ಲಿ ಸದಾ ಒತ್ತಡದಲ್ಲಿ, ಎಷ್ಟು ಸಿವಿಲ್ ಕೇಸ್ಗಳು ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಸೈಟ್ಗಳು ತೊಗೊಳ್ತಾರೆ ಸುತ್ತಮುತ್ತ. ಆ ರಾಜ್ಯದಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಗೊತ್ತಿರೋ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಹಾಕ್ಬಿಟ್ಟು ಡೆವಲಪರ್ ಮೇಲೋ ಅವ್ರ ಮೇಲೋ ಇವ್ರ ಮೇಲೋ ಹಾಕಿದ್ರು, ಅಥವಾ ಯಾರ ಮೇಲೋ ಪರ್ಸ್ನಲ್ ಸಿವಿಲ್ ಕೇಸ್ಗೆ ತೊಗೊಂಡೋಗಿ ಅಲ್ಲಿ ಹಾಕಿದ್ರು. ಅವನು ಅಲ್ಲಿಗೆ ಬಾ ಪ್ರಿಲಿಮಿನರಿಗೆ ಅಂತ ಕರೆದು ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಹೇಗೆ ಮಾಡ್ತಾರೆ ಗೊತ್ತಲ್ಲ. ಇದಕ್ಕೆಲ್ಲ ಅವಕಾಶ ಆಗ್ತದೆ. ಒಕ್ಕೂಟದ ವ್ಯವಸ್ಥೆಗೆ ಮಾರಕನಾಥ ಕಾಯ್ದೆಗಳು ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಒಕ್ಕೂಟದ ವ್ಯವಸ್ಥೆಗೆ ಶಿಥಿಲಗೊಳಿಸುವಂಥ ಕೆಲಸ ಇದು. ಒಕ್ಕೂಟ ವ್ಯವಸ್ಥೆಗೆ ಮಾರಕ ಅನ್ನೋದಕ್ಕಿಂತ ಹೆಚ್ಚಾಗಿ ಒಕ್ಕೂಟ ವ್ಯವಸ್ಥೆ ಇದಾಗಲೇ ಶಿಥಿಲ ಆಗ್ತಾ ಇದೆ. ಆ ಶಿಥಿಲತೆಗೆ ಮತ್ತೊಂದು ದಾರಿ ಇದು. ಈ ಶಿಥಿಲತೆಗೆ ಲಾ ಆ್ಯಂಡ್ ಆರ್ಡರ್ ಸ್ಟೇಟ್ ಸಬ್ಜೆಕ್ಟು. ನೀವ್ಯಾರು ನಮ್ಮ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ, ಈ ಥರ ಮಾಡೋದಕ್ಕೆ? ಅಫ್ಕೋರ್ಸ್ ಇಟ್ಸ್ ಸೆಂಟ್ರಲ್ ಆ್ಯಕ್ಟು. ಆದರೆ ಅದನ್ನು ಅಮೆಂಡ್ ಮಾಡಿ ನಮಗೆ ಬೇಕಾದಂತೆ ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ಯಾವುದು ಅನ್ಯಾಯ ಆಗುತ್ತೆ, ನಮ್ಮ ರಾಜ್ಯಕ್ಕೆ ಅನಿಸುತ್ತೆ ಪೊಲೀಸ್ ಆಫೀಸರ್ಗೆ ಜುಡಿಷಿಯಲ್ ಪವರ್ನ ಕೊಡಬಾರ್ದು. ಸಂವಿಧಾನಬದ್ಧವಾಗಿಲ್ವಾ ಸರ್? ಈ ತಂದಿರೋ ಕಾನೂನು ಸಂವಿಧಾನಬದ್ಧವಾಗಿಲ್ವಾ ನಿಮ್ಮ ಪ್ರಕಾರ? ಆರ್ಟಿಕಲ್ 14, ಆರ್ಟಿಕಲ್ 21 ಮತ್ತು ಆರ್ಟಿಕಲ್ 19 ಸಂವಿಧಾನದ ಆರ್ಟಿಕಲ್ 14, 19, 21 ಸ್ಪಷ್ಟ ಉಲ್ಲಂಘನೆ. ಇದು ಅಸಂವಿಧಾನಿಕ ಅಲ್ಲ, ಸ್ಪಷ್ಟ ವಿರುದ್ಧ, ಸಂವಿಧಾನದ ವಿರುದ್ಧ. ಒಬ್ಬ ನಾಗರಿಕನನ್ನು ಕ್ರಿಮಿನಲ್ ಟ್ರಯಲ್ ಹೆಸರಲ್ಲಿ ದೇಶದ ಯಾವ ಮೂಲೆಗಾದರೂ ಕರೀತಾ ಇದ್ದಾರಲ್ಲ, ಇದು ನನ್ನ ರೈಟ್ ಟು ಲೈಫ್ ವಿರುದ್ಧ. ನನಗೆ ರೈಟ್ ಅಂದರೆ ಒಂದು ಯಾವುದೇ ಕ್ರಿಮಿನಲ್ ಟ್ರಯಲ್ಲು ನ್ಯಾಯಯುತವಾಗಿ ನಡಿಬೇಕು. ಇಲ್ಲಿ ಆನೇಕಲ್ಲಲ್ಲಿ ನಡೆದಿದ್ದನ್ನ ಆನೇಕಲ್ ಕೋರ್ಟ್ಗೆ ಹಾಕಬೇಕು. ಆನೇಕಲ್ಲಲ್ಲಿ ನಡೆದಿದ್ದನ್ನು ತೊಗೊಂಡೋಗಿ ರಾಜಸ್ಥಾನಕ್ಕೆ ಬಂದ್ಬಿಡಪ್ಪ ಅಂತಂದರೆ ಅದು ಅಸಂವಿಧಾನಿಕ. ಅದು ಒಂದು ವ್ಯವಸ್ಥೆ ಇದೆ, ಯಾವ್ಯಾವುದು ಎಲ್ಲೆಲ್ಲಿ ಆಗಬೇಕು ಅಂತ. ನಾನು ಹೇಳ್ತಿರೋದು ದೇಶಾದ್ಯಂತ FIR ಹಾಕೋದು ತಪ್ಪು ಅಂತ ಹೇಳ್ತಿಲ್ಲ. ಅವರಿಗೆ ತನಿಖಾಧಿಕಾರ 14 ದಿನ ಕೊಡೋದು ತಪ್ಪು. 14 ದಿನ ನನ್ನ ಅಲ್ಲಿ ಬಾ ಅಂತ ಕರಿಬೋದು, ಅವನಿಗೆ ಬಂಧಿಸೋ ಅಧಿಕಾರ ಕೊಟ್ಟಿರೋದು ತಪ್ಪು. ಹೆಂಗ್ರಿ ಅವ್ರು ತನಿಖೆ ಮಾಡ್ತಾರೆ? ಆನೇಕಲ್ಲಲ್ಲಿ ನಡೆದಿರೋ ಅಪರಾಧನ ಮಿಜೋರಾಂ, ಮಣಿಪುರದ ಪೊಲೀಸರು ಹೆಂಗೆ ತನಿಖೆ ಮಾಡ್ತಾರೆ? ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಆದರೆ ಕಾನೂನು ಹೇಳುತ್ತೆ, ಅಂದರೆ ದುರುಪಯೋಗಕ್ಕೆ ಅವಕಾಶ ಆಗುತ್ತೆ. ಈ ಥರದ ಜನರಿಗೆ ಹಾನಿಯಾಗುವಂಥ ಕಾನೂನುಗಳನ್ನು ರಾಜ್ಯ ಸರ್ಕಾರ ತುರ್ತಾಗಿ
ಶ್ರೇಷ್ಠವಾದಂಥ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಬೇಕಾದಷ್ಟು ಸುಪ್ರೀಂ ಕೋರ್ಟ್ ಜಡ್ಜಸ್, ಹೈಕೋರ್ಟ್ ಜಡ್ಜಸ್ ಎಲ್ಲ ರಿಟೈರ್ಡ್ ಆದವ್ರು ಕರ್ನಾಟಕದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಅವರಂಥವ್ರನ್ನೆಲ್ಲ ಕರೆದು ಒಂದು ಸಭೆ ಮಾಡಿ ತಕ್ಷಣ ಏನಿತ್ತು ಕಾನೂನು, ಏನು ಬದಲಾವಣೆ ಆಗಿದೆ, ಇದರಿಂದ ಏನೇನು ಅನ್ಯಾಯ ಆಗ್ಬೋದು ಅಥವಾ ಲಾಭ ಆಗ್ಬೋದು ಅಂತ ಒಂದು ವರದಿ ತಗೊಳ್ಳಿ. ಅವ್ರಿಗೆ ಸರಿ ಅಂತ ಅನಿಸಿದರೆ ಅದರ ಬಗ್ಗೆ ತಿದ್ದುಪಡಿಗಳನ್ನು ಶಿಫಾರಸು ಮಾಡಿ ಕಳಿಸ್ಲಿ. ಕರ್ನಾಟಕ ರಾಜ್ಯ ದೇಶದ ಇತರೆಲ್ಲ ರಾಜ್ಯಗಳಿಗೆ ಮಾದರಿಯಾಗಲಿ. ಬೇರೆ ರಾಜ್ಯಗಳು ಈ ರೀತಿ ಕಾನೂನಾಗಿದೆ ಅನ್ನೋದು ಎಚ್ಚರಗೊಂಡು ಅವರು ಕೂಡ ಅವರ ರಾಜ್ಯಗಳಲ್ಲಿ ಮಾಡುವಂತೆ ಆಗಲಿ ಅಂತೇಳಿ